ಎಲ್ಲರಿಗೆ ನಮಸ್ಕಾರ. ಅಪ್ಪಯ್ಯ ದೀಕ್ಷಿತರ ವರದರಾಜಸ್ತವದ ಪರಿಚಯವನ್ನು ಮಾಡಿಕೊಳ್ತಾ ಇದ್ವಿ. ಈಗ ಅಲ್ಲಿಯ ಕೆಲವೊಂದು ಪದ್ಯಗಳನ್ನು ಮುಂದುವರಿಸೋಣ. ಆತನ ಸೌಂದರ್ಯವನ್ನು ವಿಶೇಷವಾಗಿ ಇಲ್ಲಿ ಗಮನಿಸಿದ್ದಾರೆ. ಇದು ಒಂದು ರೀತಿ ಸೌಂದರ್ಯ ಲಹರಿಯಂಥ ಕಾವ್ಯ. ದೇವಿ ಸೌಂದರ್ಯವನ್ನು ಕುರಿತಾದ ಶಂಕರರ ವರ್ಣನೆ ಯಾವ ಸೌಂದರ್ಯ ಲಹರಿಯ ಉತ್ತರಾರ್ಧದಲ್ಲಿ 41ನೇ ಶ್ಲೋಕದಿಂದ ಆರಂಭಿಸಿ ಬರುತ್ತದಲ್ಲ, ಅದು ಈ ಒಂದು ದೇವಿಯ ವರ್ಣನೆಯ ಭಾವ ಎಂಥದ್ದು ಉಂಟು. ಅದನ್ನು ಇಲ್ಲಿ ವರದರಾಜಸ್ವಾಮಿಯಲ್ಲಿ ಕೂಡ ನಾವು ನೋಡ್ತೀವಿ. ತತ್ಪರಿತಃ ಸೌಂದರ್ಯ ಅಂದರೆ ಸಮ್ಯಕ್ ಉನ್ನತಿ ಆರ್ದ್ರಯತಿ ಚಿತ್ತಂ ಇತಿ ಸುಂದರಂ ಅಂತ, ತದ್ಭಾವ ಸೌಂದರ್ಯಂ ಅಂತ. ಅಂದರೆ ಚೆನ್ನಾಗಿ ನಮ್ಮನ್ನು ಆರ್ದ್ರಗೊಳಿಸುವಂಥದ್ದು ಅಂತ. ಉಂದಿ ಕ್ಲೇದನೆ ಅನ್ನುವ ಧಾತುವಿನಿಂದ ಬಂದಿರುವಂಥ ಶಬ್ದ. ಇನ್ನೊಂದು ಸು ಅಂತ ಚೆನ್ನಾಗಿ, ದೃಂಗ್ ನಿರೀಕ್ಷತೆ ವಿಲೋಕ್ಯತೆ, ಸಮ್ಯಕ್ ವಿಲೋಕ್ಯತೆ, ಚೆನ್ನಾಗಿ ಶೋಭನತೆಯ ನಿರೀಕ್ಷ್ಯತೆ ಇತಿ ಸುಂದರಂ ತದ್ಭಾವ ಸೌಂದರ್ಯಂ, ಚೆನ್ನಾಗಿ ನೋಡಲ್ಪಡುವುದು ಅಂತ. ಅಂದರೆ ಒಂದು ಚೆನ್ನಾಗಿ ನೋಡುವ ಅಬ್ಸರ್ವೇಷನ್, ಪರಿಶೀಲನೆ ಉಂಟು ಸೌಂದರ್ಯದಲ್ಲಿ. ಅಂದರೆ ಒಂದು ಮಟ್ಟದ ಪ್ರೀತಿಯಿಂದ ವಿವೇಕದಿಂದ ನೋಡುವಂಥದ್ದು, ಜೊತೆಗೆ ಅಲ್ಲಿ ತನ್ಮಯವಾಗಿ ಮುಳುಗುವಂಥದ್ದು. ಅಂದರೆ ಸಂಪೂರ್ಣವಾಗಿ ತಲ್ಲೀನತೆ, ತಾದಾತ್ಮ್ಯ. ಸೌಂದರ್ಯಾನುಭವದ ಈ ಎರಡು ಮುಖಗಳು ಕೂಡ ಸುಂದರ ಶಬ್ದದಲ್ಲಿದೆ. ಒಂದು ವಿಚಾರಪೂರ್ವಕವಾಗಿ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವಂಥ ಅನುಭವ, ಮತ್ತು ಆ ಅನುಭವದ ಆನಂದದಲ್ಲಿಯೇ ಪರ್ಯವಸಾನ ಹೊಂದುವಂಥದ್ದು. ಹೀಗಾಗಿ ಚಿದ್ಭಾವ ಮತ್ತು ಆನಂದ ಭಾವಗಳು ಸೌಂದರ್ಯ ಅನ್ನುವುದರ ಜೊತೆಗೆ ಅವಿನಾಭಾವದಿಂದ ಇರುವ ನೆಲೆ, ಅದನ್ನು ನಾವು ಗಮನಿಸಬೇಕು. ಆ ಶಬ್ದದ ನಿಷ್ಪತ್ತಿಯಲ್ಲಿ, ನಿರುಕ್ತಿಯಲ್ಲಿಯೇ ಎಷ್ಟು ಒಳ್ಳೆಯ ಸ್ವಾರಸ್ಯ ಇದೆ. ಮತ್ತು ಬೇರೆ ಬೇರೆ ಮತಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಸಗುಣ ಸಾಕಾರದ ಆರಾಧನೆ ಇದ್ದದ್ದು ಹೌದೇ. ಆದರೂ ಗ್ರೀಕರಲ್ಲಿ, ರೋಮನರಲ್ಲಿ, ಪ್ರಾಚೀನ ಚೀನೀಯರಲ್ಲಿ, ಜಪಾನಿಯರಲ್ಲಿ, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಅಥವಾ ದಕ್ಷಿಣ ಅಮೆರಿಕಾದ ಮಾಯಾ, ಇಂಕಾ ಮೊದಲಾದ ಅನೇಕ ಬುಡಕಟ್ಟು ಜನಾಂಗದಲ್ಲಿ, ಈಜಿಪ್ಟ್, ಅಸೀರಿಯಾ, ಬ್ಯಾಬಿಲೋನಿಯಾ, ಪರ್ಷಿಯಾ ಮೊದಲಾದ ಪ್ರಾಚೀನ ಸಂಸ್ಕೃತಿಗಳಲ್ಲಿ ಕೂಡ ಈ ಭಗವಂತನ ಸಗುಣ ಸಾಕಾರ ಆರಾಧನೆ ಇದ್ದರೂ ಆ ಸೌಂದರ್ಯವನ್ನು ಒಂದು ಆತ್ಮಮೌಲ್ಯವನ್ನಾಗಿ ಈ ಮಟ್ಟಕ್ಕೆ ತೆಗೆದುಕೊಂಡು ಅದರ ವಿಶ್ಲೇಷಣೆಯನ್ನು ಮತ್ತು ಅದರ ಕವಿತಾಮಯವಾದ ನಿರೂಪಣೆಯನ್ನು ಯಾರೂ ಮಾಡಲಿಲ್ಲ, ನಮ್ಮಲ್ಲಿ ಮಾಡಿರುವಂಥದ್ದು. ಇಸ್ಲಾಮಿಗೆ ಅದು ಬರಲೇ ಇಲ್ಲ. ಕಾರಣ ಅದು ಸಗುಣವನ್ನು ನಂಬಿದರೂ ಸಾಕಾರವನ್ನು ನಚ್ಚಲಿಲ್ಲ. ಅದೇ ಸಮಸ್ಯೆಯೇ ಅದರ ಹಿಂದಿನ ಒಂದು ಮತ ಅಂತ ಹೇಳ್ಬೋದಾದ ಕ್ರೈಸ್ತದಲ್ಲಿ ಇಲ್ಲ. ಹಾಗೆ ಜುಡಾಯಿಸಮ್ ಅಂತ ನಾವು ಏನು ಹೇಳ್ತೀವಿ, ಅಲ್ಲೂ ಕೂಡ ಈ ಸಮಸ್ಯೆ ಇದೆ. ಕ್ರೈಸ್ತರಲ್ಲಿ, ಯಹೂದ್ಯರಲ್ಲಿ ಮತ್ತು ಮುಸ್ಲಿಮರಲ್ಲಿ ಭಗವಂತನ ಸಗುಣತ್ವ ಇದ್ದರೂ ಸಾಕಾರತ್ವ ಇಲ್ಲದೇ ಇರೋದರಿಂದ ಸೌಂದರ್ಯಕ್ಕೆ ಪ್ರಧಾನವಾದ ಆಲಂಬನವೇ ಇಲ್ಲ. ನಮ್ಮನ್ನು ದೇಹವಾದಿಗಳು ಅಂತ ಆಕ್ಷೇಪ ಮಾಡಬಹುದು, ಆದರೆ ಆ ಮತಗಳನ್ನು ಅವಲಂಬಿಸಿದವರಿಗಿಂತ ನಾವೇನು ದೇಹವಾದಿಗಳಲ್ಲ, ನಾವು ಆತ್ಮವಾದಿಗಳು ಹೌದು. ಆತ್ಮವಾದದಲ್ಲಿ ಸರ್ವಾಂಗೀಕಾರ ಇರೋದ್ರಿಂದ ದೇಹವಾದಿಗಳು ಆಗಿದ್ದೀವಿ. ಮತ್ತು ಈ ದೇಹ ಅನ್ನುವುದು ಆತ್ಮ ಪ್ರಾಪ್ತಿಗಾಗಿ ಇರುವ ಒಂದು ಉಪಕರಣ, ಕರ್ಣ ಮಾತ್ರ ಅನ್ನುವ ದೃಷ್ಟಿ ಇರೋದರಿಂದ ತುಂಬ ಚೆನ್ನಾಗಿ ಸರ್ವ ಸಮನ್ವಯವನ್ನು ಮಾಡಿಕೊಳ್ಳೋದಕ್ಕಾಗಿದೆ. ಹಾಗಾಗಿ ನಮ್ಮ ದೇವರುಗಳನ್ನು ನಾವು ನಿಸ್ಸಂಕೋಚವಾಗಿ ವಿಶದವಾಗಿ ವರ್ಣಿಸ್ತೀವಿ. ಈ ಥರ ದೇವಿಯ ವರ್ಣನೆ ಮಾಡೋದುಂಟೆ, ಈ ಥರ ದೇವರ ವರ್ಣನೆ ಮಾಡೋದುಂಟೆ, ಇಷ್ಟು ಚೆಲ್ಲಾಗೋದುಂಟೆ ಅಂತ ಕೇಳಬಹುದು. ಹೌದು, ದೇಹಸ್ತರದಲ್ಲಿ ಅದಷ್ಟನ್ನು ನಾವು ಹಾಗೆ ಕಾಣಬೇಕಾಗುತ್ತದೆ. ಈಗ ಸೌಂದರ್ಯಲಹರಿಯ ಅಥವಾ ಮುಂದೆ ನಾವು ತೆಗೆದುಕೊಳ್ಳುವ ಆನಂದ ಸಾಗರ ಸ್ತವದ ಕೆಲವೊಂದು ಭಾಗಗಳಲ್ಲಿ ಎಲ್ಲ ಇರುವಂಥ ಶೃಂಗಾರವನ್ನು ನೋಡಿದರೆ, ಅಥವಾ ವರದರಾಜ ಸ್ತವದಲ್ಲಿ, ಅಥವಾ ಅತಿಮಾನುಷ ಸ್ತವ, ಸುಂದರ ಬಾಹುಸ್ತವ, ಈ ರೀತಿಯಾದ ಸ್ತವಗಳಲ್ಲಿ, ರಂಗರಾಜ ಸ್ತವ, ಇವುಗಳಲ್ಲಿ ನೋಡಿದ್ರೂ ಕೂಡ ನಮಗೆ ಗೊತ್ತಾಗುತ್ತದೆ ಈ ರೀತಿಯಾದ ವರ್ಣನೆ ಬೇಕಾ. ಶಂಕರರ ಕೇಶಾದಿಪಾದ ಅಂತ, ಪಾದಾದಿಕೇಶ ಅಂತ ಶಿವಸ್ತೋತ್ರವಾಗಲಿ, ಪಾದಾದಿಕೇಶಾಂತವಾದ ವಿಷ್ಣು ಸ್ತೋತ್ರವಾಗಲಿ, ಹೀಗೆ ಇರುವಂಥದ್ದು. ಈ ಮಟ್ಟಕ್ಕೆ ವಿವರಣೆಗಳು ಬೇಕಾ ಅಂತನ್ನುವಲ್ಲಿ ಅದೇ ಶೃಂಗಾರ ತುಂಬ ವಿವರಗಳನ್ನು ಅಪೇಕ್ಷೆ ಪಡುವ, ವಿವರಗಳಿಂದಲೇ ಸಮೃದ್ಧವಾಗುವ ಒಂದು ರಸ. ಆ ಮೂಲಕವಾಗಿ ಶಿಖರಾನುಭವ ಮಾಡುವ ಆ ಪರಮಾತ್ಮ ಸೌಂದರ್ಯದಿಂದ, ಸೌಂದರ್ಯದ ಪರಾಕಾಷ್ಠೆಯ ಸಂವೇದನೆಯಿಂದ ಆತ್ಮಾನುಸಂಧಾನಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಈ ದೃಷ್ಟಿಯಿಂದಲೇ ಇಲ್ಲಿ ಮೇರು ಪರ್ವತದಂತೆ ನೀನಿದ್ದೀಯಾ ಅಂತ ಹೇಳ್ತಾರೆ. ಮತ್ತು ಎಂಥ ಸೌಂದರ್ಯ ನಿನ್ನದು ಅಂತಂದರೆ, ಪರಮಾರ್ಥವನ್ನು ಬೋಧನೆ ಮಾಡುವ ನಿನ್ನ ದೇಹ ಸೌಂದರ್ಯವೇ
ವ್ಯಾಮೋಹವೂಗೊಳಿಸ್ತಾ ಇದೆ. ವದತೋ ವ್ಯಾಘಾತ ಅನ್ನುವಂಥ ಒಂದು ಸೊಗಸಿದೆಯಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳುವುದುಂಟು. ಮತ್ತು ಆ ಒಂದು ಸೌಂದರ್ಯ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವ ಯೋಗಿಗಳ ಋಷಿಗಳ ಪಾಡಿಯೇನು ಅಂತ ಒಂದು ಶ್ಲೋಕ ಹೇಳುತ್ತದೆ. ಯತ್ಪ್ರಾಣ ಸಂಯಮ ಜುಷಾಂ ಯಮಿನಾಂ ಮನಾಂಸಿ ಮೂರ್ತಿಂ ವಿಶಂತಿ ತವ ಮಾಧವ ಕುಂಭಕೇನ ಪ್ರತ್ಯಂಗ ಮೂರ್ಛದತಿವೇಲ ಮಹಾಪ್ರವಾಹ ಲಾವಣ್ಯ ಸಿಂಧು ತರಣಾಯ ತದಿತ್ಯ ವೈಮಿ. ಋಷಿಗಳು ಯೋಗಿಗಳು ಪೂರಕ ರೇಚಕ ನಡುವೆ ಕುಂಭಕ ಇತ್ಯಾದಿ ಪ್ರಾಣಾಯಾಮ ಮಾಡ್ತಾರಲ್ಲ, ಕುಂಭಕದಲ್ಲಿ ವಿಶೇಷವಾಗಿ ನೆಲೆ ನಿಲ್ತಾರಲ್ಲ. ಕಾರಣ ಏನೆಂದರೆ ನಿನ್ನ ಸೌಂದರ್ಯ ಪ್ರವಾಹ ಯಾವುದುಂಟು, ಲಾವಣ್ಯ ನದಿ ಪ್ರವಾಹ, ಅದರೊಳಗೆ ಉಸಿರುಗಟ್ಟದೆ ಈಜೋಕ್ಕಾಗೋದಿಲ್ಲ. ಹಾಗೆ ಉಸಿರುಗಟ್ಟಿ ಈಜೋದಕ್ಕೆ ಬೇಕಾದ ಕುಂಭಕವನ್ನು ಮಾಡಿಕೊಂಡಿದ್ದಾರೆ ಅಂತ ಅನಿಸುತ್ತದೆ ಅಂತ. ಮತ್ತು ಕುಂಭಕ ಅನ್ನೋದಕ್ಕೆ ಇನ್ನೂ ಒಂದು ಚಿಕ್ಕದಾದ ಒಂದು ಸೋರೆ ಬುರುಡೆ, ಮಡಕೆ ಈ ರೀತಿಯಾದ ಅರ್ಥ ಕೂಡ ಉಂಟು. ಹಾಗಂದರೆ ಅಲ್ಲಿ ನಾವು ಗಮನಿಸಬೇಕಾದದ್ದು ತೇಲ್ಕೊಂಡು ಹೋಗುವ ತೇಲುಗುಂಬಳ ಅಂತಲೂ ಕರಿತೀವಿ. ಆ ತೇಲುಗುಂಬಳ ಬೇಕು ನಿನ್ನ ಸೌಂದರ್ಯ ಪ್ರವಾಹದಲ್ಲಿ ಈಜಿಕೊಂಡು ಹೋಗೋದಕ್ಕೆ, ಅದಕ್ಕಾಗಿ ಅವರು ಕುಂಭಕವನ್ನು ಸಾಧಿಸಿದ್ದಾರಾ ಅಂತ ಅನಿಸುತ್ತದೆ ಅಂತ. ಮತ್ತು ಸ್ಮೃತ್ಯಾದಿಗಳಲ್ಲಿ ಕೂಡ ಬರುತ್ತದೆ, ಹೃದಯಾಬ್ಜಗತಂ ಧ್ಯಾಯೇತ್ ಕುಂಭಕೇನ ಜನಾರ್ದನಂ ಅಂತ. ನಾಭಿಚಕ್ರಸ್ಥಿತಂ ಧ್ಯಾಯೇತ್ ಪೂರಕೇಣ ಪಿತಾಮಹಂ. ಪೂರಕದಲ್ಲಿ ನಾಭಿಚಕ್ರದಲ್ಲಿ ಅಂದರೆ ನಾಭಿಯಲ್ಲಿ ಇರ್ತಕ್ಕಂಥ ಮಣಿಪೂರ ಚಕ್ರದಲ್ಲಿ ಬ್ರಹ್ಮನನ್ನು ಧ್ಯಾನ ಮಾಡಬೇಕು. ಹೃದಯದಲ್ಲಿರುವಂಥ ವಿಶುದ್ಧಿ ಚಕ್ರದ ಮೂಲಕವಾಗಿ ಕುಂಭಕದಲ್ಲಿ ಪರಮಾತ್ಮನಾದ ವಿಷ್ಣುವನ್ನು ಧ್ಯಾನ ಮಾಡಬೇಕು. ಮತ್ತು ಹಣೆಯಲ್ಲಿ ಲಲಾಟದ ಭ್ರೂಮಧ್ಯದಲ್ಲಿ ಆಜ್ಞಾಚಕ್ರದಲ್ಲಿರುವಂಥ ಸದಾಶಿವನನ್ನು ರೇಚಕದ ಮೂಲಕವಾಗಿ ಧ್ಯಾನ ಮಾಡಬೇಕು ಅಂತ. ನಾಭಿಚಕ್ರ ಸ್ಥಿತಂ ಧ್ಯಾಯೇತ್ ಪೂರಕೇಣ ಪಿತಾಮಹಂ ಹೃದಯಾಬ್ಜಗತಂ ಧ್ಯಾಯೇತ್ ಕುಂಭಕೇನ ಜನಾರ್ದನಂ ಲಲಾಟಸ್ಥಂ ಶಿವಂ ಧ್ಯಾಯೇತ್ ರೇಚಕೇನ ಮಹೇಶ್ವರಂ ಅಂತ. ಅಂದರೆ ಆ ಪೈ ದೀಕ್ಷಿತರು ಈ ವರದರಾಜಸ್ತವ ಒಂದರ ಮೂಲಕ ತಮ್ಮ ಶ್ರುತಿ ಸ್ಮೃತಿ ಆಗಮ ಪುರಾಣ ದರ್ಶನಶಾಸ್ತ್ರಗಳು ಮತ್ತು ವ್ಯಾಕರಣಾದಿ ವೇದಾಂಗಗಳು ಮೊದಲಾದ ಅನೇಕ ಶಾಸ್ತ್ರ ವಿದ್ಯೆಗಳಲ್ಲಿ ತಮ್ಮ ಪಾರೀಣತೆಯನ್ನು ಕೂಡ ತೋರಿಸಿದ್ದಾರೆ ಎನ್ನುವುದು ಗೊತ್ತಾಗುತ್ತದೆ. ಆಮೇಲೆ ಲಾವಣ್ಯ ಲಕ್ಷ್ಮಿಯನ್ನು ತನ್ನ ಹೃದಯದಲ್ಲಿ ಮಾತ್ರವಲ್ಲದೆ ಮೈಯಲ್ಲೆಲ್ಲ ತುಂಬಿಕೊಂಡು ಲಕ್ಷ್ಮಿಗಿಂತ ಮಿಗಿಲಾಗಿ ಕಂಡಿದ್ದಾನೆ ಎನ್ನುವ ಪದ್ಯವನ್ನು ಕೂಡ ನಾವು ನೋಡಿದ್ವಿ. ಇನ್ನು ಆ ದೇಹದ ಕಾಂತಿ ಎಂಥದ್ದು, ಮಹಾವಿಷ್ಣು ನೀಲ ಮೇಘವರ್ಣ, ದರದಲಿತ ಮೇಘಮೇದುರ, ಸ್ನಿಗ್ಧ ಮೇಚಕ ಸನ್ನಿಭ ಅಂತೆಲ್ಲ ಹೇಳಿಬಿಟ್ಟಂತಾರೆ. ಭಿನ್ನಾಂಜನ ಸಂಕಾಶ ಅಂತೆಲ್ಲ ಹೇಳ್ತಾರೆ. ಆ ಒಂದು ಶ್ಯಾಮಲ ಕಾಯದ ಸ್ವಾರಸ್ಯ ಎಂಥದ್ದು ಅನ್ನೋದನ್ನು ಹೇಳ್ತಾರೆ. ಸಾರಸ್ವತಂ ವದನ ಪದ್ಮಭುವಂ ಪ್ರವಾಹಂ ತ್ರೈಸ್ತ್ರೋತ ಸಂಚತವ ಪಾದಭುವಂ ನಿರೀಕ್ಷ್ಯ ಸರ್ವ ಪ್ರತೀಕ ನಿಕರಾತ್ ಪ್ರವಹಂತ್ಯಜಸ್ರಂ ಈರ್ಷಾವತೀಶ ಯಮುನಾ ಕಿಮು ಕಾಯಕಾಂತಿ. ದೇವ, ನಿನ್ನ ಬಾಯಿಂದ ಸಾರಸ್ವತ ಪ್ರವಾಹ, ಸರಸ್ವತಿಯೇ ಬರ್ತಾ ಇದ್ದಾಳೆ ಚತುರ್ವೇದ ರೂಪಿಣಿಯಾಗಿ ಮತ್ತು ನಾನಾ ವಿಧವಾದ ಆಗಮಗಳ ರೂಪದಿಂದ. ನೀನು ವೇದಗಳ ವಕ್ತ ಆಗಮಗಳ ಪ್ರವಕ್ತ ಅಂತ ಆಗಿದ್ದೀಯ. ಗರುಡ ಮೊದಲಾದಂಥ ದಿವ್ಯ ಸೂರಿಗಳಿಗೆ, ಸನಕ ಸನಂದನ ಸನಸುಜಾತಾದಿ ಬ್ರಹ್ಮಮಾನಸ ಪುತ್ರರಿಗೆ 5 ರಾತ್ರಿಗಳಲ್ಲಿ ಪ್ರಬೋಧನೆ ಮಾಡಿದ್ದೇ ಪಾಂಚರಾತ್ರಾಗಮ ಅಂತ ಪ್ರಸಿದ್ಧವಾದದ್ದು. ಹೀಗೆ ಆಗಮಗಳೆಲ್ಲದರ ಪ್ರವಕ್ತನಾದವನು, ಇನ್ನು ವೇದಗಳನ್ನು ಕೂಡ ಹೇಳಿದಂಥವನು. ಈ ಕಾರಣದಿಂದ ನಿನ್ನ ಬಾಯಿ ಸರಸ್ವತಿಯ ಪ್ರವಾಹಕ್ಕೆ ಆಕರ. ಇನ್ನು ಪಾದವಂತೂ ತ್ರೈಸ್ರೋತಸ 3 ಲೋಕಗಳಲ್ಲಿ ವ್ಯಾಪಿಸಿಕೊಂಡಂಥ ಗಂಗಾ ನದಿಯ ಆಕರ. ಹೀಗೆ ಗಂಗಾ ಸರಸ್ವತಿಗಳು ಬಂದ ಮೇಲೆ ಯಮುನೆಗೆ ಎಲ್ಲಿಂದ ಗತಿ? ಅದು ಇಲ್ಲದೆ ತ್ರಿವೇಣಿ ಸಂಗಮ ಆಗುವುದಿಲ್ಲ, ತೀರ್ಥರಾಜ ಪ್ರಯಾಗ ಸಿದ್ಧಿಯಿಲ್ಲ. ಆ ಕಾರಣದಿಂದ ನಿನ್ನ ಮೈಯಲ್ಲೆಲ್ಲ ನೀಲಿಯ ಬಣ್ಣದ ಲಾವಣ್ಯ ಪ್ರವಾಹವಾಗಿ ಯಮುನೆ ಆವಿರ್ಭವಿಸಿದ್ದಾಳೆ ಅಂತ. ಯಮುನಾ ನದಿ ಯಮನ ತಂಗಿ. ಯಮನ ಬಣ್ಣ ಕಪ್ಪು ಹೇಗೋ ಯಮುನೆಯ ಬಣ್ಣವೂ ಹಾಗೆ ಕಪ್ಪು. ಕಲಿಂದ ಕನ್ಯಾ, ಕಲಿಂದಜ, ಯಮಿ ಅಂತೆಲ್ಲ ಕರೀತಾರೆ. ಈ ಮೈಯ ಪ್ರವಾಹ ಅಂಥದ್ದು ಅನ್ನುವುದನ್ನು ಅವರು ಅತಿಶಯ ಮಾಡ್ತಾ ಇದ್ದಾರೆ. ಆಪೂರಿತ ತ್ರಿಭುವನೋದರ ಮುಂಶುಜಾಲಂ ಮನ್ಯೇ ಮಹೇಂದ್ರ ಮಣಿವೃಂದ ಮನೋಹರಂ ತೇ ತ್ವದ್ರಾಗ ದೀಪಿತ ಹೃದಾಂ ತ್ವರಿತಾಂ ವಧೂನಾಂ ಪ್ರಾಪ್ತೆ ಸರಿತ್ಸಹಚರಂ ಪ್ರಲಯೇಭಿವೃದ್ಧಂ. ನಿನ್ನ ಸೌಂದರ್ಯ ಕಾಂತಿ ಪ್ರವಾಹ ಇಂದ್ರನೀಲ ಮಣಿಗಳ ದೊಡ್ಡ ಪ್ರವಾಹದಂತೆ ಕಾಣಿಸುತ್ತದೆ. ಬ್ಲೂ ಜಾಗರ್ ಅಂತೀವಲ್ಲ, ಆ ನೀಲ ಮಾಣಿಕ್ಯಗಳ ಒಂದು ಪ್ರವಾಹ ಆ ರೀತಿಯಾಗಿ ಕಾಣಿಸುತ್ತದೆ. ನಿನ್ನ ಮೇಲೆ ಅನುರಾಗವನ್ನು ಹೊಂದಿದವರ ಅಂತರಂಗದಲ್ಲಿ ಅದು ಪ್ರಳಯವನ್ನು ಉಂಟು ಮಾಡುತ್ತದೆ ಅಂತ. ಪ್ರಳಯ ಸಾಗರದಂತೆ ಕಾಣುತ್ತದೆ ಅಂತ. ಈ ಪ್ರಳಯ ಅನ್ನುವುದಕ್ಕೆ ಮನ್ಮಥನ ದಶಾವಸ್ಥೆಗಳಲ್ಲಿ ಒಂದು
ಅಂತ. ಅಂದರೆ ಪ್ರೀತಿಯ 10 ಅವಸ್ಥೆಗಳಲ್ಲಿ ಒಂದು. ದರ್ಶನದಿಂದ ಮೊದಲುಗೊಂಡು ಸ್ಮರಣ, ಸ್ಪರ್ಶನ, ರೋಮಾಂಚ ಇತ್ಯಾದಿಯಾಗಿ ಪ್ರಳಯಕ್ಕೆ ಬರುತ್ತದೆ. ಇನ್ನೊಂದು ಸಾತ್ವಿಕ ಭಾವ ವಿಕ್ರಿಯೆಗಳಲ್ಲಿ ಸ್ತಂಭ, ಸ್ವೇದ, ರೋಮಂಚ, ವೈವರ್ಣ್ಯ, ವೇಪತು ಇತ್ಯಾದಿ ಬಂದು 8ನೇದು ಮೂರ್ಛಾ ಪ್ರಳಯ ಅಂತ. ಅಂದರೆ ಪ್ರಳಯ ಅನ್ನುವುದು ಶೃಂಗಾರದ ದಶಾವಸ್ಥೆಗಳಲ್ಲಿ ಒಂದು, ಸಾತ್ವಿಕ ಭಾವಗಳಲ್ಲಿ, ರಸದ ಸಾತ್ವಿಕ ಭಾವಗಳಲ್ಲಿ ಒಂದು ಅಂತ ಹೇಳ್ತಾರೆ. ಅದು ಕೊನೆಯದು ಅಂತ. ಇನ್ನೊಂದು ಪ್ರಳಯ ಅಂದರೆ ನಮಗೆ ಗೊತ್ತಿರುವಂತೆ ಡಿಲ್ಯೂಜ್, ಮಹಾಪ್ರಳಯ, ಜಲ ನಿಮಗ್ನತೆ. ನಿನ್ನ ಸೌಂದರ್ಯ ಪ್ರವಾಹದಲ್ಲಿ ಪ್ರೀತಿಪತ್ರಾದವರೆಲ್ಲ ಪ್ರಳಯಕ್ಕೆ ತುತ್ತಾಗ್ತಾರೆ ಅಂದರೆ ಆ ರಾಗಾಕರ್ಷಣೆಯಲ್ಲಿ ಮೈಮರೆಯುತ್ತಾರೆ ಅಂತ ಒಂದು ಅರ್ಥ. ಪ್ರಳಯವೇ ಅವರಿಗೆ ಬರುತ್ತದೆ, ಇನ್ನು ಮತ್ತೊಂದು ಜನ್ಮ ಇಲ್ಲ ಅನ್ನುವ ಅರ್ಥ ಕೂಡ ಉಂಟು. ಪ್ರಳಯೋ ನಷ್ಟಚೇಷ್ಟತಾ ಅನ್ನುವ ಮಾತನ್ನು ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾರೆ. ಎಲ್ಲ ಸ್ತಂಭಿಸಿ ಹೋಗುವಂಥದ್ದು, ಇನ್ಯಾವುದು ಬೇಡ ಅಂತ ಆಗುವಂಥದ್ದು, ದೇಶ ಕಾಲಗಳ ಸ್ಥಗಿತತೆ ಬರುವಂಥದ್ದು ಅಂತ. ಆ ಪೈ ದೀಕ್ಷಿತರು ನಾಟ್ಯಶಾಸ್ತ್ರವನ್ನು ಎಲ್ಲಿ ಅಷ್ಟು ಚೆನ್ನಾಗಿ ಓದಿಕೊಂಡ್ರೋ, ಆ ಯಜ್ಞಯಾಗಾದಿಗಳು ಪಾಠ ಪ್ರವಚನಗಳಲ್ಲಿ ಷಟ್ಸಹಸ್ರಿ ಸಂಹಿತ 6000 ಶ್ಲೋಕಗಳ ನಾಟ್ಯಶಾಸ್ತ್ರವನ್ನು ಎಷ್ಟು ಓದಿಕೊಂಡ್ರು. ಅವರಿಗೆಲ್ಲ ಮೇಡ್ ಈಸಿ ಬುಕ್ಸ್ ಯಾವುದೂ ಇಲ್ಲದ ಕಾಲ. ಆಗೆಲ್ಲ ಅಷ್ಟು ಕಷ್ಟಪಟ್ಟು 72 ವರ್ಷದ ಆಯುಷ್ಯದಲ್ಲಿ ಎಷ್ಟು ಓದಿ, ಎಷ್ಟು ಬರೆದು, ಎಷ್ಟು ಪಾಠ ಹೇಳಿ, ಎಷ್ಟು ಓಡಾಡಿದ್ರು, ಎಷ್ಟು ತಪಸ್ಸು ಮಾಡಿದರು. ಯುಕ್ತ್ಯಾಗಮೇನ ಚ ಭವಾನ್ ಶಶಿವರ್ಣ ಏವ ನಿಷ್ಕೃಷ್ಟ ಸತ್ವಗುಣ ಮಾತ್ರ ವಿವರ್ತಮೂರ್ತಿ ಧತ್ತೆ ಕೃಪಾಂಬುಭರತಸ್ತ್ವಿಷಮೈಂದ್ರ ನೀಲೀಂ ಶುಭ್ರೋಪಿ ಸಾಂಬುರಸಿತಃ ಖಲು ದೃಶ್ಯತೇಬ್ಧಃ. ನೀನು ಪರಮಾರ್ಥತಃ ಆಗಮಗಳಿಂದ, ಯುಕ್ತಿಯಿಂದ ನಿರ್ಮಲವಾದ ಧವಲ ಶರೀರ ನಿನ್ನದು, ಧವಳಮಯ ಕಾಂತಿ ನಿನ್ನದು. ನೀನು ಶುಕ್ಲ, ಶುಭ್ರ, ಶ್ವೇತ. ಆದರೆ ನೀನು ಸತ್ವಮೂರ್ತಿಯಾಗಿದ್ದರೂ ಸತ್ವಗುಣದ ವಿವರ್ತ ರೂಪವಾಗಿ, ತೋರಿಕೆಯಾಗಿ ತಮೋವರ್ಣದಲ್ಲಿ ನೀಲಮಯವಾಗಿ ಕಾಣಿಸ್ತಾ ಇದೆಯಾ. ವಸ್ತುತಃ ಮೋಡ, ನೀರು ಬಣ್ಣ ಇಲ್ಲದೇ ಇರುವುದು ನಿರ್ಗುಣವಾದದ್ದು. ಮತ್ತು ಅದು ಆ ಒಂದು ಹನಿಯ ರೂಪ ತಾಳಿ, ಧಾರೆಯ ರೂಪ ತಾಳಿದಾಗ ಬೆಳ್ಳಗೆ ಒಂದು ವಿವರ್ತ ಬರುತ್ತದೆ. ಅದು ಸಗುಣತ್ವದ, ಸತ್ವದ ಸಂಕೇತ. ಅರೆ, ನೀರು ತುಂಬಿಕೊಂಡಿರುವ ಮೋಡ ನಮ್ಮ ಕಣ್ಣಿಗೆ ಕಪ್ಪಾಗಿ ಕಾಣಿಸುತ್ತದೆ. ವಸ್ತುತಃ ಅದು ನಿರ್ವರ್ಣ. ಅಂದರೆ ಏನು? ಗುಣಾತೀತ. ಸ್ವಲ್ಪ ಹೇಳೋದಿದ್ರೆ ಅದು ಸತ್ವಗುಣ, ನಮಗೆ ಕಾಣೋದು ನೋಡಿದ್ರೆ ಅದು ತಮೋಗುಣ ಅಂತ. ನೀನು ವಸ್ತುತಃ ಗುಣಾತೀತನಾದಂಥವನು, ಸತ್ವಮಯಿ ಮೂರ್ತಿಯಾದವನು. ಆದರೆ ನಮಗೆ ಕಪ್ಪು ಬಣ್ಣಕ್ಕೆ ಕಾಣ್ತಾ ಇದೆಯಾ, ಇದು ಆರೋಪಿತವಾದದ್ದಷ್ಟೇ, ಇನ್ನೇನೂ ಇಲ್ಲ ಅಂತ ಹೇಳ್ಬಿಟ್ಟು ಅಂತಾರೆ. ಇಲ್ಲಿ ಪುರಾಣಾದಿಗಳಲ್ಲಿ ಕೂಡ ನಮಗೆ ಗೊತ್ತಾಗುತ್ತದೆ, ಶ್ವೇತದ್ವೀಪದಲ್ಲಿಯೇ ಪರಮಾತ್ಮ ಇರುವುದು, ಶ್ವೇತದ್ವೀಪ ವಾಸಿಗಳೆಲ್ಲರೂ ಧವಳವಾದವರು, ವಿಷ್ಣುವು ಧವಳಮಯ ಶರೀರಿ ಅಂತ. ಈ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವಜ್ಞೋಪಶಾಂತಿಯ ಶ್ಲೋಕವನ್ನು ಅಪೈ ದೀಕ್ಷಿತರು ಈ ಸಂದರ್ಭದಲ್ಲಿ ಏನೇ ಅದು ಕೂರ್ಮ ಪುರಾಣದಲ್ಲಿ ಬರುವಂತಹ ಒಂದು ಶಿವನ ಸ್ತುತಿ, ಶಿವ ವಿಷ್ಣುವನ್ನು ಸ್ತೋತ್ರ ಮಾಡುವಂಥ ಸಂದರ್ಭ ಅಂತ ಕೊಡ್ತಾರೆ. ಹಾಗಾಗಿ ತತ್ಪ್ರಕಾರವಾಗಿ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಅನ್ನುವಲ್ಲಿ ವಿಷ್ಣುವಿನ ಸ್ತುತಿಯೇ ಇರುವುದು, ಅದು ಗಣಪತಿಯ ಸ್ತುತಿಯಲ್ಲ ಅಂತ. ಗಣಪತಿಯ ಸ್ತುತಿ ಅನ್ನೋದಕ್ಕೆ ಪ್ರಸನ್ನೋ ಮತ್ತವಾರಣ ಅಂತ, ಪ್ರಸನ್ನೋ ಮದವಾರಣ. ಪ್ರಸನ್ನ ಅನ್ನೋದಕ್ಕೆ ಪ್ರಸನ್ನ ವದನ ಅಂದರೆ ಮದಿಸಿದ ಆನೆಯ ಮುಖವುಳ್ಳವನು ಅನ್ನುವ ಒಂದು ಕೋಶದ ಅರ್ಥ ಉಂಟು ಅಂತಾರೆ. ಆ ಕೋಶ ಇಂದು ಕಾಣ್ತಾ ಇಲ್ಲ, ಅದು ಕಲ್ಪಿತವಾದ ಕೋಶ ಅಲ್ಲವಾ ಅಂತ ಕೆಲವರು ಆಕ್ಷೇಪವೂ ಮಾಡುವುದುಂಟು. ಏನೇ ಇರಲಿ, ಪುರಾಣ ಪ್ರಸಿದ್ಧಿ ಇರುವಂಥದ್ದು ವಿಷ್ಣು ಧವಲ ಶರೀರಿ ಅಂತ ಕೂಡ. ಶಿವ ಶುದ್ಧ ಸ್ಫಟಿಕ ಸಂಕಾಶ, ಹಾಗೇ ಅವನು ಶ್ಯಾಮಲವರ್ಣನವನು ಕೂಡ ಕಾಲಸ್ವರೂಪಿಯಾಗಿ ಕಾಣ್ತಾನೆ ಅಂತ. ಅಂದರೆ ಸತ್ವ ರಜಸ್ತಮೋ ಗುಣಾದಿಗಳು ವಿವರ್ತ, ತೋರಿಕೆ ಅನ್ನುವುದು ಅಲ್ಲಿರುವ ತಾತ್ಪರ್ಯ. ಆಮೇಲೆ ಆ ನಿನ್ನ ದೇಹದಲ್ಲಿ ಪ್ರತಿಯೊಬ್ಬ ದೇವತೆಯೂ ಅಡಗಿದ್ದಾನೆ ಅನ್ನೋದನ್ನು ಕಾವ್ಯಮಯವಾಗಿ ಹೇಳುವ ಬಗೆ ನೋಡಿ. ಸೇವಾ ರಸಾಗತ ಸುರಾದ್ಯ ಅನುಬಿಂಬ ದೃಶ್ಯಂ, ಸೇವಾ ರಸಾಗತ ಸುರಾದ್ಯನುಬಿಂಬ ದೃಶ್ಯಂ ಭೂಷಾಮಣಿ ಪ್ರಕರ ದರ್ಶಿತ ಸರ್ವವರ್ಣಂ ತ್ವಾಂ ವಿಶ್ವರೂಪ ವಪುಷೇವ ಜನಂ ಸಮಸ್ತಂ ಪಶ್ಯಾಮಿ ನಾಗಗಿರಿನಾಥ ಕೃತಾರ್ಥಯಂತಂ. ನಿನ್ನ ಸೇವೆಗಾಗಿ ಬಂದ ನಾನಾ ದೇವತೆಗಳು ನಿನ್ನ ದೇಹ ಕಾಂತಿಯಲ್ಲಿ, ನಿನ್ನ ದೇಹದ ಆಭರಣಗಳ ಕಾಂತಿಯ ಒಳಗೆ, ಆಭರಣ ಬಿಂಬಗಳಲ್ಲಿ ಪ್ರತಿಫಲಿಸಿ ನಿನ್ನೊಳಗೆ ಅವರೆಲ್ಲ ಇದ್ದಾರೆ ಎನ್ನುವಂತೆ ತೋರುತ್ತದೆ. ನೀನು ವಿಶ್ವೋದರ, ವಿಶ್ವಾತ್ಮ, ಸಕಲ ದೇವತೆಗಳನ್ನೂ ದೇಹದ ವಿವಿಧ ಭಾಗಗಳಲ್ಲಿ ತಳೆದಿದ್ದೀಯಾ ಅನ್ನುವುದು ಈ ರೂಪವಾಗಿ ನಮಗೆ ತಾತ್ಪರ್ಯವಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟಂತಾರೆ. ಆಮೇಲೆ ಇನ್ನೂ ಒಂದು ಮಾತನ್ನು ಅವರು ಹೇಳ್ತಾರೆ. ಆಪಾದ ಮೌಲಿ ವಿಧೃತೇಷು ವಿಭಾಂತಿ ದೇವ ಸ್ಥೂಲೇಂದ್ರ ನೀಲಮಣಯೋ ಮಣಿಭೂಷಣೇಶು ರಾಗಾದುಪೇತ್ಯ ತವ ಸುಂದರ ತತ್ತದಂಗೆ ಲಗ್ನಾನಿ ಲೋಕ ಸುದೃಶಾಮಿವ ಲೋಚನಾನಿ.
ನಿನ್ನ ದೇಹದ ಆಪಾದ ಮಸ್ತಕ ಅಲಂಕೃತವಾದಂಥ ದೇಹದಲ್ಲಿ ಬಗೆ ಬಗೆಯ ಒಡವೆಗಳಿವೆ. ಆ ಒಡವೆಗಳಲ್ಲಿ ಇಂದ್ರನೀಲ ಮಣಿಗಳದು ದೊಡ್ಡ ಪಾಲು. ಆ ಇಂದ್ರನೀಲ ಮಣಿಗಳು ನನಗೆ ಹೇಗೆ ಅನಿಸುತ್ತವೆ ಅಂದರೆ, ನನ್ನಂತೆ ನಿನಗಾಗಿ ಅರ್ಪಿತವಾದ ಜೀವರುಗಳು ತಮ್ಮ ಕಣ್ಣನ್ನೇ ನಿನ್ನಲ್ಲಿ ನೆಟ್ಟು ಬಿಟ್ಟಿದ್ದಾರಲ್ಲ, ಅವರ ಕಣ್ಣುಗಳೇ ನಿನ್ನ ಮೈ ತುಂಬ ಅಲಂಕಾರವಾಗಿ ಇಂದ್ರನೀಲ ಮಣಿಗಳಂತೆ ಘಟಿತವಾಗಿವೆಯಾ ಅಂತನ್ನುವ ಮಾತನ್ನು ಹೇಳ್ತಾರೆ. ತ್ವಾಂವೀಕ್ಷ್ಯ ಮುಕ್ತಿದ ಜನಾಸ್ತರಣಿಂ ಸಖಾಯಂ ಬಿಂದ್ಯೊಕ್ಕಿಲೇತಿ ತವ ಭೂಷಣ ಪದ್ಮರಾಗಾ ಶಂಕೆ ಚಿರಂ ಜನದೃಶ ಸ್ವಕರಿಕ್ಷಿಪಂತಿ ತನ್ಮಾತ್ರತೋಪಿ ತವ ಮುಕ್ತಿದ ತಾಮ ಬುದ್ಧ್ವ. ಇಲ್ಲಿ ತುಂಬ ಸೂಕ್ಷ್ಮವಾದ ಚಮತ್ಕಾರ ಉಂಟು. ಅಲ್ಲಿ ಹೇಗೆ ಭಕ್ತರ ಕಣ್ಣುಗಳೇ ಇಂದ್ರನೀಲ ಮಣಿಗಳು ಅಂತ ಹೇಳ್ತಾರೋ, ಇಲ್ಲೀಗ ಪದ್ಮರಾಗಗಳ ಬಗ್ಗೆ, ಅಂದರೆ ಮಾಣಿಕ್ಯ ಮಣಿಗಳ ಬಗ್ಗೆ, ಕೆಂಪು ಅಂತ ನಾವೇನು ಕರಿತೀವಿ ರೂಬಿ, ಅದರ ಬಗ್ಗೆ ಹೇಳ್ತಾರೆ. ಈ ಪದ್ಮರಾಗ ಮಣಿಗಳು ನಿನ್ನ ದೇಹದಲ್ಲಿ ಯಾವುದಿವೆ ಅವುಗಳ ಕಣ್ಣು ಕೋರೈಸುವಂತೆ ಇವೆ ಅಲಂಕಾರದ ಆಭರಣಗಳಲ್ಲಿ. ಯಾಕೆ ಅವು ಇವೆ ಅಂತಂದರೆ, ಸೂರ್ಯಬಿಂಬವನ್ನು ಯೋಗಿಯಾದವನು, ಮಹಾವೀರನಾದವನು ತಾನು ದೇಹಾವಸಾನದಲ್ಲಿ ಭೇದಿಸಿಕೊಂಡು ಕೈವಲ್ಯವನ್ನು ಪಡೀತಾನೆ ಅಂತ ಪ್ರಸಿದ್ಧಿ, ಶಾಸ್ತ್ರ ಪ್ರಸಿದ್ಧಿ, ಸ್ಮೃತ್ಯಾದಿಗಳಲ್ಲಿ ಪ್ರಸಿದ್ಧ ಉಂಟು. ಅಂದರೆ ರಣರಂಗದಲ್ಲಿ ಸ್ವಾಮಿ ಭಕ್ತಿಯಿಂದ ಹೋರಾಡಿ ಗೆಲ್ಲುವವನಿಗೆ, ದೇಹತ್ಯಾಗ ಮಾಡುವವನಿಗೆ ಮೋಕ್ಷ. ಅದೇ ರೀತಿ ಯೋಗ ಮಾರ್ಗದಿಂದ ತ್ಯಾಗ ಮಾಡಿ ದೇಹವನ್ನು ಪರಮಪದವನ್ನು ಸೇರುವವನಿಗೆ ಸೂರ್ಯಬಿಂಬದ ಛೇದ ಮಾಡಿಕೊಂಡು ಹೋಗುವ ಅವಕಾಶ ಉಂಟು ಅಂತ. ಈ ಸೂರ್ಯಬಿಂಬವನ್ನು ನಿನ್ನ ಭಕ್ತರುಗಳೆಲ್ಲ ಒಡೆದು ಬಿಡ್ತಾರೆ ಅನ್ನೋದಕ್ಕೋಸ್ಕರವಾಗಿ, ಅವರು ಸೂರ್ಯಬಿಂಬವನ್ನು ಒಡೆಯದೇ ಇರಲಿ ಅನ್ನೋದಕ್ಕೋಸ್ಕರವಾಗಿ ತಮ್ಮ ಸೂರ್ಯಬಿಂಬದಂಥ ಕಾಂತಿಗಳನ್ನು ಜನರ ಕಣ್ಣು ಕೋರೈಸುವಂತೆ ಮಾಡ್ತಾ ಇವೆ ಈ ಪದ್ಮರಾಗಗಳು. ಆದರೆ ಆ ಪೆದ್ದು ಮಣಿಗಳಿಗೆ ಗೊತ್ತಿಲ್ಲ, ನಿನ್ನನ್ನು ಒಮ್ಮೆ ನೋಡಿಬಿಟ್ರೆ ಸಾಕು ಸೂರ್ಯಬಿಂಬ ಭೇದನ ಮಾಡುವ ಯೋಗ ಸಿದ್ಧಿ ಬಂದುಬಿಟ್ಟಿದೆ ಅಂತ. ಆದರೆ ಪಾಪ ಅವುಗಳ ಕೆಲಸ ನಾವು ಮಾಡುತ್ತವೆ. ಯಾಕೆಂದರೆ ನಮ್ಮ ಬಣ್ಣದಲ್ಲಿ ಸೂರ್ಯ ಇದ್ದಾನೆ, ಸೂರ್ಯಬಿಂಬವನ್ನು ಮತ್ತೆ ಮತ್ತೆ ಭೇದಿಸಿ ಅದಕ್ಕೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿಬಿಟ್ಟಿದ್ದನು. ನಿನ್ನ ಜನರಿಗೆ ಆ ಯೋಗ ಬರದೇ ಇರಲಿ ಅಂತ ಕಣ್ಣು ಕುಕ್ಕುವ ಕೆಲಸವನ್ನು ಈ ಪದ್ಮರಾಗಮಣಿಗಳು ಮಾಡುತ್ತವೆ. ಆದರೆ ನಿನ್ನನ್ನು ಒಮ್ಮೆ ನೋಡಿದರೆ ಸಾಕು, 10 ಬಾರಿ ನೋಡಬೇಕಾಗಿಲ್ಲ, ಸಕೃದರ್ಶನ ಮಾತ್ರೇಣ ಮೋಕ್ಷ ಸಿದ್ಧಿ ಅನ್ನುವ ಒಂದು ಚಮತ್ಕಾರವನ್ನು ಮಾಡ್ತಾರೆ. ಆಮೇಲೆ ಅವರ ಒಂದು ವೇದದ ಮೀಮಾಂಸಾಶಾಸ್ತ್ರದ ಪಾಂಡಿತ್ಯ ಎಷ್ಟು ಚೆನ್ನಾಗಿ ಬಳಕೆಗೆ ಬರುತ್ತದೆ ಅನ್ನೋದಕ್ಕೆ ಒಂದು ಪದ್ಯ ನೋಡಿ. ಮೂರ್ತಿಂ ಪ್ರಸಾದಯತಿ ತೇ ಚರಣಾಂಶಪುಂಜಸ್ತಾಂ ಜೈಮಿನಿ ಕಥಮಧೀಶ ನಿರಾಕರೋತು ಸರ್ವತ್ರ ಯೋಗಮುಪಪಾದಯತಾರು ನಿಮ್ನಃ ತೇನಾರುಣಾಧಿಕರಣೆ ಹಿ ಮುನಿಸ್ಸ ಭಗ್ನಃ. ನಿನ್ನ ಪಾದಗಳ ಕಾಂತಿ ಸಮೂಹ ಎಷ್ಟು ಕಡೆ ದೇದೀಪ್ಯಮಾನವಾಗಿದೆ ಅಂದರೆ, ನಿನ್ನ ಪಾದಗಳು ಕೆಂಪು ಚಿಗುರಿನಂತೆ ಕೆಂದಾವರೆಗಳಂತೆ ಸೊಗಸಾಗಿ ಇವೆ. ಅದು ನಿನ್ನ ದಿವ್ಯಮಂಗಳ ವಿಗ್ರಹದ ಚರಣ, ನಿನ್ನ ದಿವ್ಯಮಂಗಳ ವಿಗ್ರಹದ ಪಾದಗಳ ಸೌಂದರ್ಯ ಅಂಥದ್ದು. ಅದನ್ನು ಜೈಮಿನಿ ಮುನಿ ಹೇಗೆ ನಿರಾಕರಣೆ ಮಾಡೋದಕ್ಕೆ ಸಾಧ್ಯವಾಗುತ್ತದೆ? ಅರುಣಾಧಿಕರಣದಲ್ಲಿ ಕೂಡ, ಅಂದರೆ ಮೀಮಾಂಸಾಶಾಸ್ತ್ರದಲ್ಲಿ ಪೂರ್ವಮೀಮಾಂಸಾ ಜೈಮಿನಿಯ ಸೂತ್ರಗಳಲ್ಲಿ ಅರುಣಾಧಿಕರಣ ಅಂತ ಒಂದು ಅಧಿಕರಣ ಬರುತ್ತದೆ. ಆ ಅರುಣಾಧಿಕರಣದಲ್ಲಿ ಕೆಂಪು ಬಣ್ಣ ಅನ್ನುವುದು ಇರುವುದು 1 ವರ್ಷ ಆಗಿರುವಂತಹ ಸೋಮವನ್ನು ಕೊಳ್ಳೋದಕ್ಕೆ ಬಳಸುವಂತಹ ಈ ಹಸುವಿನಲ್ಲಿ ಮಾತ್ರ ಉಂಟು ಅಂತ. ಅರುಣಯ ಪಿಂಗಾಕ್ಷ್ಯ ಏಕಹಾಯನ್ಯ ಸೋಮಂ ಕ್ರೀಣಾತಿ ಅಂತ ಹೇಳ್ಬಿಟ್ಟಿದ್ದನು. ಇಲ್ಲಿ ಒಂದು ನ್ಯಾಯ ಬರುತ್ತದೆ, ಮೀಮಾಂಸಾ ನ್ಯಾಯ. ಅದನ್ನು ಇಟ್ಕೊಂಡು ಹೇಳುವುದು ಅಂದರೆ, ಎಲ್ಲ ಹಸುಗಳು ಮತ್ತು ಕುದುರೆಗಳು ಅಥವಾ ಮೇಕೆಗಳು ಇವುಗಳಿಗೆಲ್ಲ ಒಂದು ಕೇಸರಿ ಕೆಂಪು ಬಣ್ಣ ಇದ್ದರೂ ಕೂಡ ಸೋಮವನ್ನು ಕೊಳ್ಳುವುದಕ್ಕೆ ಮಾತ್ರ ಉಂಟು ಅಂತ ಹೇಳ್ಬಿಟ್ಟು ಕೆಂಪು ಬಣ್ಣ ಅಂತಿದ್ದಾನೆ. ಆದರೆ ನಿನ್ನ ಕಾಲಿನಲ್ಲೇ ಕೆಂಪು ಬಣ್ಣ ಉಂಟು, ಅದು ಜೈಮಿನಿಯ ಯುಕ್ತಿಗಳನ್ನು ಧಿಕ್ಕರಿಸ್ತಾ ಇದೆ ಅಂತ. ಇನ್ನೊಂದು ತಾತ್ಪರ್ಯ, ಮೀಮಾಂಸಾಶಾಸ್ತ್ರದ ಪ್ರಕಾರ ದೇವತೆಗಳಿಗೆ ಆಕಾರ ಇಲ್ಲ ಅಂತ. ವಸ್ತುತಃ ದೇವತೆಗಳೆಲ್ಲ ಮಂತ್ರಾಧೀನ, ದೇವತೆಗಳಿಗೆ ಸ್ವತಂತ್ರ ಸತ್ಯ ಇಲ್ಲ ಅಂತ. ಆದರೆ ಆ ಮೀಮಾಂಸಾ ನ್ಯಾಯವನ್ನು, ಮೀಮಾಂಸಾ ಸೂತ್ರಗಳನ್ನು ಧಿಕ್ಕರಿಸುವಂತೆ ನಿನ್ನ ಪಾದಗಳಲ್ಲಿಯೇ ಆ ಕೆಂಪುತನ, ಅನುರಾಗ ಇದೆಯಲ್ಲ ಅಂತ. ಅಂದರೆ ಇವರಿಗೆ ಮೀಮಾಂಸಾಶಾಸ್ತ್ರ ಪ್ರಿಯವಾದದ್ದು, ಆದರೂ ಆ ಶಾಸ್ತ್ರ ಅಪೂರ್ಣವಾದದ್ದು. ಅದು ವೇದಾಂತಾನುಪ್ರಾಣಿತವಾಗಬೇಕು, ಭಕ್ತಿಯಿಂದ ಕೂಡಬೇಕು ಅಂತನ್ನೋದಕ್ಕಿಟ್ಟುಕೊಂಡು ಅರುಣಾಧಿಕರಣ ಅಂದರೆ ಆ ಒಂದು ಸೂತ್ರದ ಅಧಿಕರಣ. ಅದೇ ಸಂದರ್ಭದಲ್ಲಿ ಕೆಂಪು ಅರುಣ, ಅದರ ಅಧಿಕರಣ ಅಂದರೆ ನೆಲೆ. ಕೆಂಪಿನ ನೆಲೆಯೇ ನಿನ್ನ ಪಾದ, ಅನುರಕ್ತಿಯ ನೆಲೆ ನಿನ್ನ ಪಾದವಾಗಿದೆ ಅಂತಂತಾರೆ. ಇವುಗಳೆಲ್ಲ ತುಂಬ ಶಾಸ್ತ್ರರಸಿಕರಾದವರಿಗೆ ಮಾತ್ರ ಇಷ್ಟವಾಗಬಹುದಾದದ್ದು. ಒಂದೊಂದು ಕಾಲದಲ್ಲಿ ಒಂದೊಂದು ವಿದ್ಯೆಗೆ ಹೆಚ್ಚಿನ ಬೆಲೆ. ಈ ಕಾಲದಲ್ಲಿ ನೀವು SMS ಪರಿಭಾಷೆಯಲ್ಲಿ, ಇಂಟರ್ನೆಟ್ ಪರಿಭಾಷೆಯಲ್ಲಿ, ಕಂಪ್ಯೂಟರ್ ಪರಿಭಾಷೆಯಲ್ಲಿ ಮಾತಾಡಿದ್ರೆ ಹೆಚ್ಚು ಬೆಲೆ. ಒಂದೊಂದು ಕಾಲಕ್ಕೆ, ಆ ಕಾಲದಲ್ಲಿ ಮೀಮಾಂಸಾ
ತರ್ಕ ನ್ಯಾಯ ಇತ್ಯಾದಿಗಳ ಪರಿಭಾಷೆಯಿಂದ ಮಾತಾಡಿದ್ರೆ ಬೆಲೆ. ತರ್ಕಶಾಸ್ತ್ರದವರಿಗೆ ವ್ಯಾಕರಣದ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ, ಆದರವೂ ಇಲ್ಲ ಅಂತ ಒಂದು ತಮಾಷೆ ಮಾಡ್ತಾ ಇರ್ತಾರೆ. ಯಾರೋ ಒಮ್ಮೆ ತರ್ಕಶಾಸ್ತ್ರಜ್ಞ ಪುಲ್ಲಿಂಗದ ಅಕಾರಾಂತ ಶಬ್ದವನ್ನು ಉಚ್ಚಾರ ಮಾಡಿ ಹೇಳೋದಕ್ಕೆ ಬದಲಾಗಿ ಅದನ್ನು ನಪುಂಸಕಲಿಂಗದಂತೆ ಹೇಳಿಬಿಟ್ಟ. ಇದಂತೂ ಪಟಂ ಅಂತ, ಅಯಂತು ಪಟಃ ಅಂತ ಹೇಳಬೇಕಾಗಿತ್ತು. ಕಥಂ ಕಥಂ ಪಟಮಿತಿ, ಘಟಮಿವ ಪಟಂ ಅಂತ, ಘಟದಂತೆ ಪಟ, ಅದು ಘಟಃ ಅಂತ ಪುಲ್ಲಿಂಗ ಶಬ್ದ, ಘಟಃ ಇವ ಪಟಃ ಅಂತ ಅನ್ಬೇಕು. ಅದು ಕಥಂ ಕಥಂ ಘಟಮಿತಿ ಅಂತಂದರೆ ಯಥಮಿತಿ ಘಟಂ ತಥಮಿತಿ ಪಟಂ ಅಂತ ಹೇಳ್ಬಿಟ್ಟಂತೆ. ಯಥಾ ಅನ್ನುವುದು ಅವ್ಯಯ, ಅದನ್ನು ಯಥಂ ಅಂತ ಮಾಡಿಬಿಟ್ಟಿರೋದು ಮತ್ತೆ ವ್ಯಾಕರಣ ದೋಷ. ಕಥಂ ಕಥಂ ಅಂದರೆ ಕಥಮಿವ ಯಥಂ, ಯಥಮಿವ ತಥಂ, ತಥಮಿವ ಘಟಂ, ಘಟಮಿವ ಪಟಂ ಅಂತ. ಕಥಂ ಕಥಂ ಹೇಗೆ ಅಂತ ಕೇಳಿದ್ರೆ ಅದು ಅವ್ಯಯವೇ. ಅದಕ್ಕೆ ಕಥಮಿವ ತಥಂ, ಕಥಂ ಇದ್ದಂತೆ ತಥಂ, ತಥಂ ಇದ್ದಂತೆ ಯಥಂ, ಯಥಂ ಇದ್ದಂತೆ ಘಟಂ, ಘಟಂ ಇದ್ದಂತೆ ಪಟಂ ಅಂತ ಈಕ್ವೇಷನ್ನು. ತಾರ್ಕಿಕರ ನಿರೂಪಣ ಶೈಲಿಯೇ ಹಾಗೆ. ಕಥಂ ಕಥಂ ವ್ಯಾಕರಣಮೇವ ಉಲ್ಲಂಘ್ಯತೆ, ವ್ಯಾಕರಣವನ್ನೇ ಬಿಟ್ಬಿಟ್ರಲ್ಲ ಅಂತಂದರೆ ಅಸ್ಮಾಕೋಣಾಂ ತಾರ್ಕಿಕೇಶಾಂ ಅರ್ಥರಿ ನತು ಶಬ್ದನಿ ಅಂತಂದ್ರಂತೆ. ಅಸ್ಮಾಕೋಣಾಂ, ಅಸ್ಮಾಕಂ ಅಂದರೆ ಸಾಕು, ಅಸ್ಮಾಕೋಣಾಂ ಅಂತ ಷಷ್ಠಿ ವಿಭಕ್ತಿ ಮಾಡಿಬಿಟ್ಟಿದ್ದಾರೆ. ಸರ್ವನಾಮ ಶಬ್ದವನ್ನು ಬೇರೊಂದು ರೀತಿಯಲ್ಲಿ ಮಾಡಿದ್ದಾರೆ. ತಾರ್ಕಿಕೇಶಾಂ, ತಾರ್ಕಿಕಾಣಾಂ ಅಂತ ಅನ್ನೋದನ್ನು ತಾರ್ಕಿಕೇಶಾಂ ಅಂತ, ಒಂದನ್ನು ಸರ್ವನಾಮವಲ್ಲದ ರೀತಿಯಲ್ಲಿ ಸರ್ವನಾಮವನ್ನು ಬಳಸೋದು ಮತ್ತು ಸರ್ವನಾಮದ ರೀತಿಯಲ್ಲಿ ನಾಮಪದವನ್ನು ಬಳಸೋದು ತಾರ್ಕಿಕರು ಅನ್ನುವಂಥದ್ದು. ಮತ್ತು ಅರ್ಥೇ ಶಬ್ದೇ ಅಂತ ಅಕಾರಾಂತ ಪುಲ್ಲಿಂಗದ ಸಪ್ತಮಿ ವಿಭಕ್ತಿಗಳನ್ನು ಬಳಸೋಕ್ಕೆ ಬರಲ್ಲ. ಅರ್ಥರಿ ನತು ಶಬ್ದನಿ ಅಂತ ಹೇಳಿಬಿಟ್ಟು ಅಲ್ಲಿ ಮತ್ತೆ ನಪುಂಸಕಲಿಂಗದ ನಕಾರಾಂತ ಶಬ್ದವನ್ನು ಅಥವಾ ಪುಲ್ಲಿಂಗದ ನಕಾರಾಂತ ಶಬ್ದವನ್ನು ಬಳಸುವಂಥ ರೀತಿಯಲ್ಲಿ ಈ ಥರ ಮಾಡಿಬಿಟ್ಟಿದ್ದಾರೆ. ನೋಡಿದಾಗ ಋಕಾರಾಂತ ಪುಲ್ಲಿಂಗ ಶಬ್ದವನ್ನು ಅಥವಾ ಸ್ತ್ರೀಲಿಂಗ ಶಬ್ದವನ್ನು ಮಾತರಿ ಪಿತರಿ ಅನ್ನುವಂತೆ ಶಬ್ದರಿ ನತು ಅರ್ಥನಿ ಮೂರ್ಧನಿ ಶೂಲಿನಿ ಅನ್ನುವಂಥ ರೀತಿಯಲ್ಲಿ. ಇವೆಲ್ಲ ತರ್ಕಶಾಸ್ತ್ರದ ಸ್ವಲ್ಪ ಪರಿಚಯ, ವ್ಯಾಕರಣದ ಪರಿಚಯ ಇದ್ದರೆ ಈ ಜೋಕನ್ನು ಎಂಜಾಯ್ ಮಾಡಬಹುದು. ಕಾಲ ವೈಪರೀತ್ಯ ಎಷ್ಟೋ ಬಾರಿ ಗೊತ್ತಾಗೋದಿಲ್ಲ. ಆಯಾ ವಿಷಯಗಳಲ್ಲಿ ಜೋಕ್ಗಳು ಅಂತ ನಾವು ಏನು ಹೇಳ್ತೀವಿ, ಹಾಸ್ಯ ಕಣಿಕೆಗಳು ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಈಗ ಜರ್ನಲಿಸ್ಟ್ಗಳಿಗೆ ಅವ್ರದ್ದೇ ಆದ ಜಾರ್ಗಾನ್ ಹೊಂದಿರುತ್ತದೆ, ಆ ರೀತಿಯಾಗಿರುತ್ತದೆ. ಸ್ಪೋರ್ಟ್ಸ್ಮನ್ ಕ್ರೀಡಾಪಟುಗಳಿಗೆ ಅವರದೇ ಆದ ರೀತಿಯಲ್ಲಿ ಇರುತ್ತವೆ. ಹಾಗೆ ಸಂಸ್ಕೃತದ ವಿದ್ವತ್ತಾ ಪ್ರಪಂಚವೂ ಆ ರೀತಿಯಲ್ಲೇ ಇರುವುದು. ಸಂಗೀತದವರಿಗೂ ಹಾಗೆ ಉಂಟು. ಏನು ಕಚೇರಿ ಇವತ್ತು ಹೇಗಿತ್ತು ಅಂದರೆ, ಏನೂ ಇಲ್ಲಪ್ಪ ಬರೀ ಮೋಹನ್ ರಾಗ ಅಂತ. ಮೋಹನ್ ರಾಗದಲ್ಲಿ ಮಧ್ಯಮ ನಿಷಾದ ಸ್ವರಗಳಿಲ್ವಲ್ಲ, ನೀ ಇಲ್ಲ, ಮನಿ ಇಲ್ಲ, ಬಿಟ್ಟಿ ಕಚೇರಿ ಅಂತ. ಇದು ಸಂಗೀತದವರಿಗೆ ಗೊತ್ತಾಗುತ್ತದೆ. ಹೇಗಿತ್ತು ಆ ಹೋಟೆಲ್ನಲ್ಲಿ ಮಸಾಲೆ ದೋಸೆ ಅಂದರೆ, ಪಕ್ವಾದ್ಯ ಸರಿಗಿಲ್ಲರಿ ಅಂತ, ಚಟ್ನಿ ಹಳಸೋಗಿತ್ತು, ಪಲ್ಯಕ್ಕೆ ಉಪ್ಪು ಜಾಸ್ತಿ ಇತ್ತು, ಪಕ್ವಾದ್ಯ ಸರಿಗಿಲ್ಲ. ಹೀಗೆ ಆ ಪರಿಭಾಷೆಯಲ್ಲಿ ಅವುಗಳು ಬರ್ತವೆ. ಇಂಥದ್ದು ಸಂಸ್ಕೃತದ ಶಾಸ್ತ್ರ ಪ್ರಪಂಚದಲ್ಲಿ ಅತಿ ಹೆಚ್ಚು. ಇದನ್ನು ಆಸ್ವಾದ ಮಾಡೋದಕ್ಕೆ ಬಂದರೆ ಈ ಥರದ ಕಾವ್ಯಗಳು ಮತ್ತೂ ರೋಚಕವಾಗುತ್ತವೆ. ಅಂಘ್ರಿದ್ವಯಸ್ಯ ತವ ಸಂತತ ಮಂತರಂಗ ಮಂಭೋಜವರ್ಗಮಿಹ ಯೋಜಯತಿ ಶ್ರಿಯಾಯತ್ ಉತ್ಕೋಚದಾನಮಿದ ಮುಷ್ಣಕರಸ್ಯ ಬಾಲ್ಯಾತ್ ಸತ್ಕಾಂತಿರತ್ನಚಯ ಚೋರಣ ತತ್ಪರಸ್ಯ. ಪರಮಾತ್ಮ ನಿನ್ನ ಪಾದಕಾಂತಿಯನ್ನು ಸದಾ ಕದಿಯುವುದರೊಳಗೇನೆ ಆಸಕ್ತಿ ಹೊಂದಿದವನು ಸೂರ್ಯ. ಸೂರ್ಯನಿಗೆ ಎಲ್ಲಿಂದ ಬರಬೇಕು ಪಾಪ ಆ ಹೊಂಬಣ್ಣ, ನಿನ್ನ ಪಾದಪದ್ಮಗಳ ಕಾಂತಿಯಿಂದ. ಆದರೆ ಅವನು ಕಮಲಗಳನ್ನು ಅರಳಿಸ್ತಾ ಇದ್ದಾನೆ. ನಿನ್ನ ಪಾದದಂತಿರುವ ಕಮಲಗಳನ್ನು ಅರಳಿಸೋ ಮೂಲಕ ಈ ಕದ್ದಿದ್ದನ್ನು ಅಲ್ಲಿ ಸ್ವಲ್ಪ ಕಾಂಪನ್ಸೇಟ್ ಮಾಡ್ಕೊಳ್ತಾ ಇದ್ದಾನೆ. ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಅಗಸರವನ್ ಕತ್ತೆ ದೊಂಬರವನ್ ದಾನ ಅಂತೀವಲ್ಲ, ಹಾಗೆ ಇಲ್ಲಿಂದ ಕದ್ದು ಅಲ್ಲಿ ಏನೋ ಮ್ಯಾಚಪ್ ಮಾಡ್ಕೋತಾ ಇದ್ದಾನೆ. ಅದು ಏನು ದೊಡ್ಡ ಸಂಗತಿನ ಅಂತ ಅನ್ನುವಂಥದ್ದು. ಅಂದರೆ ನಿನ್ನನ್ನು ಯಾವುದಕ್ಕೂ ಹೋಲಿಸೋಕ್ಕಾಗೋಲ್ಲ ಅಂತ ಹೇಳ್ತಲೇ ಬೇರೆ ಬೇರೆ ಅದಕ್ಕೆ ಹೋಲಿಸುವ ಬಗೆ ಇದೆಯಲ್ಲ. ಈ ಮೂಲಕವಾಗಿ ಪರಮಾತ್ಮ ಅನುಪಮ ಅನನ್ಯ ಅನ್ನುವುದನ್ನು ಸಾಕ್ಷಾತ್ಕಾರ ಮಾಡಿಕೊಡುವಂಥದ್ದಾಗಿದೆ. ಭಾನೋರ್ನಿಶಾಸು ಭವದಂಘ್ರಿ ಮಯೂಖ ಶೋಭಾಲೋಭಾತ್ ಪ್ರತಪ್ಯ ಕಿರಣೋತ್ಕರ ಮಾಪ್ರಭಾತಂ ತತ್ರೋದ್ಧತೆ ಹುತವಹಾತ್ ಕ್ಷಣಲುಪ್ತರಾಗೆ ತಾಪಂ ಭಜತ್ಯನುದಿನಂ ಸಹಿ ಮಂದತಾತಃ. ದೇವ, ನಿನ್ನ ಪಾದಗಳ ಕೆಂಗಾಂತಿ, ಕೆಂಪು ಬಣ್ಣದ ಕಾಂತಿ, ಆ ಕೆಂಪು ಬಣ್ಣವನ್ನು ತಾನು ಅನುದಿನವೂ ಪಡ್ಕೊಳ್ಬೇಕು, ಸದಾಕಾಲ ತನ್ನ ಕಿರಣಗಳಿಗೆ ಉಳಿಸಿಕೊಳ್ಳಬೇಕು ಅಂತ ಹೇಳಿಬಿಟ್ಟಿದನುವೆ. ರಾತ್ರಿ ಹೊತ್ತು ತನ್ನನ್ನು ತಾನು ಅಗ್ನಿಯೊಳಗೇನೆ ಮುಳುಗಿಸ್ಕೊಳ್ತಾನೆ. ಬೆಂಕಿಯೊಳಗೆ ತಾನು ಮುಳುಗಿಸ್ಕೊಂಡು ಕೆಂಪಗೆ ಮಾಡ್ಕೊಂಡು ಪಾಪ ಬೆಳಗ್ಗೆ ಬರ್ತಾ ಇದ್ದಂತೆ ಮಂದ ಮಾರುತದಿಂದ ಅದೆಲ್ಲ ಆರೋಗ್ಬಿಟ್ಟು ಮತ್ತೆ ಮಾಮೂಲಿ ಬೆಳ್ಳಗೆ ಆಗ್ಬಿಡ್ತಾನೆ, ಬಿಳಿಸ್ಕೊಂಡು ಬಿಡ್ತಾನೆ.
ಏನು ಮಾಡೋದು? ಅವನು ಮಂದನ ಅಪ್ಪ ಅಲ್ವೇ? ಮಂದ ಅಂದರೆ ಶನಿ, ಶನಿಶ್ಚರ ಮಂದ ಅಂತ. ಹಾಗಾಗಿ ಪೆದ್ದನ ಅಪ್ಪ ಅವನು ಪೆದ್ದನೇ. ಆತ್ಮಾವೈ ಪುತ್ರರಾಮಾಸಿ ಅಂತ ಪೆದ್ದನ ತಂದೆ ಪೆದ್ದ. ಹಾಗೆ ಮಾಡಿಕೊಂಡು ಅವನು ಗೊತ್ತಿಲ್ಲ ನಿನ್ನ ಪಾದಪದ್ಮಗಳ ಕಾಂತಿ ಪೂರ್ಣ ಕಾಲದಲ್ಲಿ ಅವನಿಗಿರೋಕ್ಕೆ ಸಾಧ್ಯವೇ? ಬಾರೋಡ್ ಫೆದರ್ಸ್, ಎರವಲ ಅಲಂಕಾರ ನಿಲ್ಲೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತಿಳ್ಕೊಂಡಿಲ್ಲ ಅಂತ. ಇದು ವಿಷಮಾಲಂಕಾರ ತುಂಬ ಸೊಗಸಾಗಿ ಬಂದಿರುವಂಥದ್ದಾಗಿದೆ. ಮತ್ತು ಉತ್ಪ್ರೇಕ್ಷಾ ಅಲಂಕಾರ, ಕಾವ್ಯಲಿಂಗ ಅಲಂಕಾರ, ಒಂದು ಕಾರಣವೂ ಇದೆ. ಅವನು ಕೆಂಪಿಗಿರೋ ಕಾರಣ ರಾತ್ರಿ ಇಡೀ ಮೈ ಕಾಯಿಸ್ಕೊಂಡಿದ್ದಾನೆ ಕುಲುಮೆ ಒಳಗೆ ಅಂತ. ಹಾಗಿದ್ದರೂ ಅವನಿಗೆ ಬರೋಲ್ಲ, ಕಾರಣ ಅವನು ಶನಿಶ್ಚರನ ಅಪ್ಪ. ಇದು ಒಂದು ಕಾರಣ. ಹೀಗೆ ಕಲಾತ್ಮಕವಾದ ಕಾರಣ ಕೊಡುವುದನ್ನು ಕಾವ್ಯಲಿಂಗ ಅಲಂಕಾರ ಅಂತಾರೆ. ಉತ್ಪ್ರೇಕ್ಷೆ ಒಂದು ರೀತಿ ಸರ್ವಾಲಂಕಾರ ಜೀವಾಳ ಅಂತ ಕರೀಬಹುದು. ಒಂದನ್ನು ವಿಶೇಷ ಮಾಡದೆ, ಒಂದನ್ನು ಸಂಭಾವನೆ ಪ್ರಾಬಬಿಲಿಟಿಯನ್ನು ಹೇಳದೆ ಯಾವ ಅಲಂಕಾರ ಸಿದ್ಧಿಯೂ ಇಲ್ಲ. ಚಮತ್ಕಾರ ಬೇಕು ಅಂದರೆ ಉತ್ಪ್ರೇಕ್ಷೆ ಬೇಕು, ಮೇಲ್ನೋಟ. ಮೇಲೆ ಪ್ರೇಕ್ಷಾ ನೋಟ, ಮೇಲ್ನೋಟ ಬೇಕು. ಮೇಲಿನ ನೋಟ ಅಲ್ಲ, ಮೇಲಿನ ನೋಟ ಬೇಕು. ಆ ಥರ ಇದ್ದರೆ ಮಾತ್ರ ಅದು ಸಿದ್ಧವಾಗುತ್ತದೆ. ತೌಲ್ಯಂ ವದಂತು ಕವಯಸ್ತರು ಪಲ್ಲವಾನಾಂ ಮುಗ್ಧಾಸ್ತ್ವದೀಯ ಚರಣೇನ ಮುಕುಂದ ಕಿಂ ತೈಹಿ ತಾನ್ಯೇವ ತತ್ತ ದಧರೋಷ್ಟಮಿಷಾತ್ತದಾನೀಂ ಕಂಪಂ ಭಜಂತಿ ಕಥಯಂತಿ ಕಿಲಾತ್ಮನೈಚ್ಯಂ. ದೇವ, ನಿನ್ನ ಪಾದಗಳು ಚಿಗುರುಗಳಿಗೆ ಸಮಾನ, ನವಪಲ್ಲವಗಳಿಗೆ ಸಮಾನ, ಹೊಸ ಕೆಂಪಾದ ಚಿಗುರುಗಳಿಗೆ ಸಮಾನ ಅಂತ ಕವಿಗಳು ಹೇಳ್ಕೊಳ್ತಾರೆ. ಪೆದ್ದರು ಹಾಳಾಗಿ ಹೋಗಲಿ ಹೇಳ್ಕೊಂಡು. ಆದರೆ ಚಿಗುರುಗಳು ಜನಗಳ ತೂಟಿಗಳ ರೂಪದಲ್ಲಿ ಬಂದು ಅವರ ಬಾಯಲ್ಲಿ ನೆಲೆಸಿ ನಿನ್ನ ಮುಂದೆ ಗಡಗಡ ನಡುಗುತ್ತಾ ನಿಲ್ಲೋದ್ರಿಂದ ಗೊತ್ತಾಗಲ್ವಾ ನಮಗೆ ನಿನ್ನ ಪಾದಗಳ ಜೊತೆ ಹೋಲಿಕೆಯೇ ಇಲ್ಲ ಅಂತ ಹೇಳ್ಕೊಳ್ಳೋದು ಅಂತ. ತುಟಿಗಳಂತೆ ಕೆಂಪಾದ ಚಿಗುರುಗಳು, ಚಿಗುರಿನಂತೆ ಕೆಂಪಾದ ತುಟಿಗಳು. ಆ ತುಟಿಗಳಿಂದ ಭಕ್ತರು ದೇವರ ಮುಂದೆ ಪಿಟಿಪಿಟಿ ಅಂತ ಸ್ತೋತ್ರ ಹೇಳ್ಕೊಳ್ತಾರಲ್ಲ, ಆಗ ತುಟಿ ಕಂಪಿಸುತ್ತದಲ್ಲ. ಉಪಾಂಶು ಜಪ ಶ್ರೇಷ್ಠವಾದದ್ದು ಅಂತಾರೆ. ಉಪಾಂಶು ಅಂದರೆ ತುಟಿ ಅಲ್ಲಾಡುವಂತೆ ಜಪ. ನಿನ್ನೆದುರು ನಿಂತು ಸ್ತೋತ್ರ ಮಾಡುವಾಗ ತುಟಿ ಕಂಪಿಸುತ್ತದೆ. ಆ ಮೂಲಕ ಚಿಗುರೆ ಅಯ್ಯೋ ನಿನ್ನೆದುರಿಗೆ ನಿಲ್ಲೋ ತಾಕತ್ತು ನನಗಿಲ್ಲ, ಇನ್ನು ನಿನ್ನ ಪಾದಪದ್ಮಗಳ ಕಾಂತಿ ನನಗಿದೆ ಅಂದರೆ ಎಲ್ಲಾದರೂ ಉಂಟೆ ಅಂತ ನಿತ್ಯಾನುಸಂಧಾನ ಮಾಡಿಕೊಳ್ತಾ ಇವೆ ಅನ್ನುವ ಒಂದು ಅದ್ಭುತವಾದ ವ್ಯಾಜಾಪನ್ನತಿ ಅನ್ನುವಂಥ ಅಲಂಕಾರ. ಅಂದರೆ ಅವುಗಳಿಗಿರುವ ಗುಣ ಅದಲ್ಲ ಅಂತ ತೋರ್ಪಡಿಸುವಂಥದ್ದನ್ನು ಮಾಡುವಂಥದ್ದಾಗಿ ಕಾಣಿಸುತ್ತದೆ. ಇನ್ನು ಆ ಕಾಲುಗಳನ್ನು ಕಮಲವೇ ಹೌದು ಅಂತ ನಿರೂಪಣೆ ಮಾಡುವ ಒಂದು ಬಗೆ ನೋಡಿ. ಕಲ್ಯಾಣಶಾಲಿ ಕಮಲಾಕರ ಲಾಲನೀಯಂ ಆಸೇವಕ ಶ್ರುತಿ ಮನೋಹರ ನಾದಿಹಂಸಂ ಆಮೋದ ಮೇದುರ ಮರುನ್ನಮಿತಾಲಿಕಾಂತಂ ಶಂಕೆ ತವೇಶ್ವರ ಪದಂ ಶತಪತ್ರಮೇವ. 100 ಎಸಳುಗಳ ಕಮಲದಂತೆ ನಿನ್ನ ಕಾಲಿದೆ ಎನ್ನುವುದು ನಿಜ. ಯಾಕೆ? ಕಮಲಗಳಿಗೆ ಏನಿರುತ್ತದೆ? ಕಲ್ಯಾಣಶಾಲಿ, ಮಂಗಳಕರವಾಗಿರುತ್ತದೆ. ಕಮಲ ಮಂಗಳದ ಲಕ್ಷಣ. ಹಾಗಾಗಿ ಪದ್ಮಚಿಹ್ನೆಯನ್ನು ಮನೆಯ ಮುಂದೆ, ರಂಗವಲ್ಲಿಗಳಲ್ಲಿ, ವೇದಿಕೆಗಳ ಮೇಲೆ ಎಲ್ಲ ಕಡೆಯಲ್ಲಿಯೂ ನೋಡ್ತೀವಿ. ಪದ್ಮ ಸಕಲ ಮಂಗಲ ವಸ್ತುಗಳಲ್ಲಿ ಕೂಡ ಒಂದು ಅಂತ ಗೊತ್ತು. ನಿನ್ನ ಪಾದಗಳು ಪರಮ ಮಂಗಳಕಾರಿಯಾದವು, ಮೋಕ್ಷವನ್ನೇ ಕೊಡುವಂಥವು. ಇನ್ನು ಕಮಲಾ ಕರಲಾಲನೀಯಂ, ಕಮಲಾ ಕರಲಾಲನೀಯಂ, ಕಮಲಾದೇವಿ ಅಂತ ಹೆಸರಾದ ಮಹಾಲಕ್ಷ್ಮಿಯ ಕೈಗಳಿಂದ ಸದಾ ಸಂವಾಹಿತವಾದಂಥವು. ಅಂದರೆ ಲಕ್ಷ್ಮಿ ನಿನ್ನ ಕಾಲುಗಳನ್ನು ಒತ್ತಾಳೆ. ಇನ್ನೊಂದು ಕಮಲಾಕರ ಲಾಲನೀಯಂ, ತಾವರೆಗಳು ಕಮಲಾಕರದಲ್ಲಿ ಅಂದರೆ ಕಮಲಗಳ ಆಕರವಾದ ಸರೋವರದಲ್ಲಿ ಲಾಲಿತವಾಗುತ್ತವೆ, ಅವುಗಳ ಅಲೆಗಳಿಂದ ತೂಗಲ್ಪಡುತ್ತವೆ. ಆಸೇವಕ ಶ್ರುತಿ ಮನೋಹರ ನಾದಿ ಹಂಸಂ, ಹಾಗೆಯೇ ಮನೋಹರವಾದ ಹಂಸಗಳು ಕಮಲಗಳ ಸುತ್ತಲೂ ಬಂದು ಕ್ರೇಂಕಾರ ಮಾಡ್ತಾ ಇರ್ತವೆ. ಹಾಗೆಯೇ ನಿನ್ನ ಪಾದಗಳ ಸುತ್ತಲೂ ಹಂಸರು ಅಂದರೆ ಹಂಸ, ಪರಮಹಂಸ ಮೊದಲಾದ ಸನ್ಯಾಸಿಗಳು, ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ 4 ಬಗೆಯಲ್ಲಿ ಸನ್ಯಾಸಿಗಳು ಅಂತ. ಆ ಹಂಸ ಪರಮಹಂಸಾದಿಗಳೆಲ್ಲ ಬಂದು ನಿನ್ನ ಪಾದಪದ್ಮಗಳನ್ನು ಸೇವನೆ ಮಾಡ್ತಾರೆ. ಆಮೋದ ಮೇರು ಬೇದುರ ಮರುನ್ನ ಮಿತಾಲಿಕಾಂತ, ಮರುತ್ ಗಾಳಿಯಿಂದ ಎಲ್ಲ ರೀತಿಯಲ್ಲಿಯೂ ಓಲಾಡಿಸಲ್ಪಡ್ತಾ ಇರತಕ್ಕಂಥದ್ದು. ಸಂತೋಷವಾಗಿ ಗಾಳಿ ಕಮಲವನ್ನು ಹೊಯ್ದಾಡಿಸುತ್ತದೆ, ಪರಿಕ್ರಮಣ ಮಾಡಿ ಬರುತ್ತದೆ ಕಮಲಕ್ಕೆ. ನಮಿತ ಅಲಿಕಾಂತಂ, ಹಾಗೆಯೇ ದುಂಬಿಗಳು ಈ ಕಮಲವನ್ನು ಮುತ್ತಿಕೊಳ್ಳುತ್ತವೆ. ಅಲಿ ಅಂದರೆ ದುಂಬಿ. ಇನ್ನೊಂದು ಮರುನ್ನಮಿತ ಅಲಿಕಾಂತಂ, ಮರುತ್ ಅಂದರೆ ದೇವತೆಗಳಿಂದ, ನಮಿತ ಬಾಗಲ್ಪಟ್ಟಂಥ, ಅಲಿಕಾಂತ ಹಣೆಯ ತುದಿಯಿಂದ ಕೂಡಿದ್ದು. ದೇವತೆಗಳು ನಿನ್ನ ಪಾದ ಪದ್ಮಕ್ಕೆ ತಮ್ಮ ಮುಡಿಚಾಚಿ ಹಣೆಚಾಚಿ ನಮಸ್ಕಾರ ಮಾಡ್ತಾ ಇರ್ತಾರೆ. ಹೀಗಿರೋದ್ರಿಂದ ನಿನ್ನ ಕಾಲು ಕಮಲವಲ್ಲದೆ ಏನು? ನಿಜವಾದ ಕಮಲ ಅಂದರೆ ನಿನ್ನ ಕಾಲು. ಆ ಕಮಲ ಕಮಲವಲ್ಲ, ಕಮಲ ಅಷ್ಟೇ, ಇನ್ನೇನೂ ಅಲ್ಲ ಅನ್ನುವ ಚಮತ್ಕಾರವನ್ನು ಮಾಡ್ತಾರೆ. ಆಮೇಲೆ
ಕಾಲಿನ ಪದ್ಮರೇಖೆಯನ್ನು ಕುರಿತು ಹೇಳ್ತಾನೆ. ಮಾತಂಗ ಶೈಲ ಮಣಿಶೇಖರ ತೇ ಪದಾಭ್ಯಾಂ ಮೋಹೇನ ಸಾಮ್ಯಮನುಚಿಂತ್ಯ ಕೃತಾಪರಾಧಂ ಶಂಕೆ ಸರೋಜ ಮನಯೋರುಭಯೋರುಪೇತ್ಯ ರೇಖಾಚ್ಛಲೇನ ಸತತಂ ವಿದಧಾತಿ ಸೇವಾಂ. ಒಮ್ಮೆ ನೋಡಿ ಪಾದಗಳು ಪದ್ಮ ಅಂತಂದರು, ಇನ್ನೊಮ್ಮೆ ಪಾದಗಳು ಪದ್ಮಕ್ಕೆ ಹೋಲಿಕೆ ಇಲ್ಲ, ಪದ್ಮಕ್ಕೆ ಪಾಪ ಬಡಪಾಯಿಗೆ ನಿನ್ನ ಪಾದಗಳಿಗೆ ಹೋಲಿಕೆ ಎಲ್ಲಿ ಸಿಗುತ್ತದೆ, ನಿನ್ನ ಹೋಲಿಕೆ ನಾನು ಅಂತ ಕಮಲ ಅಂದುಕೊಂಡ್ಬಿಟ್ಟು ಕಡೆಗೆಲ್ಲಾದರೂ ಉಂಟೆ, ಅದು ಪಾಪ ಅಂತ ಹೇಳಿಬಿಟ್ಟು ನಿನ್ನ ಕಾಲಿನ ಮೇಲೆ ತನ್ನ ರೂಪವನ್ನು ಬರ್ಕೊಂಡು ಕಾಲಡಿಯಲ್ಲಿ ಸವಸ್ಕೊಂಡು ಪಾಪವನ್ನು ಕಳ್ಕೊಳ್ತಾ ಇದೆ ಅಂತ. ಈ ದೇವಸ್ಥಾನಾದಿಗಳಲ್ಲೆಲ್ಲ ಅಲ್ಲಲ್ಲಿ ನೀವು ಪರಿಕ್ರಮ ಪಥದಲ್ಲಿ ಕೆಲವು ಗೊಂಬೆಗಳನ್ನು ಕೆತ್ತಿರ್ತಾರೆ. ಅದು ಕೆಲವು ಭಕ್ತರು ಬೇರೆ ಭಕ್ತರುಗಳು ಸದಾ ಪ್ರದಕ್ಷಿಣೆ ಮಾಡುವಾಗ ತಮ್ಮ ಪ್ರತಿಕೃತಿಗಳ ಮೇಲೆ ಓಡಾಡಿ ಅವರ ಪಾದಧೂಳಿ ಬಿದ್ದು ತಮ್ಮ ಪಾಪ ನಿವಾರಣೆ ಆಗಲಿ ಅಂತ ಮಾಡಿಕೊಳ್ಳುವ ಯತ್ನ. ಅಂದರೆ ನೈತ್ಯಾನುಸಂಧಾನ ಮಾಡಿಕೊಳ್ಳದೆ ಪ್ರಪತ್ತಿ ಶರಣಾಗತಿ ಸಾಧ್ಯ ಇಲ್ಲ ಅಂತ. ಅಹಂಕಾರ ಖಂಡನೆಗೆ ಒಂದು ಉಪಾಯ. ನಿನ್ನ ಪಾದದಲ್ಲಿ ಪದ್ಮರೇಖೆ ಇದೆ. ಮಹಾಪುರುಷ ಲಕ್ಷಣದಲ್ಲಿ, ಸಾಮುದ್ರಿಕದಲ್ಲಿ, ದೇಹ ಸಾಮುದ್ರಿಕದಲ್ಲಿ, ಪಾದ ಸಾಮುದ್ರಿಕದಲ್ಲಿ, ಹಸ್ತ ಸಾಮುದ್ರಿಕದಲ್ಲಿ ಎಲ್ಲ ಪದ್ಮ, ಶಂಖ, ಧ್ವಜ, ಅಂಕುಶ, ಮತ್ಸ್ಯ ಮೊದಲಾದ ರೇಖೆಗಳು ಉಂಟು. ನಿನ್ನ ಪಾದದಲ್ಲಿರುವ ಪದ್ಮರೇಖೆಯ ಮೂಲಕ ಕಮಲ ತನ್ನ ಪ್ರತಿಕೃತಿಯನ್ನು ನಿನ್ನ ಪಾದ ಅನ್ನುವ ಪರಿಕ್ರಮ ಪಥದಲ್ಲಿ ಕೆತ್ತಿಸಿಕೊಂಡು ನೀನು ಓಡಾಡ್ತಾ ಇದ್ದರೆ ತಾನು ಆ ಮೂಲಕವಾಗಿ ಸವಿತಾ ಇದ್ದೀನಿ, ತನ್ನ ಪಾಪ ಸವಿತಾ ಇದೆ ಅಂತ ಅಂದುಕೋತಾ ಇದೆ ಅಂತ. ಇಷ್ಟು ಪ್ರೌಢವಾದ ಕಲ್ಪನೆಯನ್ನು ಮಾಡಿದ್ದಾರೆ ನೋಡಿ. ಆಮೇಲೆ ಹೇಳ್ತಾರೆ, ಕಿಂದ್ವಾದಶಾತ್ಮನಿ ರವೌ ಭಗವಾನ್ ಧೃತೈರ್ಷ್ಯ ಚಂದ್ರಸ್ತತೋಪ್ಯಧಿಕಂ ಅಧಿಕತಾಂ ಅಧಿಗಂತುಮೇವ ಏತೇ ತವೇಹ ದಶಭಾಂತಿ ಪದಾಂಗುಲೀಷು ಸ್ವಾತ್ಮಾನ ಇತ್ಯಜನಿ ಚಿತ್ತದೃಗರ್ಣವೇಭ್ಯ. ದೇವ, ಸೂರ್ಯನಿಗೆ 12 ರೂಪ ಉಂಟು. ದ್ವಾದಶಾತ್ಮ, ದಿವಾಕರ ಅಂತ ಹೇಳ್ಬಿಟ್ಟು ಅಂತೀವಿ. ವಿಷ್ಣು, ಮಿತ್ರ, ಪೂಷ, ಭರ್ಗ ಇತ್ಯಾದಿಯಾಗಿ ವೇದ ಪ್ರಸಿದ್ಧವಾದ 12 ರೂಪಗಳು ದ್ವಾದಶಾದಿತ್ಯ ಅಂತ. ಅರುಣಾದಿ ಭಾಗದಲ್ಲಿ ಅದು ತುಂಬ ವಿಖ್ಯಾತವಾದದ್ದು. ಆ ದ್ವಾದಶಾದಿತ್ಯತೆ ನನಗಿರಲಿ, 12 ರೂಪ ಇದು ಸೂರ್ಯನಿಗಿದ್ರೆ ನನಗೆ ಒಂದಾದರೂ ಎಕ್ಸ್ಟ್ರಾ ಇರಲಿ, 13 ಇರಲಿ ಅಂತ ಚಂದ್ರ ಅಂದುಕೊಂಡ. ಆ ಕಾರಣದಿಂದ ಅವನು ನಿನ್ನ ಕಾಲನ್ನು ಆಶ್ರಯಿಸಿದ. ನಿನ್ನ ಕಾಲಿನ ಉಗುರುಗಳು ಚಂದ್ರಬಿಂಬದ ಬೇರೆ 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 ಪಕ್ಷದ ಕಲೆಗಳಂತೆ ತೋರ್ತವೆ. ಸಾಮಾನ್ಯವಾಗಿ ಅಷ್ಟಮಿ, ಸಪ್ತಮಿ, ಷಷ್ಠಿ ಈ ರೀತಿಯಾಗಿ ಉಗುರುಗಳಲ್ಲಿ ಇರುವ ಆಕಾರ ಚಂದ್ರಬಿಂಬದ ಖಂಡದಂತೆ ಆಕಾರ. ಹೀಗಾಗಿ 10 ರೂಪ ಬಂತು. ಆಮೇಲೆ ಚಂದ್ರಮಾ ಮನಸ್ಸೋ ಜಾತಃ ಅಂತ ನಿನ್ನ ಮನಸ್ಸಿನಿಂದ ಹುಟ್ಟಿ 11ನೇ ರೂಪ ಬಂತು. ಆಮೇಲೆ ನಿನ್ನ ಕಣ್ಣುಗಳಲ್ಲಿ ಸೂರ್ಯನದೊಂದು ಚಂದ್ರನದೊಂದು ಉಂಟು. ಹಾಗಾಗಿ ಅದೊಂದರಿಂದಾಗಿ ಇನ್ನೊಂದು ರೂಪ ಬಂತು, 12 ಆಯಿತು. ಜೊತೆಗೆ ನೀನೇ ಮಂದರ ಪರ್ವತವನ್ನು ಎತ್ತುವ ಕೂರ್ಮವಾಗಿ, ನೀನೇ ಆ ಮಂದರ ಪರ್ವತ ಮೇಲಿಂದ ಮುಳುಗದಂತೆ ಹಿಡಿದ ಮತ್ತೊಬ್ಬ ನಾರಾಯಣ ರೂಪಿಯಾಗಿ, ಮತ್ತು ನೀನೇ ದೇವತೆಗಳ ಪಕ್ಷದಲ್ಲಿ ಉಪೇಂದ್ರನಾಗಿ ನಿಂತು, ಹೀಗೆ 3 ರೂಪದಿಂದ ಸಮುದ್ರ ಮಥನಕ್ಕೆ ಸಹಕಾರ ಕೊಟ್ಟು 4ನೆಯ ರೂಪ ಮೋಹಿನಿಯ ಅವತಾರವನ್ನು ತಾಳಿ ಅಮೃತವನ್ನು ಹಂಚಿ ಅಮೃತವನ್ನು ತರುವ ಧನ್ವಂತರಿಯ 5ನೇ ರೂಪವನ್ನು ತಾಳಿದ್ಯ. ಈ ಕಾಲದಲ್ಲಿ ಸಮುದ್ರ ಮಥನದ ಮೂಲಕವಾಗಿ ಬಂದ ವಸ್ತುಗಳಲ್ಲಿ 14 ರತ್ನಗಳಲ್ಲಿ ಒಂದು ರತ್ನ ಚಂದ್ರ, ಇದು 13ನೇ ರೂಪ. ಹೀಗಾಗಿ 13 ರೂಪಗಳ ಮೂಲಕ ಸೂರ್ಯನಿಗಿಂತ ತಾನು ಮೇಲು ಅಂತ ಮಾಡಿಕೊಂಡ. ನೋಡಿದೆಯಾ, ನಿನ್ನ ಪಾದಪದ್ಮವನ್ನು ಆಶ್ರಯಿಸೋದಕ್ಕೆ ಚಂದ್ರನಿಗಾದ ಅನುಕೂಲ ಅಂತ. ಈ ರೀತಿ ದುರೂಹ್ಯವಾದ ಕಲ್ಪನೆಗಳನ್ನು ಯುಕ್ತಿಯುಕ್ತವಾಗಿ ಮಾಡುವಲ್ಲಿ ಅವರಿಗೆ ಪುರಾಣ ಕಲ್ಪನೆ, ವೇದ ವ್ಯಾಸಂಗ, ಈ ಥರದ ಕಲ್ಪನೆಗಳು ಹೊಳೆಯೋದೇ ತುಂಬ ಮುಖ್ಯ. ಈ ಥರ ಕಲ್ಪನೆ ಮಾಡಿ ಏನು ಪ್ರಯೋಜನ ಅಂತ ಕರಿಬಹುದು. ಸುಮ್ಮನೆ ದೇವರ ಪಾದ ನೋಡಿ ಅಂದರೆ ಎಷ್ಟೊತ್ತು ನಾವು ನೋಡಿಯೇವು, ಸಾಕು ಅನಿಸ್ಬಿಡುತ್ತೆ. ಈ ರೀತಿ 100 ಕಲ್ಪನೆ ಮಾಡಿದ್ರೆ 100 ನಿಮಿಷ ನೋಡ್ಬೋದು ದೇವರ ಪಾದವನ್ನು. ಕನಿಷ್ಠ 100 ನಿಮಿಷ ನೋಡೋದು ಅಂದರೆ 1.5 ಗಂಟೆಗೂ ಜಾಸ್ತಿ ಆಯಿತು. 1 ಗಂಟೆ 40 ನಿಮಿಷ ಆಗುತ್ತದೆ. ಗೋಖಲೆ ಇನ್ಸ್ಟಿಟ್ಯೂಟಿನ ಭಾಷಣದ ಅವಧಿಗೂ ಜಾಸ್ತಿ. ಎಷ್ಟು ಧ್ಯಾನದ ಏಕಾಗ್ರತೆ ಬಂತು. ಕಾವ್ಯವಾಗಿ ಯಾಕೆ ಸ್ತೋತ್ರ ಮಾಡಬೇಕು ಅಂತಂದರೆ, ಬಗೆ ಬಗೆಯಾಗಿ ಇರುವ ಒಂದೇ ವಸ್ತುವನ್ನು ಕಲ್ಪಿಸುವುದರಿಂದ ನಮ್ಮ ಮನಸ್ಸಿಗೆ ಬೇಕಾದ ಆಹಾರವೂ ಸಿಗುತ್ತದೆ, ನಮ್ಮ ಮನಸ್ಸು ವರ್ಣ್ಯವಾದ ಪರಮಾತ್ಮನಿಂದ ದೂರನೂ ಹೋಗೋಲ್ಲ. ಈಗ ನೋಡಿ, ಒಂದೇ ಆಹಾರವನ್ನು ಎಷ್ಟು ಥರ ಮಾಡ್ಕೊಂಡು ನಾವು ತಿಂತೀವಿ. ಒಂದು ಅನ್ನವನ್ನೇ ಅದೆಷ್ಟು ಬಗೆ ಬಗೆಯ ಚಿತ್ರಾನ್ನಗಳಾಗಿ ಮಾಡ್ಕೊಳ್ತೀವಿ. ದಿನ ದಿನ ಹೊಸ ರುಚಿ ಮಾಡ್ತಾ ಇರ್ತೀವಿ. ಯಾಕೆ? ಬರೀ ಅನ್ನ ತಿನ್ನೋಕ್ಕಾಗೋದಿಲ್ಲ, ಅದಕ್ಕೆ ಬಗೆ ಬಗೆಯಾದ ಪರಿಕರಗಳನ್ನು, ಸೋಪಸ್ಕರಗಳನ್ನು ಮಾಡಿಕೊಳ್ತೀವಿ. ಆ ರೀತಿಯಲ್ಲೇ ಕವಿಗಳು ಮಾಡ್ತಾರೆ. ತನ್ಮೂಲಕವಾಗಿ ಏಕಾಗ್ರತೆಗೆ ದೊಡ್ಡ ಅನುಕೂಲ.
ಈ ಬೀಜಾಕ್ಷರಗಳನ್ನು ಓಂಕಾರವನ್ನು ಜಪ ಮಾಡೋರಿಗೆ ಬೇಸರ ಆಗಿಬಿಡುತ್ತೆ, ಮನಸ್ಸಿಗೆ ಭಾರ ಆಗಿಬಿಡುತ್ತೆ, ಇಕ್ಕಟ್ಟಾದ ಸೂಜಿ ಮನೆಯ ಮೇಲೆ ನಿಂತಂತೆ. ಹಾಗಲ್ಲದೆ ಪಂಚಾಕ್ಷರಿ, ಅಷ್ಟಾಕ್ಷರಿ, ಷಡಕ್ಷರಿ ಅಂತ ಅವುಗಳನ್ನು ಒಂದೊಂದು ಬೀಜಮಂತ್ರಗಳಿಂದ ರೂಪಿತವಾದ ದೇವತಾ ನಾಮಧೇಯಗಳನ್ನು ಧ್ಯಾನ ಮಾಡುವಂಥದ್ದು, ಅದು ಒಂದು ರೀತಿ ಕತ್ತಿಯ ಅಲಗಿನ ಮೇಲೆ ನಿಂತಂತೆ. ಸೂಜಿಗಿಂತ ಒಂದು ಸ್ವಲ್ಪ ಮೇಲೆ ಉದ್ದ ಸ್ವಲ್ಪ ಇರುತ್ತೆ, ಆದರೆ ಅದು ಕಾಲು ಕುಯ್ಯುತ್ತದೆ. ಆದರೆ ಇಡೀ ಈ ಒಂದು ಸ್ತೋತ್ರ ಕಾವ್ಯದಲ್ಲಿ ಓಡಾಡುವಂಥದ್ದು ಅಂತಂದರೆ ಗಾಂಧಿ ಬಜಾರ್ ಇಡೀ ಓಡಾಡದಂತೆ. ತಿಂಡಿ ಬೇಕು ಅಂದರೆ ತಿಂಡಿ ಇದೆ, ಕಿವಿಗೆ ಸಂಗೀತ ಬೇಕು ಅಂದರೆ ಸಂಗೀತ ಇದೆ, ಕಣ್ಣಿಗೆ ಸೊಗಸಾದ ದೃಶ್ಯ ಬೇಕು ಅಂದರೆ ಅದಿದೆ. ಅಷ್ಟು ಉಂಟು, ಅಷ್ಟು ಏರಿಯಾ ಆಫ್ ಆಕ್ಯುಪೇಷನ್ ಉಂಟಲ್ಲ, ಅದು ತುಂಬ ದೊಡ್ಡದು. ಇದು ಗೊತ್ತಿಲ್ಲದೆ ತುಂಬ ಜನ ಕಾವ್ಯವನ್ನು ಆಶ್ರಯಿಸದೆ ಹಾಳಾಗ್ತಾರೆ ಅಂತ ನನಗನ್ಸುತ್ತೆ. ಕಾವ್ಯದ ಮೂಲಕವಾಗಿ ನಮಗೆ ಆಗುವುದು, ಅದರೊಳಗೂ ಭಗವದ್ವೈಷಯಿಕವಾದಂಥ ಕಾವ್ಯಗಳ ಮೂಲಕವಾಗಿ ನಮಗೆ ಆಗುವುದು ಇಹಕ್ಕೆ ಇಹ ಪರಕ್ಕೆ ಪರ, ಭುಕ್ತಿ ಮುಕ್ತಿ ಎರಡೂ ಆಗುತ್ತದೆ. ಭಾಸಾಂ ಪದಂ ತವ ರಮಾಧಿಪ ಭೂಷಯಂತಿ ಸಂಸೇವಕಾಂಶ್ಚ ವಿಭುಧಾನ್ ಪರಿತೋಷಯಂತಿ ನಾಥಕ್ಷಿಪಂತಿ ಚ ತಮಾಂಸಿ ನಖೇಂದವಸ್ತೆ ಸಂತೋಷಯಂತ್ಯಪಿ ತು ಭಕ್ತ ಭವಾಂಭುರಾಶಿಂ. ನಿನ್ನ ಕಾಲಿನ ಉಗುರುಗಳ ರೂಪದಲ್ಲಿರುವ ಚಂದ್ರರು ಏನೆಲ್ಲ ಮಾಡ್ತಾರೆ, ಆಕಾಶವನ್ನು ತುಂಬುತ್ತಾರೆ, ದೇವತೆಗಳಿಗೆ ಸಂತೋಷ ಕೊಡ್ತಾರೆ, ಕತ್ತಲನ್ನು ತೊಲಗಿಸ್ತಾರೆ. ಆದರೆ ಭಕ್ತರ ಭವಸಾಗರವನ್ನು ಒಣಗಿಸಿಯೂ ಬಿಡ್ತಾರೆ ಅಂತ. ಚಂದ್ರ ಮಾಡುವ ಕೆಲಸವನ್ನು ಮಾಡುವ ಒಂದು ಕೆಲಸ ಮಾಡದೆ ಇನ್ನೊಂದು ಮಾಡ್ತಾರೆ. ಚಂದ್ರ ಏನು ಮಾಡ್ತಾರೆ, ದಿಕ್ಕುಗಳನ್ನು ಬೆಳಗ್ತಾನೆ ಮತ್ತು ತನ್ನ ಅಮೃತ ಕಿರಣಗಳ ಮೂಲಕ ದೇವತೆಗಳಿಗೆ ಅಮೃತ ದಾನ ಮಾಡ್ತಾನೆ ಅಂತ ಪುರಾಣಗಳಲ್ಲಿ ಬರುತ್ತದೆ, ವೇದದಲ್ಲಿಯೂ ಬರುತ್ತದೆ. ಅಂದರೆ ಚಂದ್ರನ ಕಿರಣದಲ್ಲಿರುವ ಅಮೃತವನ್ನೇ ದೇವತೆಗಳು ಹೀರಿಕೊಳ್ತಾರೆ. ಹಾಗೆ ಹೀರಿಕೊಳ್ಳುವುದೇ ಕೃಷ್ಣ ಪಕ್ಷ, ಇವತ್ತಿನಿಂದ ಆರಂಭವಾಗಿರುವ ಈ ಒಂದು ಶುಕ್ಲ ಪಕ್ಷ ಯಾವುದುಂಟು ಅದು ಚಂದ್ರ ಕಲೆಗಳನ್ನು ತುಂಬಿಕೊಳ್ಳುವುದು. ಅದಾದ ಮೇಲೆ ಮುಂದೆ ಬರ್ತದಲ್ಲ, ನೆನ್ನೆಗೆ ಮೊದಲಾಗಿದ್ದಂಥ 15 ದಿವಸಗಳ ಪಕ್ಷ ಅದು ಕೃಷ್ಣ ಪಕ್ಷ. ಅಲ್ಲಿ ದೇವತೆಗಳು ಹೀರಿಕೊಂಡು ಹೋಗ್ತಾರೆ. ಹಾಗೆ ಹೀರಿಕೊಂಡು ಖಾಲಿಯಾದ ಚಂದ್ರ ಅಮಾವಾಸ್ಯೆ ದಿವಸ ಕಾಣದಂತೆ ಆಗ್ತಾನೆ ಅಂತ. ಈ ಕಾರಣದಿಂದ ದೇವತೆಗಳಿಗೆ ಪುಷ್ಟಿಯನ್ನು ಉಂಟು ಮಾಡುವಂಥದ್ದು, ದಿಕ್ಕುಗಳಿಗೆ ಬೆಳಕನ್ನು ಕೊಡುವಂಥದ್ದು ಮತ್ತು ಲೋಕಕ್ಕೆ ಸಂತೋಷವನ್ನು ಕೊಡುವುದು ಚಂದ್ರನ ಕೆಲಸ, ಅದು ಮಾಡ್ತಾನೆ. ಅರೆ ಚಂದ್ರ ಸಮುದ್ರವನ್ನು ಉಕ್ಕಿಸಿದರೆ ನಿನ್ನ ನಖಚಂದ್ರರು ಭವಸಾಗರವನ್ನು ಬತ್ತಿಸ್ತಾರೆ. ಆ ಮೂಲಕ ಎಷ್ಟು ದೊಡ್ಡ ಚಮತ್ಕಾರ ಮತ್ತು ಎಷ್ಟು ದೊಡ್ಡ ಅದ್ಭುತ. ಇದು ಒಂದಷ್ಟೆಲ್ಲ ಸಾಮ್ಯ ಹೇಳಿ ಮತ್ತೊಂದರೊಳಗೆ ವೈಷಮ್ಯವನ್ನು ಹೇಳುವುದು ವ್ಯತಿರೇಕ ಅಲಂಕಾರ ಅಂತ. ಅಗ್ರಿ ಟು ಡಿಸಗ್ರಿ. ಗಂಗಾಚ್ಛಲೇನ ತವ ನಿಸೃತ ಮೂರ್ಧ್ವಗಾಢ ಸಂಘಟ್ಟನಾತ್ ಪದ ನಖಾಗ್ರ ಮಯೂಖ ಲೇಶಂ ಆಲೋಕ್ಯ ನೂನ ಮಮರಃ ಪತಿತಂ ಪಯೋಧಾ ವಾಮಥ್ಯ ತಂ ಜಗೃಹುರೀಶ ತದಿಂದು ರೂಪಂ. ದೇವ, ಈ ಚಂದ್ರ ಇನ್ನೇನೂ ಅಲ್ಲ, ನಿನ್ನ ಪಾದಪದ್ಮಗಳಿಂದ ಗಂಗೆ ಹೊರಬಂದಳು. ತ್ರಿವಿಕ್ರಮನಾಗಿ ನೀನು ಅವತರಿಸಿದ ಕಾಲದಲ್ಲಿ ಆಕಾಶಕ್ಕೆ ಚಾಚಿದ ನಿನ್ನ ಪಾದ ಬ್ರಹ್ಮಾಂಡ ಕಟಾಹವನ್ನು ಒಡೆದು ಅಲ್ಲಾಚೆ ಇದ್ದಂತಹ ದಿವ್ಯ ಜಲ ನಿನ್ನ ಪಾದದಿಂದ ಉಕ್ಕಿ ಹರಿದು ಬಂತು ಅಂತ ಒಂದು ಕಥೆ. ಬ್ರಹ್ಮನೇ ಸತ್ಯಲೋಕಾಂತವಾಗಿ ನಿನ್ನ ಪಾದ ಬೆಳೆದಾಗ ತನ್ನ ಕಮಂಡಲು ಜಲದಿಂದ ನಿನ್ನ ಪಾದಗಳನ್ನು ತೊಳೆದ ಅಂತ. ಹಾಗೆ ತೊಳೆದದ್ದೇ ಗಂಗೆಯಾಯಿತು ಅಂತ. ಹಾಗೆ ತೊಳೆದಾಗ ನಿನ್ನ ಉಗುರುಗಳೆಂಬ ಚಂದ್ರರ ಕಾಂತಿಯೂ ಕೂಡ ಒಂದಷ್ಟು ತೊಳೆಯಲ್ಪಡ್ತು. ನಮಗೆ ಗೊತ್ತೇ ಇದೆ, ಬಂಗಾರದ ಒಡವೆ, ಬೆಳ್ಳಿ ತಟ್ಟೆ ಇವನ್ನೆಲ್ಲ ಚೆನ್ನಾಗಿ ಬೆಳಗಲಿ ಅಂತ ಉಜ್ಜಿದರೆ ಒಂದಷ್ಟು ಸೌದು ಹೋಗುತ್ತೆ. ಹಾಗೆ ಸೌದೋದ ಬಚ್ಚಲ್ಲಿ ಇರಲು ಒಂದಷ್ಟು ಬಂಗಾರದ ಕಣಗಳು, ಬೆಳ್ಳಿ ಕಣಗಳು ಹೊರಟೋಗುತ್ತೆ. ಹಾಗೆ ನಿರಂತರವಾಗಿ ನಿನ್ನ ಪಾದದಲ್ಲಿ ಗಂಗೆ ಹರಿತಾನೇ ಇರಲಿಲ್ಲ. ಒಂದಷ್ಟೆಲ್ಲ ಈ ಚಂದ್ರಕಲೆಗಳ ಕಾಂತಿಯನ್ನು ತಗೊಂಡೇ ಹೋಗ್ತಾ ಇದ್ಲು. ಕಡೆಗೆ ನದೀನಾಂ ಸಾಗರೋ ಗತಿ ಅಂತ ಸಮುದ್ರಕ್ಕೆ ಹೋಗಿ ಸೇರಿದ್ಲು. ಹೀಗೆ ಚಂದ್ರಕಲೆಗಳ ಕಾಂತಿ ನಿನ್ನ ಪಾದಗಳಲ್ಲಿ ಏನಿತ್ತು ಅದು ಒಂದಷ್ಟರ ಮಟ್ಟಿಗೆ ಹೋಗಿ ಸಮುದ್ರದಲ್ಲಿ ಸೇರಿಕೊಳ್ತು. ಹಾಲಲ್ಲಿ ಹೇಗೆ ಕೊಬ್ಬಿನ ಅಂಶ ಹೋಗಿ ಸೇರಿಕೊಳ್ಳುತ್ತೋ ಹಾಗೆ ಸೇರಿಕೊಳ್ತು. ಆ ಸಮುದ್ರವನ್ನೇ ಮಥನ ಮಾಡಿದಾಗ ಬೆಣ್ಣೆಯಂತೆ ತೇಲು ಬಂದದ್ದು ಈ ಚಂದ್ರ. ಹೀಗಾಗಿ ನಿನ್ನ ಕಾಲಿನ ಉಗುರುಗಳ ಚಂದ್ರನ ಏಕದೇಶೀಯವಾದ ಕಾಂತಿ ಹಾಗೆ ಬೆಣ್ಣೆಯಂತೆ ತೇಲಿದ್ದು ಸಮುದ್ರದಲ್ಲಿ. ಈ ಚಂದ್ರನ ಏನಿದೆ ನಿನ್ನ ಉಗುರುಗಳ ಕಾಂತಿಯ ಸೌಭಾಗ್ಯ ಅಂತ ನೋಡಿ. ಇದ್ದ ಚಂದ್ರನನ್ನು ಇಲ್ಲವನ್ನಾಗಿಸುವುದು, ಇಲ್ಲದ ಚಂದ್ರನನ್ನು ಇರುವಂತಾಗಿ ಮಾಡಿಸುವಂಥದ್ದು ಇದು ಕವಿಗಳ ಕೌಶಲ. ತನ್ಮೂಲಕ ಭಗವಂತನ ಪಾದ ನಖಾಗ್ರಗಳ ಕಾಂತಿಯನ್ನು ಮತ್ತೆ ಮತ್ತೆ ಧ್ಯಾನ ಮಾಡುವ ಆ ಭಗವತ್ ಪ್ರೀತಿಯ ಅನುಸಂಧಾನ ಮಾಡುವಂಥದ್ದು. ಮತ್ತು ನಿನ್ನ ಉಗುರುಗಳು ಚಂದ್ರನಂತೆ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಮತ್ತಿನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ. ಚಂದ್ರನಿಗೆ ಜೈವಾತ್ರಕ ಅಂತ ಒಂದು ಹೆಸರಿದೆ. ಜೈವಾತ್ರಕ ಅನ್ನೋದಕ್ಕೆ ವೈದ್ಯ ಅಂತ ಅರ್ಥ ಉಂಟು. ಜೀವಾತೃ ಜೈವಾತಕ ಅಂದರೆ ಜೀವವನ್ನು ತುಂಬಿಸಿಕೊಡ್ತಾನೆ ಅಂತ.
ನಿನ್ನ ಉಗುರುಗಳು ಹಾಗೆ ಮಾಡೋಲ್ವೇ? ಪಾದಾನಮತ್ ಸುರ ಶಿರೋಮಣಿ ಪದ್ಮರಾಗಾನ್ ಸದ್ಯಸ್ಫುರತ್ ಸಹಜರು ಪ್ರಕರಾನ್ ಕರಾಗ್ರೈಹಿ ಮುಕ್ತಾಮಯಾನ್ ವಿದಧತಾಂ ಪ್ರಕಟಂ ಮುರಾರೆ ಜೈವಾತ್ರಕತ್ವ ಮುಚಿತಂ ನನು ತೇ ನಖಾನಾಂ. ದೇವ, ನಿನ್ನ ಪಾದ ಪದ್ಮಗಳ ಕಾಂತಿ, ಆ ಒಂದು ಮುತ್ತುಗಳ ಕಾಂತಿಯಂತೆ ಇರುವ ಉಗುರುಗಳ ಕಾಂತಿ, ಇವೆಲ್ಲ ಎಷ್ಟು ಚೆನ್ನಾಗಿವೆ ಅಂತಂದರೆ ಶ್ಲೇಷವನ್ನೆಲ್ಲಿ ಮಾಡ್ತಾರೆ. ಸಹಜ ರುಕ್ ಪ್ರಕಾರ, ಸಹಜವಾದ ಕಾಂತಿ. ರುಕ್ ಅಂದರೆ ಕಾಂತಿ ಅಂತ. ಇನ್ನೊಂದು ಸಹಜ ರುಕ್ ಅಂದರೆ ಸಹಜವಾದ ರೋಗಗಳನ್ನು ಕರಾಗ್ರಹಿ ತನ್ನ ಕಿರಣಗಳಿಂದ ಈ ಉಗುರುಗಳು ಮುಕ್ತ ಆಮಯಾನ್ ರೋಗಗಳನ್ನು ಬಿಟ್ಟವರನ್ನಾಗಿ ಅಂತ. ಆಮಯ ಅಂದರೆ ರೋಗ, ಮುಕ್ತ ಅಂದರೆ ಬಿಡಲ್ಪಟ್ಟ ರೋಗಗಳಾಗಿ. ಇನ್ನೊಂದರ್ಥ ಉಗುರಿನ ಬಣ್ಣ ಬೆಳ್ಳಗಿರೋದ್ರಿಂದ ಮುಕ್ತಾಮಯಾನ್ ಮುತ್ತಿನಂತಹ ಅನ್ನುವಂಥ ಅರ್ಥ. ಹಾಗೆ ಮುತ್ತಿನಂಥ ಕಾಂತಿಯನ್ನು ತಳೆದ ಉಗುರುಗಳು ಅಂತ ಒಂದರ್ಥ. ರೋಗಗಳನ್ನು ನಿವಾರಣೆ ಮಾಡುವಂಥ ಒಂದು ಶಕ್ತಿಯನ್ನು ಹೊಂದಿದ ಉಗುರುಗಳು ಅಂತ ಅರ್ಥ. ಹಾಗಿರೋದ್ರಿಂದ ಜೈವಾತ್ರಕತ್ವ, ಚಂದ್ರ ಲಕ್ಷಣ ನಿನ್ನ ಪಾದಗಳಿಗೆ ಬಂದೇ ಇರುತ್ತದೆ, ಅಂದರೆ ವೈದ್ಯರ ಕೆಲಸವನ್ನೂ ಮಾಡುತ್ತವೆ ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಆಮೇಲೆ ಆತನ ಮಂಡಿ ಮೊಣಕಾಲಿನ ಬಗ್ಗೆ ಒಂದು ವರ್ಣನೆ. ಈ ಮಂಡಿ ಬಗ್ಗೆ ಏನು ಪದ್ಯ ಬರೆಯೋಕ್ಕಾಗತ್ತೆ? ಅದು ಏನು ಮುಖವೇ, ಕಣ್ಣೇ, ಕೈಯೇ, ಏನಂತ ಮಾಡೋಣ? ಇಂಥದ್ರ ಬಗ್ಗೆ ಪದ್ಯ ಬರೀಬಲ್ಲರು ನಮ್ಮ ಸಂಸ್ಕೃತ ಕವಿಗಳಂತೂ. ಯಾವುದರ ಬಗ್ಗೆ ಕೂಡ ಕಲ್ಪನಾರಮಣೀಯವಾದ ಪದ್ಯಗಳನ್ನು ಹೇಳಬಲ್ಲರು. ಅದಕ್ಕಾಗಿ ಓದಬೇಕು. ಇಮ್ಯಾಜಿನೇಷನ್ ಬೆಳೆಯಬೇಕು ಅಂದರೆ ಸಂಸ್ಕೃತ ಕಾವ್ಯವನ್ನು ಓದಬೇಕು. ನನಗೆ ಗೊತ್ತಿರುವ ಪೌರಸ್ತ್ಯ ಪಾಶ್ಚಾತ್ಯ ಭಾಷೆಗಳಲ್ಲಿ ಎಲ್ಲಿಯೂ ಕೂಡ ನಾನು ಈ ಮಟ್ಟದ ಸೂಕ್ಷ್ಮವಾದ ದುರೂಹ್ಯವಾದ ಕಲ್ಪನೆಗಳನ್ನು ಕಂಡೇ ಇಲ್ಲ. ಮತ್ತು ಅದು ಅಷ್ಟು ಸಾವಯವ ಸಮಗ್ರವಾದಂಥ ಕಲ್ಪನೆಗಳು. ಸವ್ಯಾಪ ಸವ್ಯ ಶರಮೋಕ್ಷ ಕೃತಿಕ್ಷು ಧನ್ವಾ ಜಂಘೇ ತವ ಸ್ವಶರಧೀ ಇತಿ ಸಂದಿಹಾನಃ ಆಲೋಕತೇಂಘ್ರಿ ಕಟಕೋದ್ಗತ ರುಕ್ಚಲೇನ ನ್ಯಸ್ಯಾಭಿತೋ ನಿಜಶರಾನ್ ಅನುರೂಪ ಭಾವಂ. ಮುಂದೆ ಬರುತ್ತದೆ ಜಾನು. ಇದು ಜಂಘ. ಜಂಘ ಅಂದರೆ ಮೀನಖಂಡ ಅಂತ ನಾವು ಕರಿತೀವಲ್ಲ, ಅದು ಶ್ಯಾಂಕ್ ಅಂತ ಹೇಳ್ತೀವಲ್ಲ ಆ ಭಾಗ. ನಿನ್ನ ಆ ಒಂದು ಮೀನಖಂಡಗಳ ಒಂದು ಸೊಗಸು ಯಾವ ಥರ ಇರುತ್ತದೆ ಅಂದರೆ ಮನ್ಮಥನ ಬತ್ತಳಿಕೆಯಂತೆ ಇದೆ. ಮನ್ಮಥನ ಬತ್ತಳಿಕೆ ಯಾವ ಆಕಾರದಲ್ಲಿರುತ್ತೆ? ಮೂಡಿಗೆ, ಅದನ್ನು ತೂಣೀರ ಅಂತ ಕರೀತಾರೆ. ಈ ರೀತಿಯಾಗಿರುತ್ತದಲ್ವ, ಬಕೆಟ್ನ ಆಕಾರದಲ್ಲಿರುತ್ತೆ. ಆ ಬತ್ತಳಿಕೆಯಿಂದ ಆಚೆಗೆ ಬಾಣಗಳು ಚಾಚಿಕೊಂಡಿರ್ತವೆ. ಮನ್ಮಥನ ಬತ್ತಳಿಕೆಯಲ್ಲಿ 5 ಬಾಣಗಳಿರಬೇಕು. ನಿನ್ನ ಕಾಲಿನ ಉಗುರುಗಳು 5 ಬಾಣಗಳ ತುದಿಗಳು, ಹರಿತವಾದ ಬಾಣಗಳ ತುದಿಗಳು ಅವು. ಅವನಿಗೆ ಅರವಿಂದ ಮತ್ತು ಅಶೋಕ, ನೀಲೋತ್ಪಲ, ಚೂತ, ನವಮಲ್ಲಿಕ ಅಂತ 5 ಬಾಣಗಳಿವೆಯಲ್ಲ. ಹಾಗೆ ಮನ್ಮಥನಿಗೆ 2 ಬತ್ತಳಿಕೆ ಇರಬೇಕು. ಈ ಬೆನ್ನಿನ ಕಡೆಗೊಂದು, ಆ ಬೆನ್ನಿನ ಕಡೆಗೊಂದು, ಹೀಗೆ ಎರಡೂ ಕಡೆಯಿಂದಲೂ ಬತ್ತಳಿಕೆ ಇರಬೇಕು. ವೀರ ಸವ್ಯಸಾಚಿ ಎಡಗೈ ಬಲಗೈ ಎರಡರಿಂದಲೂ ಬಿಡಬೇಕಾದ್ರೆ ಇಟ್ಕೊಳ್ಬೇಕು 2 ಬತ್ತಳಿಕೆಗಳು. ಆಗ ಈ ಕಡೆ 5 ಬಾಣ, ಆ ಕಡೆ 5 ಬಾಣ ಅನ್ನುವಂತೆ ಆ ಉಗುರುಗಳು ತೋರ್ತಾ ಇರ್ತವೆ. ಮತ್ತು ಆ ಮೀನಖಂಡಗಳೇ ಆ ಬತ್ತಳಿಕೆಯ ಒಂದು ಕೋಶವಾಗಿ ತೋರುತ್ತವೆ. ಹಾಗೆ ಉಂಟು ಅಂತನ್ನುವ ಮೂಲಕವಾಗಿ ಜಗನ್ಮೋಹನ ಸಂದರ್ಭವೇ ನಿನ್ನ ಕಾಲುಗಳಲ್ಲಿ, ನಿನ್ನ ಆ ಮೀನಖಂಡಗಳಲ್ಲಿ ಅಡಗಿವೆ ಅನ್ನುವಂಥದ್ದನ್ನು ಜಂಘ ರೂಪದಿಂದ ಇದೆ ಅಂತ ತೋರ್ಪಡಿಸ್ತಾರೆ. ಈಗ ಮಂಡಿ, ನಾನು ಹೇಳಿದ್ನಲ್ಲ, ಆ ಮೊಣಕಾಲಿನ ವರ್ಣನೆಯನ್ನು ಮಾಡ್ತಾರೆ. ಜಾನುದ್ವಯಂ ತವ ಜಗತ್ರಯನಾಥ ಮನ್ಯೇ ಮಾರಸ್ಯ ಕೇಲಿ ಮಣಿದರ್ಪಣತಾಮುಪೇತಂ ಆಲೋಕಯನ್ ಯದವದಾತ ಮನೋಜ್ಞವೃತ್ತಂ ರೂಪಂ ನಿಜಂ ಕಲಯತೆ ವಿಪರೀತ ಮೇಷಃ. ಈ ನಿನ್ನ ಮಂಡಿ ಗುಂಡಗಿರ್ತಕ್ಕಂಥ ಮೊಣಕಾಲು ಸಾಕ್ಷಾತ್ ಮನ್ಮಥನ ಕನ್ನಡಿ ಅಂತ ಅನಿಸುತ್ತೆ. ಮನ್ಮಥನ ಕನ್ನಡಿ ಮಣಿದರ್ಪಣ, ಫಳಫಳ ಹೊಳೆಯುವಂಥ ಮಣಿದರ್ಪಣ. ನೋಡಿ, ಮೊಣಕಾಲು ನಾವು ನೆಲದ ಮೇಲೆ ಉಜ್ಜಿ ಮಾಡಿ ಎಲ್ಲ ಅದು ಮಂಕಾಗಿಬಿಟ್ಟಿರುತ್ತೆ. ಹಾಗಾಗದೆ ಅದನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಬ್ಯೂಟಿಷಿಯನ್ಸ್ ಬೇಕಾದಂತೆ ಮಾಡ್ತಾರೆ. ಈ ಮೊಣಕೈಗಳು, ಮೊಣಕಾಲುಗಳು ಇವುಗಳೆಲ್ಲ ದಪ್ಪ ಚರ್ಮ ಅಲ್ಲಿರುತ್ತದೆ. ನೀವು ನೋಡಿರ್ಬೋದು, ತುಂಬ ಆಟ ಗೀಟ ಆಡ್ತಕ್ಕಂಥ ಮಕ್ಕಳು ನೆಲದ ಮೇಲೆಲ್ಲ ಅಂಬೆಗಾಲು ಇಟ್ಕೊಂಡು ಓಡಾಡೋರು, ಆ ಮೊಣಕಾಲುಗಳು ಮಾಸಲು ಬಣ್ಣ ಬಂದುಬಿಟ್ಟಿರುತ್ತವೆ, ಅವು ದಪ್ಪಗೂ ಆಗಿಬಿಡುತ್ತವೆ. ಆಮೇಲೆ ಆ ಮಂಡಿ ಚಾಚದೆ, ಆ ಮಂಡಿಯ ಮೇಲೆ ಬಟ್ಟೆ ಸದಾ ಇರುವಂತೆ ಆಗಿ ಅದನ್ನು ನೆಲಕ್ಕೆ ಉಜ್ಜದೆ ಹಾಗೆ ಮಾಡಿದ್ರೆ ಕಾಲಕ್ರಮೇಣ 16 ವರ್ಷ ಆದಮೇಲೆ ಅವುಗಳು ನಯವನ್ನು, ಮಾರ್ಧವವನ್ನು, ಸೌಕುಮಾರ್ಯವನ್ನು, ಸೌಂದರ್ಯವನ್ನೆಲ್ಲ ಪಡ್ಕೊಳ್ಳುತ್ತವೆ. ನಿನ್ನ ಮೊಣಕಾಲುಗಳ ಸೌಂದರ್ಯ ಎಷ್ಟು ಉಜ್ವಲವಾದದ್ದು ಅಂತಂದರೆ ಮನ್ಮಥನ ಮಣಿದರ್ಪಣಗಳಂತೆ, ರನ್ನಗನ್ನಡಿಗಳಂತೆ ಇವೆ. ಅದನ್ನು ನೋಡಿ ಅದರೊಳಗೆ ತನ್ನ ಪ್ರತಿಬಿಂಬ ನೋಡಿಕೊಂಡು ಮನ್ಮಥ ವಿಪರೀತವಾಗಿದೆ ಅಂತ ಅಂದುಕೋತಾನೆ ಅಂತ.
ಕನ್ನಡಿಯಲ್ಲಿ ಎಡ ಬಲ ಆಗುತ್ತೆ, ಬಲ ಎಡ ಆಗುತ್ತೆ. ಸಂಸ್ಕೃತದಲ್ಲಿ ವಿಪರೀತ ಅಂದರೆ ಹೆಚ್ಚು ಅಂತಲ್ಲ ಅರ್ಥ, ಇನ್ವರ್ಷನ್ ಅಂತ, ಅಡ್ವರ್ಸ್ ಅಂತ ಅರ್ಥ, ಅಂದರೆ ತಿರುಗುಮುರುಗ ಅಂತ. ಮನ್ಮಥ ತಾನು ಬಹಳ ಸುಂದರ ಅಂತ ಅಂದುಕೊಂಡು ಕನ್ನಡಿ ಒಳಗೆ ನೋಡ್ಕೋತಾನೆ. ಅಯ್ಯೋ, ನಿನ್ನ ಸೌಂದರ್ಯದ ಮುಂದೆ ನನ್ನ ಸೌಂದರ್ಯ ಏನೂ ಇಲ್ಲ ಅಂತ ಅನ್ನೋದು ಅವನಿಗೆ ಗೊತ್ತಾಗ್ಬಿಡುತ್ತೆ. ಅವ್ನು ನೋಡ್ಕೊಳಕ್ಕೆ ಬಳಸ್ತಕ್ಕಂಥ ಕನ್ನಡಿನೇ ನಿನ್ನ ಮೊಣಕಾಲುಗಳು ಅಂತ. ಕನ್ನಡಿಗಳು ವೃತ್ತುಲಾಕಾರವಾಗಿರುತ್ತೆ, ಮತ್ತು ಮೊಣಕಾಲು ತುಂಬ ದೊಡ್ಡದಲ್ಲ, ಚಿಕ್ಕದಾಗಿರುವಂಥದ್ದು. ಮನ್ಮಥನು ವ್ಯಾನಿಟಿ ಬ್ಯಾಗ್ ಥರ ಒಂದು ಚಿಕ್ಕ ಬ್ಯಾಗ್ ಒಳಗೆ ಕನ್ನಡಿ ಇಷ್ಟಗಲದ್ದು ಇಟ್ಕೊಂಡಿರ್ತಾನೆ. ಪೌಡರು, ಸ್ನೋ ಇತ್ಯಾದಿಗಳನ್ನು ಇಟ್ಕೊಂಡಿರುವ ಒಂದು ಚಿಕ್ಕ ಗುಂಡ ಡಬ್ಬಿಗಳಲ್ಲೇನೆ ಅದರ ಮುಚ್ಚಳದಲ್ಲಿಯೇ ಕನ್ನಡಿ ಇರುತ್ತಲ್ಲ. ಆ ರೀತಿಯಾದಂಥ ಪುಟ್ಟ ಪುಟ್ಟ ಕನ್ನಡಿಗಳಲ್ಲಿ ತನ್ನನ್ನು ನೋಡಿಕೊಂಡು ತಾನು ವಿಪರೀತವಾಗಿದ್ದೀನಿ, ತಾನು 3 ಲೋಕದ ಸಂಮೋಹನ ಮಾಡುವಂಥವನು ತಂದುಕೊಂಡಿದ್ದು ತಪ್ಪು ತಂದುಕೊಳ್ತಾನೆ ಅಂತ. ಇಂಥ ಕಲ್ಪನೆ ಬಹಳ ಕಷ್ಟ ಮಾಡುವುದು, ಮಾಡಿ ಮೆಚ್ಚಿಸುವುದು ಮತ್ತೂ ಕಷ್ಟ. ಇನ್ನು ನಿನ್ನ ತೊಡೆಗಳ ಸೌಂದರ್ಯವನ್ನು ಬಾಳೆದಿಂಡಿಗೆ ಹೋಲಿಸೋಣವೆ ಖಂಡಿತ ತಪ್ಪು. ಅದು ಹೇಗೆ ಅಂತ ಹೇಳ್ತಾರೆ. ಊರೋ ಕಿಮನ್ಯದಯತಾಂ ಉಪಮಾನ ಭಾವಂ ವಾಮಸ್ಯ ದಕ್ಷಿಣಮುಷ್ಯ ಚ ತಂ ವಿಹಾಯ ರಂಭಾದಯ ಸದೃಶ ಇತ್ಯುಚಿತಂ ಕಿಮೇತತ್ ಯಸ್ಯೋರ್ವಶಿ ಸುಭಗ ಸಾಪಿ ವಿಭೂತಿಲೇಶ. ಊರೋ ಕಿಮನ್ಯದ ಅಯತಾಂ ಉಪಮಾನ ಭಾವಂ, ನಿನ್ನ ತೊಡೆಗಳಿಗೆ ಯಾವುದನ್ನು ಹೋಲಿಕೆ ಕೊಡೋಣ? ವಾಮಸ್ಯ ದಕ್ಷಿಣ ಮಮುಷ್ಯ ಚ ತಂ ವಿಹಾಯ, ಎಡದೊಡೆ ಬಲದೊಡೆ ಆಗಿದೆ, ಬಲದೊಡೆ ಎಡದೊಡೆ ಆಗಿದೆ ಅಂತ ಅಷ್ಟೇ ಹೇಳ್ಬೋದು. ಪಾದವು ಪರಸ್ಪರ ತುಲಾ ವತುಲಾಂತರೌತೆ ಅಂತ ವೆಂಕಟೇಶ್ವರ ಪ್ರಪತ್ತಿ ಸ್ತೋತ್ರದಲ್ಲಿ ಪ್ರತಿವಾದಿ ಭಯಂಕರ ಅಣ್ಣನ್ ಅಂತ ಪ್ರಸಿದ್ಧರಾದ ಆಚಾರ್ಯರು ಪ್ರತಿವಾದಿ ಭಯಂಕರಂ ಅಣ್ಣನ್ ಅಂತ ಕರೀತಾರೆ. ತಿರುಪತಿ ವೆಂಕಟರಮಣನ ಸುಪ್ರಭಾತವನ್ನು ಬರೆದಂಥವರು ಅವ್ರು ಹೇಳ್ತಾರೆ. ಹಾಗೆ ನಿನ್ನ ಕಾಲುಗಳು ಯಾವುದರ ಹೋಲಿಕೆ? ಎಡಗಾಲಿಗೆ ಬಲಗಾಲು, ಬಲಗಾಲಿಗೆ ಎಡಗಾಲು, ಅದು ಬಿಟ್ಟು ಇನ್ಯಾವುದು ಬೇರೆ ಹೋಲಿಕೆ ಇಲ್ಲ ಅನ್ನುವಂಥದ್ದು. ಇದನ್ನು ಉಪಮಾನೋಪಮೇಯ ಅಲಂಕಾರ ಅಂತ ಕರೀತಾರೆ, ಅಥವಾ ಒಂದು ರೀತಿಯ ಅನನ್ವಯ ಅಲಂಕಾರ ಅಂತಲೂ ಹೇಳಬಹುದು. ನಿನ್ನ ತೊಡೆಗೆ ಹಾಗೆ ಹೇಳಬೇಕು, ಎಡಕ್ಕೆ ಬಲ ಹೋಲಿಕೆ, ಬಲಕ್ಕೆ ಎಡ ಹೋಲಿಕೆ ಅಂತ. ಬಾಳೆ ಗಿಡ ಹೇಳೋಣವೇ? ರಂಭಾ ಅಂದರೆ, ರಂಭಾ ಅಂತ ಒಬ್ಬ ಅಪ್ಸರೆಯೂ ಇದ್ದಾಳೆ. ಆ ರಂಭಾ ತಿಲೋತ್ತಮ ಮೇನಕಾದಿ ಅಪ್ಸರೋಗಣವನ್ನಷ್ಟು ಜನರನ್ನೂ ಇಂದ್ರ ನರನಾರಾಯಣ ಮಹರ್ಷಿಗಳ ತಪೋಭಂಗಕ್ಕೆ ಕಳಿಸಿದಾಗ ನಾರಾಯಣ ಮಹರ್ಷಿ ಒಮ್ಮೆ ತೊಡೆಯನ್ನು ತಟ್ಟಿದ ತಕ್ಷಣ ಅಲ್ಲಿಂದ ಬಂದವಳು ಉರ್ವಶಿ ಇವರಷ್ಟು ಜನರ ಸೌಂದರ್ಯವನ್ನು ನಿವಾಳಿಸಿ ಬಿಸಾಕು ಅಂತ ಇದ್ದಳು ಅಂತ. ಇನ್ನು ರಂಭೆಯನ್ನು ಮೀರಿಸುವಂಥ ಉರ್ವಶಿಯೇ ನಿನ್ನೊಂದು ವಿಭೂತಿಯ ಅಂಶ, ಅಂದರೆ ನಿನ್ನೊಂದು ವೈಭವದ ಒಂದು ಕಣ. ಹಾಗಿರುವಾಗ ಆ ಜುಜುಬಿ ರಂಭೆ ಜೊತೆಗೆ ಹೋಲಿಸೋದು ಹೇಗೆ ಅಂತ, ರಂಭ ಅನ್ನೋದಕ್ಕೆ ಬಾಳೆಗಿಡ ಅನ್ನುವ ಅರ್ಥವೂ ಇದೆಯಲ್ಲ, ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಈ ರೀತಿಯಾಗಿ ಶ್ಲೇಷವನ್ನು, ಪುರಾಣ ಕಥನವನ್ನು ಸೇರಿಸಿ ಚಮತ್ಕಾರವನ್ನು ಮಾಡ್ತಾರೆ. ಇನ್ನು ವೇದ ಮತ್ತು ಮೀಮಾಂಸಾ ಈ 2 ಶಾಸ್ತ್ರಗಳ ಪಾಂಡಿತ್ಯದಿಂದ ಮಾಡುವ ಆ ಹೊಕ್ಕುಳಿನ ವರ್ಣನೆಯ ಪದ್ಯವನ್ನು ನೋಡೋಣ. ನಾಭೇರಭೂತ್ತವ ಚತುರ್ಭುಜನಾಂತರಿಕ್ಷಂ ಎನ್ನಾಭಿರೇವ ಯದುನೇತರ್ಯಂ ತಥೋಭೂತ್ ನಾಭ್ಯಾ ಇತಿ ಶ್ರುತಿ ವಿಪರ್ಯ ಯುಗೆ ವಿಭಕ್ತಿ ತಾಂ ಜೈಮಿನೇರ್ ಅನುಸಸಾರ ಪಶೋಶ್ಚ ಸೂತ್ರಂ. ನಾರಾಯಣ, ನಿನ್ನ ನಾಭಿಯಿಂದ ಅಂತರಿಕ್ಷ ಹುಟ್ಟಲಿಲ್ಲ. ವೇದ ಹೇಳುತ್ತೆ ನಾಭ್ಯಾಸೀದಂತರಿಕ್ಷಂ ಚಕ್ಷೋ ಸೂರ್ಯೋ ಅಜಾಯತ ಅಂತೆಲ್ಲ ಹೇಳಿಬಿಟ್ಟು. ಅಲ್ಲ, ಯಾಕೆಂದರೆ ನಾಭಿ ಆಕಾಶದಿಂದ ಹುಟ್ಟಿದೆ ಅಂತ. ನಿನ್ನ ನಡುವು ಸಿಂಹಕಟಿ ಎಷ್ಟು ತೆಳ್ಳಗಿದೆ ಅಂದರೆ ಅದು ಆಕಾಶದಂತೆ ಇದೆ, ಸೂಕ್ಷ್ಮತರ. ಅಲ್ಲಿಂದ ಹುಟ್ಟಿದ್ದು ನಿನ್ನ ನಾಭಿ, ನಡುವಿನಲ್ಲಿ ಹುಟ್ಟಿದ್ದು ಅಂತ ಒಂದು ಚಮತ್ಕಾರ. ಜೊತೆಗೆ ಜೈಮಿನಿಯಲ್ಲಿ ಕೂಡ ನಾಭ್ಯಾ ಇತಿ ಶ್ರುತಿ ವಿಪರ್ಯ ಯುಗೆ ವಿಭಕ್ತಿ ತಂ ಜೈಮಿನೇರ್ ಅನುಸಸಾರ ಪಶೋಶ್ಚ ಸೂತ್ರಂ. ಮೀಮಾಂಸಾ ಸೂತ್ರಗಳಲ್ಲಿ ಒಂದು ಪಶೋಶ್ಚ ಅನ್ನುವಂಥ ಒಂದು ಸೂತ್ರ. ಆ ಸೂತ್ರದ ಪ್ರಕಾರವಾಗಿ ಪಶೋಶ್ಚ ವಿಪ್ರಕರ್ಷ ತನ್ಮಧ್ಯೆ ವಿಧಾನಾತ್ ಅಂತ ಹೇಳಿಬಿಟ್ಟಿದನುವೇ ವೇದ ಮಂತ್ರಗಳಲ್ಲಿ ವಿಭಕ್ತಿ ವ್ಯತ್ಯಾಸವನ್ನು ಮಾಡಬೇಕು ಅಂತ. ನಾಭ್ಯ ಆಸೀದ್ ಅಂತರಿಕ್ಷಂ ಅಂತಂದರೆ ಅಂತರಿಕ್ಷಾದ ಆಸೀತ್ ನಾಭಿ ಅಂತ ವಿಪರ್ಯಯ ಮಾಡಬೇಕು. ನಾಭ್ಯ ಅಂತ ನಾಭಿಯಿಂದ ಪಂಚಮಿ ವಿಭಕ್ತಿಯಿಂದ ನಾಭಿ ಎನ್ನುವುದರಿಂದ ಅಂತರಿಕ್ಷ ಬಂತು ಅಲ್ಲ, ಅಂತರಿಕ್ಷದಿಂದ ನಾಭಿ ಬಂತು ಅಂತ ವಿಭಕ್ತಿ ವಿಪರ್ಯಯ ಮಾಡಬೇಕಾಗುತ್ತೆ ಕೆಲವೊಮ್ಮೆ ವೇದದಲ್ಲಿ ಅಂತ ಜೈಮಿನಿ ಸೂತ್ರ ಇದೆ. ಆ ಸೂತ್ರಾನುಸಾರವಾಗಿ ಹೇಳ್ತೀನಿ ಅಂತ. ಇದು ಮೆಚ್ಚುವುದಕ್ಕೆ ಮತ್ತದೇ ಮೀಮಾಂಸಾಶಾಸ್ತ್ರದ ಹಿನ್ನೆಲೆ ಬೇಕು, ಇಲ್ಲದೇ ಇದ್ದರೆ ಗೊತ್ತಾಗುವಂಥದ್ದಲ್ಲ. ಅಂದರೆ ವರದರಾಜ ಸ್ಥೂಲ ಕಟಿ ಅಲ್ಲ, ಸೂಕ್ಷ್ಮ ಕಟಿ ಅಂತ. ಅಂದರೆ ಒಂದು 6 ಪ್ಯಾಕ್ ಆ್ಯಬ್ಸ್ ಅಂತ ಈ ಕಾಲದಲ್ಲಿ ಏನು ಕರೀತಾರೆ ಆ ರೀತಿಯಾದಂಥದ್ದು ಶ್ಲಕ್ಷ್ಣವಾದ ಸೌಂದರ್ಯ, ಹೊಟ್ಟೆಗಿಟ್ಟೆ ಬೆಲ್ಲಿ, ಪಾಟ್ ಬೆಲ್ಲಿ ಆ ರೀತಿಯಾದವನು ಅಲ್ಲ. ಅವನು ಕೊಬ್ಬನ್ನು ಮೈಗೂಡಿಸಿಕೊಂಡವನು ಅಲ್ಲೇ ಅಲ್ಲ, ಎಲ್ಲರ ಕೊಬ್ಬನ್ನು ಕರಗಿಸ್ತಕ್ಕಂಥವನು ಪರಮಾತ್ಮ ಅನ್ನುವಂಥದ್ದು.
ಆಮೇಲೆ ಆ ನಾಭಿಯನ್ನು ಕಮಲಕ್ಕೆ ಆಕರವಾದದ್ದು, ನಾಭಿ ಕಮಲದಿಂದಲೇ ಬ್ರಹ್ಮ ಬಂದದ್ದಲ್ವ, ಹಾಗಾಗಿ ನಾಭಿಯಲ್ಲಿ ರಜೋಗುಣದ ಲಕ್ಷಣವನ್ನು ಹೇಳ್ತಾರೆ. ಕಲ್ಪಾಂತರೇಷು ವಿತತಿಂ ಕಮಲಾಸನಾನಾಂ ಭೂಯೋಪಿ ಕರ್ತುಮಿವ ಭೂರಿ ರಜೋ ದಧಾನಂ ನಾಭಿಹೃದಯ ಸಮುದಿತಂ ನಲಿನಂ ತವೈತತ್ ಭೂಯಾತ್ ಸದೈವ ಮಮ ಭೂತಿಕರಂ ಮುರಾರೆ. ಪರಮಾತ್ಮ, ನಿನ್ನ ನಾಭಿಯಲ್ಲಿ ಒಬ್ಬ ಬ್ರಹ್ಮನಿಗಲ್ಲ, ಅನೇಕ ಬ್ರಹ್ಮರುಗಳಿಗೆ ಆಶ್ರಯ. ಯಾಕೆಂದರೆ ಪ್ರತಿ ಕಲ್ಪದಲ್ಲಿಯೂ ಒಬ್ಬೊಬ್ಬ ಹೊಸ ಹೊಸ ಬ್ರಹ್ಮ ಸೃಷ್ಟಿಯಾಗಬೇಕು. ಬ್ರಹ್ಮ ರಜೋಮೂರ್ತಿ, ಹಾಗಾಗಿ ನಿನ್ನ ನಾಭಿ ಕಮಲದಲ್ಲಿರುವ ರಜಸ್ಸು ಅಂದರೆ ಪರಾಗ ಧೂಳಿ ಎಷ್ಟಂದರೆ ಎಷ್ಟೋ ಕೋಟಿ ಬ್ರಹ್ಮರನ್ನು ನಿರ್ಮಾಣ ಮಾಡುವಷ್ಟು. ಹಾಗಾಗಿ ನಿನ್ನ ನಾಭಿ ಕಮಲ ಅಷ್ಟು ರಮಣೀಯ, ಅದು ಸದಾ ನನಗೆ ಮಂಗಳವನ್ನು ಉಂಟು ಮಾಡಲಿ ಅನ್ನುವಂಥ ಅಭಿಪ್ರಾಯವನ್ನು ಕೊಡ್ತಾರೆ. ಆಮೇಲೆ ಆ ಎದೆಯ ಮೇಲೆ ಇರುವ ಅಲಂಕಾರ ಆಭರಣಾದಿಗಳ ಬಗ್ಗೆ ಹೇಳ್ತಾರೆ ನೋಡಿ. ಇಲ್ಲಿ ಒಡವೆಗಳನ್ನು ಕೂಡ ಬಗೆ ಬಗೆಯಲ್ಲಿ ಹೇಳ್ತಾರೆ. ಸಂಸ್ಕೃತದಲ್ಲಿ ಒಡವೆಗಳಿಗೆ ತುಂಬ ಒಳ್ಳೊಳ್ಳೆ ಹೆಸರುಗಳು ಉಂಟು. ಸಪ್ತಚ್ಛಂದ, ದೇವಚ್ಛಂದ, ನಕ್ಷತ್ರಮಾಲ, ಏಕಾವಳಿ, ಮುಕ್ತಾವಳಿ ಮೊದಲಾಗಿ ಅನೇಕ ವಿಧವಾದ ಹಾರಗಳು ಉಂಟು. ಅದೇ ರೀತಿ ಹಾರಗಳ ಗೊಂಡೆ, ಕುಚ್ಚು ಅದನ್ನು ಲಲಂತಿಕ, ಗುಚ್ಛಕ, ಸ್ತಬಕ ಇತ್ಯಾದಿ ಎಲ್ಲ ಹೇಳ್ತಾರೆ. ಉದ್ದಕ್ಕಿರ್ತಕ್ಕಂಥ ಲಾಂಗ್ ಚೈನ್ ಅಂತ ಕರೀತಾರಲ್ಲ, ಆ ಥರದನ್ನೆಲ್ಲ ಪ್ರಾಲಂಬಿಕ ಅಂತ ಕರೀತಾರೆ. ಆ ಪ್ರಾಲಂಬಿಕ ಅನ್ನುವ ಉದ್ದವಾದ ಹಾರವನ್ನು ವರ್ಣನೆ ಮಾಡ್ತಾರೆ. ಪ್ರಾಲಂಬಿಕಾಂ ಉಪಗತಾಸ್ತವ ಪದ್ಮರಾಗಾ ಪ್ರತ್ಯಗ್ರಘರ್ಮಕರ ಮಂಡಲ ನಿರ್ವಿಶೇಷಾ ಪರ್ಯಂಕಕ್ಕೆ ವರದ ವಕ್ಷಸಿ ಶಾಂತಿಲಕ್ಷ್ಮ್ಯಾ ಕ್ರೀಡೋಪಬರ್ಹ ತಿಲಕ ಇವ ಪಾರ್ಶ್ವಭಾಜ. ಆಗತಾನೇ ಹುಟ್ಟಿರುವ ಸೂರ್ಯ ಮಂಡಲಕ್ಕೆ ಸಡ್ಡು ಹೊಡೆಯಂತಿರುವ ಪದ್ಮರಾಗಮಣಿಗಳಿಂದ ಅಲಂಕೃತವಾದ ಬಂಗಾರದ ನೀಳವಾದ ಹಾರ ಯಾವುದಿದೆ, ಅದು ನೋಡಿದಾಗ ನಿನ್ನೆದೆಯಲ್ಲಿರುವ ಶಾಂತಿ ಲಕ್ಷ್ಮಿಯ ಹಾಸಿಗೆಯ ಆ ಕಡೆ ಈ ಕಡೆಯಲ್ಲಿ ಇಟ್ಟಿರ್ತಕ್ಕಂಥ ದಿಂಬು ಲೋಡುಗಳು, ಉದ್ದಕ್ಕಿರ್ತಕ್ಕಂಥ ಹೊರಗು ದಿಂಬುಗಳು ಅಂತ ಅನಿಸುತ್ತದೆ. ಆ ದಿಂಬುಗಳ ನಡುವೆ ಶಾಂತಿ ಲಕ್ಷ್ಮಿ ಹಾಯಾಗಿ ಮಜವಾಗಿ ವಿಶ್ರಾಂತಿ ತಗೊಳ್ತಾ ಇರ್ತಾಳೆ ಅಂತ. ಪರಮಾತ್ಮನ ವಕ್ಷಸ್ಥಲದಲ್ಲಿ ನೆಮ್ಮದಿ ಇದೆಯಲ್ಲ, ಭಕ್ತರಿಗೆ ಚಿರನಿವಸನ ಕ್ಷಮವಾದ ಆಶ್ರಯ ಅದು ಹಾಗೆ ಕಾಣಿಸುತ್ತದೆ ಅನ್ನುವ ಮಾತನ್ನು ಹೇಳ್ತಾರೆ. ಆಮೇಲೆ ಆ ಒಂದು ಪ್ರಕಾಶಮಾನವಾದ ಹಾರಗಳ ಒಂದು ಕಾಂತಿ ಯಾವುದಿದೆ, ಆ ಕಾಂತಿ ವಜ್ರಗಳ ಕಾಂತಿ ಎಷ್ಟು ಸೊಗಸಾದದ್ದು. ವಜ್ರ ಬೆಳ್ಳಗಿರುವಂಥದ್ದು, ಮುಕ್ತಾಮಣಿ ಅದರ ಬೆಳ್ಳಪ್ಪಿನ ಕಾಂತಿ ಒಂದು ತರಹ. ಹಾಗೆ ಪದ್ಮರಾಗ ಅಂದರೆ ಕೆಂಪು, ರೂಬಿ ಅಂತಾರ, ಅವುಗಳ ಕೆಂಬಣ್ಣ ಒಂದು ಬಗೆಯಲ್ಲಿ. ಅದೇ ರೀತಿಯಲ್ಲಿ ಮರತಕ ಅಥವಾ ಮರಕತ ಅಂದರೆ ಯಾವುದನ್ನು ನಾವು ಎಮರಾಲ್ಡ್ ಅಂತ ಕರಿತೀವಿ, ಪಚ್ಚೆ, ಅದರದ್ದು ಒಂದು ಬಗೆ. ನೀಲಮಣಿ, ಅದನ್ನು ಮಾಹೇಂದ್ರ ನೀಲ, ಪುರುಹೂತ ನೀಲ, ಇಂದ್ರನೀಲ ಅಂತ ಕರಿತೀವಲ್ಲ, ಬ್ಲೂ ಜಾಗರ್ ಅಂತ, ಅದರದ್ದು ಒಂದು ಬಗೆ. ಈಗ ವಜ್ರಗಳು ಯಾವ ರೀತಿ ಇವೆ ಅಂತ. ನಷ್ಟೇಪಿ ಭಸ್ಮನಿ ವನೆ ಗಿರಿಶೇನ ದಗ್ಧಂ ಸ್ತ್ರೀಣಾಂ ಹೃದೀಶ ಮದನಂ ಪ್ರತಿಬೋಧಯಂತಹ ಭಸ್ಮೋಚ್ಚಯೇ ಕೃತಕಚ ಪ್ರತಿಬೋಧನಂ ತಂ ಶುಕ್ರಂ ಜಯಂತು ನ ಕಥಂ ತವ ತಾರಹಾರಾಹ. ನಿನ್ನ ತಾರಹಾರಗಳು ಅಂದರೆ 27 ನಕ್ಷತ್ರಗಳ ಸಂಖ್ಯೆಯ ಹೊಳೆಯುವಂಥ ವಜ್ರದ ಹಾರಗಳು ಯಾವುದಿವೆ, ಅವುಗಳು ಹೇಗಿವೆ ಅಂತಂದರೆ 3 ಲೋಕವನ್ನು ಸಂಮೋಹನ ಮಾಡುವಂತೆ ಇವೆ. 3 ಲೋಕವನ್ನು ಸಂಮೋಹನ ಮಾಡುವವನು ಮನ್ಮಥ. ಮನ್ಮಥ ಎಂದೋ ಬೂದಿಯಾದ. ಆ ಬೂದಿ ಕೂಡ ಗಾಳಿ ಹಾರಿಸ್ಕೊಂಡು ಹೋಗ್ಬಿಡ್ತು, ಇಲ್ಲ ಆ ಬೂದಿ. ಆದರೆ ನಿನ್ನ ತಾರಹಾರಗಳು ಯಾವುದಿವೆ ಅವು ಶುಕ್ರಗ್ರಹವನ್ನು ಮೀರಿ ಹೊಳಿತಾ ಇವೆ. ಶುಕ್ರಗ್ರಹ ಅಂದರೆ ಬೆಳ್ಳಿ ಅಂತ ಕರಿತೀವಲ್ಲ, ವೀನಸ್ ಅಂತ. ನಾವು ಯಾವ ಒಂದು ಗ್ರಹ ಹೊಳೆಯುವಂಥದ್ದು, ಆಕಾಶದಲ್ಲಿ ಚಂದ್ರೋದಯ ಕಾಲದಲ್ಲಿ ಬೆಳಗಿ ಕೂಡ ಕಾಣಿಸುವಂಥದ್ದು, ಫಳಫಳನೆ ಹೊಳೆಯುವಂಥದ್ದು, ಅದು ಗ್ರಹವಾದರೂ ಎಲ್ಲ ನಕ್ಷತ್ರಗಳಿಗಿಂತ ಮಿಗಿಲಾಗಿ ಹೊಳೆಯುವಂಥದ್ದು, ಅದು ಖಗೋಳಶಾಸ್ತ್ರ ಗೊತ್ತಿದ್ದವರಿಗೆಲ್ಲ ತಿಳಿದಿರುವಂಥದ್ದು. ಮತ್ತು ಶುಕ್ರಗ್ರಹ ವಜ್ರಕ್ಕೆ ಪ್ರತೀಕವಾದದ್ದು ಅಂತ. ನವಗ್ರಹಗಳಲ್ಲಿ ಶುಕ್ರವನ್ನು ವಜ್ರದಿಂದ ಪ್ರತಿನಿಧಿಸುವಂಥದ್ದು ಉಂಟು, ಅದು ರತ್ನಶಾಸ್ತ್ರದಲ್ಲಿ ಬರುವ ವಿವರ. ಶುಕ್ರನಿಗೆ ಯಾವುದನ್ನಾದರೂ ಒಂದು ಹೊಸ ಸೃಷ್ಟಿ ಮಾಡಬೇಕು ಅಂತಂದರೆ ಬೂದಿನಾದರೂ ಬೇಕು. ಕಚ ಅವನ ಶಿಷ್ಯ ಅವನನ್ನು ಬೂದಿ ಮಾಡಿದಾಗ ಬೂದಿ ಇಟ್ಟುಕೊಂಡು ಮೃತ ಸಂಜೀವನಿ ಮಂತ್ರದಿಂದ ಬದುಕಿಸ್ದ. ನಿನಗಂಥದ್ದೂ ಏನೂ ಬೇಕಾಗಿಲ್ಲ, ನೀನು ಯಾವುದೂ ಇಲ್ಲದೆ ಸಂಮೋಹನ ಮಾಡ್ತೀಯ. ನಿನಗೆ ಮನ್ಮಥನೂ ಬೇಕಿಲ್ಲ, ಮನ್ಮಥನ ಬೂದಿಯೂ ಬೇಕಿಲ್ಲ ನಿನ್ನ ಕೊರಳಿನ ವಜ್ರದ ಹಾರಗಳಿಗೆ. ಹಾಗಾಗಿ ಶುಕ್ರನನ್ನು ಮೀರಿರುವಂಥದ್ದೊಳಗೆ ಆಶ್ಚರ್ಯ ಏನಿದೆ ಅಂತ. 100 ಬೆಳ್ಳಿಗಳು ಅಂದರೆ ಯಾವ ಬೆಳ್ಳಿ ಚುಕ್ಕೆ ಅಂತ ಕರಿತೀವಿ, ಆ ವೀನಸ್ ಗ್ರಹ ಅದನ್ನು ಮೀರುವಂಥದ್ದು ನಿನ್ನ ಕೊರಳಿನ ಹಾರಗಳ ಕಾಂತಿ ಅಂತ ಹೇಳ್ಬಿಟ್ಟಂತ.
ಉತ್ಪ್ರೇಕ್ಷಯತ್ಯಧಿಭುಜಾಂತರಮುಲ್ಲಸಂತಿ ಪಾರ್ಶ್ವದ್ವಯೇ ಪರಮಪೂರುಷಹಾರ ಮಾಲಾ ತತ್ರತ್ಯ ಕಾಂತಿ ಸರಿಸಸ್ತರಲೈಃ ಪ್ರಣುನ್ನಾಂ ಊರ್ಮ್ಯುತ್ಕರೈರ್ ಉಭಯತಃ ಸಿತಫೇನ ಪಂಕ್ತಿಂ. ನಿನ್ನ ಸೌಂದರ್ಯ ಪ್ರವಾಹದ ಆಚೆ ಕಡೆ ಈ ಕಡೆ ಚೆಲ್ಲಾಡುವಂತಹ ಇರ್ಕೆಲದ ದಡಗಳಲ್ಲಿ ಚೆಲ್ಲಾಡಿಕೊಂಡು ಬಂದ ಅಲೆಗಳ ತುದಿಯಲ್ಲಿರುವಂತಹ ಬೆಳ್ನೊರೆಗಳ ಹಾಗೆ ನಿನ್ನ ಮುತ್ತಿನ ಹಾರಗಳು ಕಾಣಿಸುತ್ತವೆ ಅಂತ. ಕೊರಳಿಂದ ಆ ಕಡೆ ಈ ಕಡೆ ಬಂದಂಥ ಮುತ್ತಿನ ಹಾರಗಳು ಹೇಗೆ ಕಾಣಿಸುತ್ತೆ ಅಂದರೆ, ಎದೆಯಿಂದ ಹರಿಯತಕ್ಕಂಥ ನೀಲವರ್ಣದ ಸೌಂದರ್ಯ ಪ್ರವಾಹದ ಅಲೆಗಳು ತಳ್ಳಿ ತಳ್ಳಿ ಹಾಕ್ತಾ ಇರ್ತಕ್ಕಂಥ ಬೆಳ್ನೊರೆಗಳು ಅಂತ ವರ್ಣನೆ ಮಾಡ್ತಾರೆ. ಕಲ್ಪನೆ ಅಂದರೆ ಹೀಗೆ ಮಾಡಬೇಕು, ಆ ರೀತಿಯಾದ ಕಲ್ಪನೆ. ಮತ್ತು ನಿನ್ನ ಹಾರಗಳ ಕಾಂತಿ ತ್ರಿಗುಣಗಳಂತೆ ಇದೆ ಎನ್ನುವುದನ್ನು ಹೇಳ್ತಾರೆ. ನಾಭಿ ಸರೋಜ ಕಿರಣೈರ್ ಮಣಿರಾಜಭಾಭಿ ಆತ್ಮಪ್ರಭಾಭಿರಪಿ ಸಂವಲಿತಂ ವಿಭಾತಿ ಶ್ರೀವತ್ಸ ವಿಗ್ರಹಜುಷಃ ಪ್ರಕೃತಿಸ್ತ್ವದೀಯಂ ವಕ್ಷಃಪರೀತಮಿವ ಸತ್ವರಜಸ್ತಮೋಭಿ. ನಿನ್ನ ಎದೆಯಲ್ಲಂತೂ ಸೊಗಸಾಗಿರುವಂಥ ಕೌಸ್ತುಭಮಣಿ, ಕೆಂಬಣ್ಣದ ಮಣಿ, ಜೊತೆಗಂತೂ ಪದ್ಮರಾಗಮಣಿಗಳು ಇದ್ದೇ ಇವೆ. ಆಮೇಲೆ ನಾಭಿಕಮಲದ ಕಾಂತಿಯ ಕೆಂಬಣ್ಣ ಇದೆ, ಜೊತೆಗೆ ಮುತ್ತಿನ ಮಣಿಗಳ ಬೆಳ್ಪು, ವಜ್ರಗಳ ಬೆಳ್ಪು ಇದೆ. ನಿನ್ನ ಮೈಯ ಇಂದ್ರನೀಲಮಣಿ ಕಾಂತಿ ಆ ಕಪ್ಪು ಇದ್ದೇ ಇದೆ. ಇದು ಸೇರಿದರೆ ರಜೋಗುಣ, ಸತ್ವಗುಣ, ತಮೋಗುಣ, ಕಪ್ಪು ತಮೋಗುಣ, ಕೆಂಪು ರಜೋಗುಣ, ಬಿಳುಪು ಸತ್ವಗುಣದ ಲಕ್ಷಣವಾಗಿ ಗುಣತ್ರಯ ಸಮಾಹಾರನಾಗಿ ಕಂಡು ಗುಣಾತೀತನಾಗಿದ್ದೀಯ ನೀನು ಅನ್ನೋದು ತೋರ್ಪಡಿಸೋದಿಲ್ವಾ ಅಂತ ಹೇಳ್ಬಿಟ್ಟಂತಾನೆ. ಇನ್ನು ಕೈಯಲ್ಲಿರುವಂತಹ ದಿವ್ಯಾಯುಧಗಳು ಶಂಖಚಕ್ರಗಳನ್ನು ಕುರಿತು ಹೇಳ್ತಾರೆ. ಐಂದ್ರೋಪಲ ಪ್ರಭಮಥೋ ಭುಜದಂಡನಾಲಮೇಕತ್ರ ಚಕ್ರಮಪರತ್ರ ಚ ಶಂಖಹಂಸಂ ದೃಷ್ಟ್ವಾ ಕಥಂ ನ ಕಲಯೇ ಮಹಿ ಕಾಂತಿ ಸಿಂಧೋ ಉತ್ಫುಲ್ಲ ಪದ್ಮಯುಗ ಮೂರ್ಧ್ವಕರದ್ವಯಂತೆ. ನಿನ್ನ ದೇಹ ಸೌಂದರ್ಯ ಸಮುದ್ರದಿಂದ ಎದ್ದಂತಹ ಒಂದು ಕಡೆ ಕಮಲ, ಇನ್ನೊಂದು ಕಡೆ ಶಂಖ ಇನ್ನೊಂದು ಕಡೆ ಹಂಸ ಅನ್ನುವಂಥ ರೀತಿಯಲ್ಲಿ ಚಕ್ರ ಕಮಲದಂತೆ ಶಂಖ ಹಂಸದಂತೆ ಕಾಣಿಸೋದ್ರಿಂದ ನಿನ್ನ ಸೌಂದರ್ಯ ಸರೋವರದಲ್ಲಿ ಅದ್ಭುತವಾದ ಎರಡು ಲಕ್ಷಣಗಳು, ಒಳ್ಳೆಯ ಸರೋವರಕ್ಕೆ ಹಂಸಗಳು ಇರಬೇಕು, ಕಮಲಗಳು ಇರಬೇಕು ಅನ್ನುವಂತೆ ಕಾಣಿಸ್ತಾ ಇದೆ ಅಲ್ವಾ ಅಂತ ಹೇಳ್ಬಿಟ್ಟಂತಾರೆ. ಆಮೇಲೆ ಇನ್ನೊಂದು ರೀತಿಯಲ್ಲಿ ಆಯುಧಗಳನ್ನು ವರ್ಣನೆ ಮಾಡ್ತಾರೆ. ಚಂದ್ರಾರ್ಕಚಾರುತರ ಶಂಖ ರಥಾಂಗ ಶೋಭಾ ಸಂಭಾವ್ಯ ರಾತ್ರಿ ದಿವಸಾತ್ಮಕ ಪಾರ್ಶ್ವಯುಗ್ಮಂ ನಕ್ಷತ್ರ ದೃಶ್ಯ ನವಮುಕ್ತಿಕ ಹಾರಿ ರೂಪಂ ಮನ್ಯೇ ಮಹಾಪುರುಷ ರೂಪಧರಂ ಭವಂತಂ. ಚಕ್ರವೇ ಸೂರ್ಯ, ಶಂಖವೇ ಚಂದ್ರ. ಹೀಗೆ ಸೂರ್ಯ ಚಂದ್ರರ ಮೂಲಕವಾಗಿ ಹಗಲು ರಾತ್ರಿಗಳು ಎರಡು ಪಕ್ಷದಲ್ಲಿವೆ ಅಂತ. ಇನ್ನು ನಿನ್ನ ಕೊರಳಲ್ಲಿರುವ ಮುತ್ತಿನ ಮಣಿಗಳು ನಕ್ಷತ್ರಗಳ ಹಾಗೆ ಚೆಲ್ಲಾಡಿ ಹೋಗಿವೆ. ಹೀಗೆ ನೋಡಿದಾಗ ಅಹೋರಾತ್ರೇ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ ಅಂತ ವೇದದ ಪುರುಷ ಸೂಕ್ತದ ಮಾತು ಕಾಣಿಸುವುದರಿಂದ ನೀನು ಮಹಾಪುರುಷ ಅನ್ನುವಂಥದ್ದು ತಾನೇ ತಾನಾಗಿ ಗೊತ್ತಾಗಿದೆ. ನಿನ್ನ ನೋಡಿದರೆ ಗೊತ್ತಾಗುತ್ತದೆ, ಯಾರು ಹೇಳಬೇಕಾಗಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಆಮೇಲೆ ಮತ್ತೊಂದು ಕಡೆ ಹೇಳ್ತಾರೆ, ಪ್ರತಾಪ ಘನಂ ಯುದ್ಧಮಿವ ಉದ್ಗತಂತೆ ಬಾಹೋಹೋ ಮನ್ಯೇ ತವ ಚಕ್ರರಾಜಂ ಅಂತ. ಚಕ್ರ ನಿನ್ನ ಪ್ರತಾಪವೇ ಘನೀಕೃತವಾಗಿ ಈ ರೂಪವನ್ನು ತಾಳಿದೆಯಾ ಅನ್ನುವಂತೆ ಹೇಳ್ತಾರೆ. ಹಾಗೆ ಶಂಖ ಅನ್ನುವುದು ನಿನ್ನತ್ರ ವೇದಾಂತ ಪಾಠ ಕಲಿಯೋಕ್ಕೆ ಬಂದ ವಿದ್ಯಾರ್ಥಿಯ ಆಭಾತಿ ದೇವ ವಿಧತಸ್ತವ ಸವ್ಯಪಾಣಾವಂತರ್ಬಹಿಶ್ಚ ಶುಚಿರಚ್ಯುತ ಪಂಚಜನ್ಯ ಅಂತೆ ವಸನ್ನಿವ ಗಲಸ್ಯ ಗುರೋರ್ಗಭೀರ ಧ್ಯಾನ ಕ್ರಿಯೋಪನಿಷದಧ್ಯಯನಾರ್ಥಮೇಶ. ದೇವ, ನಿನ್ನ ಎಡಗೈಯಲ್ಲಿರುವ ಪಂಚಜನ್ಯ ಅಂತರಂಗ ಬಹಿರಂಗ ಎರಡರಿಂದಲೂ ಶುಚಿಯಾಗಿದ್ದು ನಿನ್ನ ಬಾಯತ್ರವೇ ಸದಾಕಾಲ ತನ್ನ ಒಡಲನ್ನು ಮೈಯೆಲ್ಲ ಕಿವಿಯಾಗಿ ಮಾಡಿಕೊಂಡು ನಿನ್ನಿಂದ ವೇದಾಂತ ವಿದ್ಯೆಯನ್ನು ಕಲಿಯುವ ಶಿಷ್ಯನಂತೆ ಇದೆಯಾ ಅಂತ ಅನಿಸುತ್ತದೆ ಅಂತ. ಶಂಖವನ್ನು ಬಾಯತ್ರ ಇಟ್ಟುಕೊಂಡು ಊದ್ತಾನಲ್ಲ, ಕಿವಿ ಹತ್ತಿರ ಉಪನಿಷತ್ ಹತ್ತಿರದಲ್ಲಿ ಕೂತು ಮಾಡುವ ಕಮ್ಯುನಿಕೇಷನ್ ತಾನೇ, ಅದಕ್ಕೋಸ್ಕರ ಅಂತ. ಎಷ್ಟು ಭವ್ಯವಾಗಿ ಆ ಶಂಖವನ್ನು ಉತ್ಪ್ರೇಕ್ಷೆ ಮಾಡ್ತಾರೆ ಕವಿ. ಆಮೇಲೆ ಕೌಮೋದಕಿ, ವರದರಾಜನ ಕಂಚಿಯಲ್ಲಿ ದೇವಸ್ಥಾನದಲ್ಲಿರುವ ಮೂರ್ತಿಯನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಆವಾಗ ಗೊತ್ತಾಗುತ್ತದೆ. ಕೆಳ ಎಡಗೈಯಲ್ಲಿ ಗದೆ, ಬಲಗೈಯಲ್ಲಿ ಅಭಯಹಸ್ತ ಉಂಟು, ಮೇಲೆ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ. ಈ ರೀತಿಯಾಗಿ ವರದರಾಜನ ಮೂರ್ತಿ ನಿಂತಿರುವಂತಹ ದಿವ್ಯ ಸುಂದರವಾದಂಥ ವಿಗ್ರಹ. ಕೌಮೋದಕಿ ಸ್ಫುರತಿತೆ ಕರಪಲ್ಲವಾಗ್ರೆ ವೈರಿಂಚ ವಾಕ್ಯ ವಿಕೃತೇವ ಸರಸ್ವತೀ ಸಾ ತ್ರಿಸ್ರೋತಸಸ್ತವ ಪದಾಬ್ಜ ಭುವೋ ವಿಶೇಷಂ ಆಕಾಂಕ್ಷಪಾಣಿ ಕಮಲಾತ್ತವ ನಿಸ್ಸರಂತಿ. ಈ ಕೌಮೋದಕಿ ಗದೆ ಹೇಗೆ ಕಾಣಿಸ್ತಾ ಇದೆ ಅಂತಂದರೆ,
ಅದು ಗಂಗೆಗಿಂತ ವಿಭಿನ್ನವಾದ ಮತ್ತೊಂದು ಕಾಂತಿ ಪ್ರವಾಹದಂತೆ ಕಾಣಿಸುತ್ತದೆ. ನೋಡಿದರೆ ಅದು ಸರಸ್ವತಿಯ ಅಂತ ಅನಿಸುತ್ತದೆ. ಯಾಕೆಂದರೆ ಗಂಗೆ ನಿನ್ನ ಪಾದದಿಂದ ಬಂದಳು. ಅದರಿಂದ ಸರಸ್ವತಿಗೆ ನಾನು ಇನ್ನೂ ಸ್ವಲ್ಪ ಮೇಲಾಗಿರಬೇಕು ಅನಿಸ್ತು, ನಿನ್ನ ಕೈಯಿಂದ ಬರೋ ಥರ ಕಾಣಿಸುತ್ತೆ. ಕೈಯಿಂದ ಒಂದು ಧಾರೆ ಬಂದಂತೆ ಕೈ ಕೆಳಗೆ ಉದ್ದಕ್ಕೆ ನಿಲ್ಲಿಸಿಕೊಂಡಂಥ ಕೌಮೋದಕಿ ಗದೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ವರದ ಅನ್ನುವ ಹೆಸರು, ವರದರಾಜ ಅನ್ನುವ ಹೆಸರು, ಅದರ ಬಗ್ಗೆ ಒಂದು ಚಮತ್ಕಾರ ಮಾಡ್ತಾರೆ. ವಸ್ತುತಃ ಪರಮಾತ್ಮ ವರದ ಹಸ್ತವನ್ನು ಮಾಡಿಕೊಂಡಿಲ್ಲ. ಅಂದರೆ ಪತಾಕ ಹಸ್ತವನ್ನು ಕೆಳಗಡೆ ಇಟ್ಟಾಗ ವರದಹಸ್ತ ಆಗುತ್ತದೆ, ಅದನ್ನು ಮೇಲಕ್ಕೆ ಇಟ್ಟಾಗ ಅಭಯಹಸ್ತ ಆಗುತ್ತದೆ. ತಂತ್ರಶಾಸ್ತ್ರದಲ್ಲಿ ಅಭಯ ಮುದ್ರ, ವರದ ಮುದ್ರ. ನಾಟ್ಯಶಾಸ್ತ್ರದಲ್ಲಿ ಒಂದೇ ಪತಾಕ ಹಸ್ತ. ನಾಟ್ಯಶಾಸ್ತ್ರದಲ್ಲಿ ಹಸ್ತ ಅಂತಾರೆ, ತಂತ್ರಶಾಸ್ತ್ರದಲ್ಲಿ ಮುದ್ರೆ ಅಂತಾರೆ. ನಾಟ್ಯಶಾಸ್ತ್ರದಲ್ಲಿ ಹಂಸಾಸ್ಯ ಹಸ್ತ, ತಂತ್ರಶಾಸ್ತ್ರದಲ್ಲಿ ಚಿನ್ಮುದ್ರಾ ಅಂತಾಗುತ್ತದೆ. ಹೀಗೆ ಎರಡು ಶಾಸ್ತ್ರಗಳ ಸಂಜ್ಞಾ ಪ್ರಕಾರಗಳು ಬೇರೆ ಬೇರೆ. ಅವರಲ್ಲಿ ನೋಡಿ ಹೇಳ್ತಾರೆ. ಮತ್ತು ಅದಕ್ಕೆ ತುಂಬ ಸೊಗಸಾಗಿರುವಂತಹ ಮೀಮಾಂಸಾದಿ ಶಾಸ್ತ್ರಗಳ ವಿವರವನ್ನೂ ತರ್ತಾರೆ. ನಾಮೈವತೆ ವರದ ವಾಂಛಿತ ದಾತೃಭಾವಂ ವ್ಯಾಖ್ಯಾತ್ಯತೋ ನ ವಹಸೆ ವರದಾನ ಮುದ್ರಾಂ ನ ಯಾಗಮೋದಿತ ರಸಃ ಶ್ರುತಿಸಿದ್ಧಮರ್ಥಂ ಲಿಂಗೇನ ಬೋಧ್ಯ ಮುರರಿ ಕುರುತೆ ವಿಪಶ್ಚಿತ್. ನಿನ್ನ ಹೆಸರೇ ವರದರಾಜ. ವರಂ ದದಾತೀತಿ ವರದಃ, ವರವನ್ನು ಕೊಡ್ತಕ್ಕಂಥವನು, ಅಥವಾ ವರಾನ್ ದದಾತಿ, ವರಗಳನ್ನು ಕೊಡುವಂಥವನು ಅಂತ ವರದರಾಜ ಅಂತಂತಾರೆ. ನಿನ್ನ ಹೆಸರೇ ಇರುವಾಗ ನೀನು ಆ ಮುದ್ರೆಯನ್ನು ಇಟ್ಕೊಳ್ಬೇಕಾಗಿಲ್ಲ. ಮುದ್ರೆಯನ್ನು ಇಟ್ಕೊಂಡ್ರೆ ಆ ಮುದ್ರೆಯನ್ನು ನೋಡಿ ಊಹೆ ಮಾಡ್ತೀವಿ, ಓಹೋ ಇಲ್ಲಿರುವುದು ವರದ ಮುದ್ರೆ, ಆದ್ದರಿಂದ ಇವನು ವರದರಾಜ. ಇಲ್ಲಿರ್ತಕ್ಕಂಥದ್ದು ಶಂಖಚಕ್ರ, ಅದರಿಂದ ವಿಷ್ಣು ಅಂತ. ಹೀಗೆ ಅನುಮಾನ ಮಾಡುವುದಿದೆಯಲ್ಲ, ಅದಕ್ಕಿಂತ ಆಗಮ ಬಹಳ ಪ್ರಬಲವಾದದ್ದು. ತರ್ಕಕ್ಕಿಂತಲೂ ಆಗಮ, ವೇದ ದೊಡ್ಡದು ಅಂತ ಹೇಳ್ಬಿಟ್ಟು. ಅದರಿಂದಲೇ ಶ್ರುತಿ ಸಮ್ಮತವಾದ ಒಂದು ಶ್ರುತ್ಯುಕ್ತವಾದ ತರ್ಕವನ್ನು ಮಾಡಬೇಕು. ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನು ಸಂಧೀಯತಾಂ ಅಂತ ಆಚಾರ್ಯರುಗಳು ಹೇಳ್ತಾರೆ. ದುಸ್ತರ್ಕವನ್ನು ಬಿಡಿ, ಕುತರ್ಕವನ್ನು, ಕೇವಲ ತರ್ಕ, ಶ್ರುತಿಗೆ ಅನುಸಾರವಾದ ಅನುಭವಾವಸಾನವಾದ ತರ್ಕವನ್ನು ಮಾಡಿ ಅಂತ. ಹಾಗಾಗಿ ಮೀಮಾಂಸಕರ ಪ್ರಕಾರ ಯುಕ್ತಿಗಿಂತ ಆಗಮ ಪ್ರಮಾಣ ದೊಡ್ಡದು. ಬರೀ ಜಾಣ್ಮೆಗಿಂತಲೂ ತರ್ಕ ಮಾಡುವುದಕ್ಕಿಂತಲೂ ವೇದ ದೊಡ್ಡದು ಅಂತ. ಅದನ್ನೇ ನೈಷಾ ತರ್ಕೇಣ ಮತಿರಾಪನೇಯ ಅಂತ ವೇದ ಹೇಳಿದೆ ಕಠೋಪನಿಷತ್ತಿನಲ್ಲಿ. ಹಾಗೆ ತರ್ಕಾಪ್ರತಿಷ್ಠಾನತ್ವಾತ್ ಅಂತ ಬಾದರಾಯಣ ಸೂತ್ರ ಕೂಡ ಹೇಳುತ್ತದೆ, ಬ್ರಹ್ಮಸೂತ್ರದಲ್ಲಿ ಬರುವಂಥದ್ದು. ಈ ಕಾರಣದಿಂದ ವಾಮನ ಪುರಾಣದಲ್ಲಿ ಕೂಡ ಬರುತ್ತದೆ. ಅರ್ಥಿಭ್ಯೋ ವೈ ವರಂ ದತ್ತೆ ಪ್ರಣತಾರ್ಥಿ ವಿನಾಶನಃ ಆಖ್ಯಾಂ ವರದರಾಜೇತಿ ಯಯೋ ನಿತ್ಯಂ ಕೃತಾರ್ಥಯನ್ನಂತ. ಈ ಒಂದು ಶ್ಲೋಕವನ್ನು ಅವರು ತಮ್ಮ ಕೋಲಿಯಾನದಲ್ಲಿ ಉಲ್ಲೇಖ ಮಾಡ್ತಾ ಒಂದು ನಾಣ್ಣುಡಿಯನ್ನು ಹೇಳ್ತಾರೆ. ವಿಶ್ವಪ್ರಸಿದ್ಧತರ ವಿಪ್ರಕುಲ ಪ್ರಸೂತೇ ಯಜ್ಞೋಪವೀತ ವಹನಂ ಹಿ ನಖಲ್ವಪೇಕ್ಷ್ಯಂ ಅಂತ. ಅಂದರೆ ನಹ್ಯಾಗಮೋದಿತ ರಸ ಶ್ರುತಿಸಿದ್ಧಮರ್ಥಂ ಲಿಂಗೇನ ಬೋಧ್ಯಂ ಉರರೀ ಕುರುತೆ ವಿಪಶ್ಚಿತ್ ವಿಶ್ವಪ್ರಸಿದ್ಧತರ ವಿಪ್ರಕುಲ ಪ್ರಸೂತೇ ಯಜ್ಞೋಪವೀತ ವಹನಂ ನಹಿ ಖಲ್ವಪೇಕ್ಷ್ಯಂ. ತೆಲುಗಿನ ಗಾದೆಯನ್ನು ಇವರು ಸಂಸ್ಕೃತಕ್ಕೆ ತಂದಿದ್ದಾರೆ. ಅಪ್ಪೈ ದೀಕ್ಷಿತರಿಗೆ ತೆಲುಗು ಅಂದರೆ ಬಹಳ ಇಷ್ಟ, ತೆಲುಗನ್ನು ಬಲ್ಲವರಾಗಿದ್ದರು ಕೂಡ. ಜಗಮೆರಗಿನ ಬ್ರಾಹ್ಮಣನಿಗೆ ಜಂಧ್ಯಂಬೇಲ ಅಂತ ತೆಲುಗಿದೆ ಗಾದೆ. ಲೋಕಕ್ಕೆ ಗೊತ್ತಿರುವ ಬ್ರಾಹ್ಮಣನಿಗೆ ಜನಿವಾರ ಯಾಕೆ ಅಂತ ಗೊತ್ತೇ ಇದೆ, ಅವನು ಬ್ರಾಹ್ಮಣ ಅಂತ. ಎಷ್ಟು ಬಡ್ಕೊಂಡ್ರೂ ಬಿಡೋದಿಲ್ಲ. ಹಾಗಿದ್ದಾಗ ಜನಿವಾರ ಇಟ್ಕೊಂಡ್ರೇನು ಬಿಟ್ಟರೆ ಏನು ಅಂತ. ಈ ಕಾಲದಲ್ಲಿ ನಾನು ಬ್ರಾಹ್ಮಣ ಅಲ್ಲ ಅಂತ ಎಷ್ಟು ಬಡ್ಕೊಂಡ್ರೂ ಕೂಡ ನೀನು ಬ್ರಾಹ್ಮಣ ಅಂತ ಹೇಳ್ಬಿಟ್ಟು, ಹಾಗಾಗಿ ನೀನು ಸರ್ಕಾರದ ಮತ್ತು ಯಾವುದೇ ರಿಯಾಯಿತಿಗಳಿಗೆ, ಇನ್ಯಾವುದೇ ಮೀಸಲಾತಿಗೆ ಒಳಗಾಗುವವನು ಅಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಾನು ಬಿಟ್ಟರು ನನ್ನ ಜಾತಿ ನನ್ನನ್ನು ಬಿಡೋಕ್ಕೆ ತಯಾರಿಲ್ಲ ಅಂತ. ಹೀಗೆ ಎಷ್ಟು ಯುಕ್ತಿಗಳಿದ್ದರೂ ಆಗಮ ತುಂಬ ದೊಡ್ಡದು. ಆ ಆಗಮ ಸ್ವರೂಪದಲ್ಲಿ ಏನೇ ನಿನ್ನ ಹೆಸರೇ ವರದರಾಜ ಅಂತ ವೇದ ಪ್ರಸಿದ್ಧವಲ್ಲ ಅಂತ ಹೇಳ್ಬಿಟ್ಟು ಅಂತಾರೆ. ಯದ್ಬ್ರಹ್ಮಣಶ್ಚ ಜನಿಭೂ ಪ್ರಿಯಮಿಂದಿರಾಯಾ ಸಸ್ಪರ್ಧಮೋಷಧ ಪತೌ ಚ ಸಕರ್ಣಿಕಂಚ ಏತೈರ್ಗುಣೈರ್ಗುಣನಿಧೇಕತಮಸ್ತ್ವದೀಯಂ ವಕ್ತ್ರಂ ಮನೋಜ್ಞಮವಗಚ್ಚತು ನಾರವಿಂದಂ. ಇನ್ನು ಮುಖದ ವರ್ಣನೆ ಮಾಡ್ತಾರೆ. ನಿನ್ನ ಮುಖಪದ್ಮ ಯಾವ ತರಹ ಇದೆ ಅಂತಂದರೆ ಸಾಕ್ಷಾತ್ ಕಮಲದಂತೆ ಇದೆ ಅಂತ. ಆಮೇಲೆ ಕಮಲಕ್ಕೇನು ಬೆಲೆ ಇಲ್ಲ ಅಂತ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ. ಕಮಲದಲ್ಲಿ ಏನೇನು ವಿಶೇಷ? ಅದು ಬ್ರಹ್ಮನನ್ನು ಹುಟ್ಟಿಸಿದ್ದು, ಲಕ್ಷ್ಮಿಗೆ ಪ್ರಿಯವಾದದ್ದು, ಮತ್ತು ಚಂದ್ರನ ಜೊತೆಗೆ ಸ್ಪರ್ಧಿಸುವಂಥದ್ದು, ಮತ್ತು ಕರ್ಣಿಕೆ ಆ ಕೇಂದ್ರದ ಸಾರವತ್ತಾದ ಪರಾಗ, ಕೇಸರ ಮತ್ತು ಮಕರಂದದಿಂದ ಪರಿಶೀಲಿತವಾದ ಭಾಗವನ್ನು ಉಳ್ಳದ್ದು. ಇದೆಲ್ಲ ಇರುವಂಥದ್ರಿಂದ
ಕಮಲ ಅಂತಂತೀವಿ. ನಿನ್ನ ಮುಖ ಬ್ರಹ್ಮಣಶ್ಚ ಜನಿಭೂಹು, ಬ್ರಹ್ಮ ಅನ್ನೋದಕ್ಕೆ ವೇದ ಅಂತ ಬೇರೆ ಅರ್ಥ ಇದೆ. ವೇದ ಹುಟ್ಟಿದ್ದು ನಿನ್ನ ಬಾಯಿಂದ. ಪ್ರಿಯಮಿಂದಿರಾಯ, ನಿನ್ನ ಮುಖಕ್ಕಿಂತ ಲಕ್ಷ್ಮಿಗೆ ಕಮಲವಾ ಪ್ರಿಯ, ನಿನ್ನ ಮುಖವೇ ಪ್ರಿಯ ಅಲ್ಲವೇ. ಸಸ್ಪರ್ಧ ಮೋಷದ ಪಥವು, ನಿನ್ನ ಮುಖ ಚಂದ್ರನ ಜೊತೆಗೆ ಸ್ಪರ್ಧೆ ಮಾಡಿ ಅವನನ್ನು ಮೂಲೆ ಗುಂಪು ಮಾಡುತ್ತದೆ, ಅಮಾವಾಸ್ಯೆ ಮಾಡಿಬಿಡುತ್ತೆ ಚಂದ್ರನನ್ನು. ಸಕರ್ಣಿಕಂಚ, ಆ ಕಮಲಕ್ಕೆ ಒಂದೇ ಕರ್ಣಿಕೆ ಇದ್ದರೆ ಈ ಮುಖ ಕಮಲಕ್ಕೆ ಆ ಕಡೆ ಈ ಕಡೆ ಎರಡೂ ಕಿವಿಗಳ ಕರ್ಣಿಕೆ ಉಂಟು. ಹೀಗಿರುವುದರಿಂದ ಆ ಕಮಲಕ್ಕಿಂತ ಈ ಮುಖ ಕಮಲ ಮತ್ತೂ ದೊಡ್ಡದಾಗಿದೆ ಅಲ್ವಾ. ಅದರಿಂದಾಗಿ ಶ್ಲೇಷ ಇಟ್ಟುಕೊಂಡ ರೂಪಕ ಅಲಂಕಾರ ತುಂಬ ಸೊಗಸಾಗಿ ಬಂದದ್ದು. ಆಮೇಲೆ ಕಮಲಕ್ಕೇನು ಬೆಲೆ ಇಲ್ಲ ಅಂತ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ವಕ್ತ್ರೇಣತೆ ಯದಭಿಭೂತಮಭೂತ್ ಸರೋಜಂ ತನ್ನಾಭಿಭೂತಮಿತಿ ಶಬ್ದಮವಾಪ್ಯನೂನಂ ಶಬ್ದಚ್ಛಲಾದ್ ಅಪನಿನೀಷು ಜನಾಪವಾದಂ ನಾಭೇರಭೂತ್ತವರಮಾಧಿಪ ವಿಶ್ರುತಾಯ. ಹೀಗೆ ನಿನ್ನ ಮುಖಕ್ಕಿಂತ ಕಮಲ ದೊಡ್ಡದಲ್ಲ ಅಂತ ಆಗಿದ್ದರಿಂದ ಅದು ಅಭಿಭೂತವಾಯಿತು. ಅಭಿಭೂತ ಅಂದರೆ ಪರಾಭೂತವಾಯಿತು, ತಿರಸ್ಕಾರಗೊಂಡಿತು, ಪರಾಭವಗೊಂಡತು. ಅಭಿಭವ ಅಂತಂದರೆ ಅದುಮಲ್ಪಡತಕ್ಕಂಥದ್ದು, ತಿರಸ್ಕಾರಗೊಳ್ಳುವುದು. ಅಭಿಭೂತ ಅಂತಂದರೆ ತಿರಸ್ಕೃತ, ಹಾಗಾಯಿತು. ನಾನಲ್ಲ, ನ ಅಭಿಭೂತಂ ಅಸ್ಮಿ, ನಾಭಿಭೂತಂ ಕಮಲಂ, ನಾಹಂ ಅಭಿಭೂತ, ನಾನು ಅಭಿಭೂತವಾಗಿಲ್ಲ. ನ ಪ್ಲಸ್ ಅಭಿಭೂತ, ನಾಭಿಭೂತ, ನಾಭಿಭೂತ, ಹೊಕ್ಕಳತ್ರಕ್ಕೆ ಬಂದು ಸೇರಿದ್ದೀನಿ ಅಂತ ಅಲ್ಲಿ ಕಮಲ ಇಟ್ಕೊಂಡ್ಬಿಟ್ಟಿದೆ ತನ್ನ ನೆಲೆನಾ ಅಂತ ಹೇಳ್ಬಿಟ್ಟಂತಾರೆ. ನಾಭಿಕಮಲದಲ್ಲಿ ಬ್ರಹ್ಮ ಹುಟ್ಟದ, ಹಾಗಾಗಿ ಹೊಕ್ಕಳಲ್ಲಿ ಹೂವಿದೆ. ಅದನ್ನು ಇವರು ಈ ರೀತಿ ಮಾಡ್ತಾರೆ. ಇಂತಹ ಶಬ್ದಚ್ಛಲ ಹೆಸರಿಗೆ ಮಾತ್ರ ಅದು ಇಟ್ಕೊಳ್ತು. ಈಗ ಅರಕ್ಕೆ ಎಲ್ಲ ಬುಕ್ಕೆ ಎಲ್ಲ ಗರುಡ ಹಿಂಗಾರಿ ಅಂತ ಅಂತೀವಲ್ಲ, ನೋಡಿದ್ರೆ ರೂಪ ಕರಾಳ, ತ್ರಿಪುರ ಸುಂದರಿ ಅಂತ ಹೆಸರು ಅಂತಾರಲ್ಲ, ಹಾಗೆ ತಾನು ನಾಭಿಭೂತವಾಗಿದೆ, ನಾನು ಸೋಲಿಲ್ಲ ಅಂತ ತೋರ್ಪಡಿಸ್ತಾ ಇದೆ. ಅರೆ ವಸ್ತುತಃ ಅದು ನಾಭಿಯಲ್ಲಿ ಭೂತವಾಗಿದೆ, ನೆಲೆಸಿದೆ ಅಷ್ಟೇ. ಮುಖದಿಂದ ಎಷ್ಟು ಕೆಳಗಿದೆ ನಾಭಿ, ಅಷ್ಟು ಹೀನವಾಗೋಗ್ಬಿಡ್ತು ಅಂತ ಇಂಥ ಕಲ್ಪನೆಗಳನ್ನು ಮಾಡ್ತಾರೆ. ವ್ಯಾಕರಣವೇ, ಛಂದಸ್ಸೇ, ಅಲಂಕಾರವೇ ಎಲ್ಲ ಶಾಸ್ತ್ರಗಳನ್ನು ತೆಗೆದುಕೊಂಡು ಬಂದು ಮಾಡ್ತಾರೆ. ಮತ್ತು ನಿನ್ನ ಮುಖ ಚಂದ್ರ ಮಾಡೋ ಕೆಲಸ ಎಲ್ಲ ಮಾಡುತ್ತದೆ ಅಂತ ಅದನ್ನು ತೋರ್ಪಡಿಸ್ತಾರೆ. ಚಂದ್ರ ಏನೆಲ್ಲ ಮಾಡ್ತಾನೆ? ಉನ್ಮೀಲಯನ್ ಕುಮುದ ಮುಜ್ವಲಯನ್ ಗಿರೀಶಂ ಉನ್ಮೂಲಯನ್ ವಿಷಮವಾಹ ಭವಾಭಿತಾಪಂ ಉದ್ದೀಪಯನ್ ವರವಧೂಜನತಾನುರಾಗಂ ಉದ್ಯೋತತೆ ವರದತೆ ವದನಾಮೃತ ಅಂಶು. ನಿನ್ನ ಮುಖಚಂದ್ರದ ಕಾಂತಿ ಎಷ್ಟು ಸೊಗಸಾದದ್ದು, ಎಷ್ಟು ಮನೋಹರವಾದದ್ದು ಅಂತಂದರೆ, ಚಂದ್ರನ ಕೆಲಸ ಎಲ್ಲ ಏನೇನು? ನೈದಲೆಯನ್ನು ಅರಳಿಸುತ್ತದೆ, ಶಿವನಿಗೆ ಸಂತೋಷವನ್ನು ಕೊಡುತ್ತದೆ, ಶಿವನ ಮುಡಿಯ ಮಾಣಿಕ್ಯ. ಮತ್ತು ಈ ಭವತಾಪ ಯಾವುದಿದೆ, ವಿಷಮವಾಹ ಭವಾಭಿತಾಪ. ವಿಷಮವಾಹ ಅಂದರೆ 7 ಸಂಖ್ಯೆಯ ಕುದುರೆಗಳನ್ನು ಹೊಂದಿದ ಸೂರ್ಯನ ತಾಪ, ಅದನ್ನು ನಿವಾರಣೆ ಮಾಡುತ್ತದೆ. ಅಂದರೆ ಚಂದ್ರ ಬಂದರೆ ಸೂರ್ಯನಂತೆ ಬಿಸಿ ಇರೋಲ್ಲ, ತಂಪು ಇರುತ್ತದೆ. ಮತ್ತು ವರವಧೂಜನತಾನುರಾಗ ಉದ್ದೀಪಯನ್, ತುಂಬ ಸುಂದರಿಯರಾದ ತರುಣಿಯರ ಅನುರಾಗವನ್ನು ಉದ್ದೀಪನಗೊಳಿಸುತ್ತದೆ. ಚಂದ್ರ ಶೃಂಗಾರಕ್ಕೆ ಒಂದು ಉದ್ದೀಪನ ವಿಭಾವ. ಶೃಂಗಾರ ಸುಂದರಿಯರ ಮನಸ್ಸಿನ ಪ್ರೀತಿ, ಸುಂದರರ ಮನಸ್ಸಿನ ಪ್ರೀತಿಯನ್ನು ಹೆಚ್ಚಿಸ್ತಕ್ಕಂಥದ್ದು. ಇಷ್ಟೆಲ್ಲ ಕೆಲಸ ಚಂದ್ರ ಮಾಡುತ್ತದೆ. ಅದಷ್ಟು ನಿನ್ನ ಮುಖ ಮಾಡುತ್ತದೆ. ಹೇಗೆ? ಉನ್ಮೀಲಯನ್ ಕುಮುದಂ, ಕು ಅಂದರೆ ಭೂಮಿಯ ಮುದ, ಸಂತೋಷವನ್ನು ಹೆಚ್ಚಿಸುತ್ತದೆ. ಈ ಜಗತ್ತಿನ ಸಂತೋಷವನ್ನೇ ನಿನ್ನ ಮುಖಚಂದ್ರ ಹೆಚ್ಚಿಸ್ತಾನೆ. ಗಿರೀಶಂ ಉಜ್ವಲಯನ್, ಗಿರೀಶ ಅಂದರೆ ಬೆಟ್ಟಗಳ ಒಡೆಯ, ನೀನಿರುವ ಹಸ್ತಿಶೈಲ, ಯಾವುದು ಗಜಶೈಲ ಅಂತ ಕರೀತಾರೆ, ಕಾಂಚೀಪುರದ ವರದರಾಜಸ್ವಾಮಿಯ ನೆಲೆ, ಅದನ್ನು ನೀನು ಉಜ್ವಲಗೊಳಿಸ್ತೀಯ ಅಂತ. ಮತ್ತು ಗಿರಿ ಈಶ, ಶಬ್ದದಲ್ಲಿ ಒಡೆಯನಾದವನನ್ನು, ಬ್ರಹ್ಮನನ್ನು ಸಂತೋಷಪಡಿಸುವುದು. ಬ್ರಹ್ಮ ತಪಸ್ಸು ಮಾಡಿ ಅಲ್ಲಿ ವರದರಾಜನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದು ಅಂತ. ಮತ್ತು ವಿಷಮವಾಹ ಭವ ಅಭಿತಾಪ, ವಿಷಮವಾದ, ಬಹಳ ಕಷ್ಟವಾದ, ವಾಹ ಅಂದರೆ ಡಿಫಿಕಲ್ಟ್ ಟು ಮ್ಯಾನೇಜ್ ಆದ ಭವತಾಪ, ಈ ಸಂಸಾರದ ತಾಪವನ್ನು ಉನ್ಮೂಲನ ಮಾಡ್ತಾ, ವರ ವಧೂ ಜನತಾ ಅನುರಾಗಂ, ವಧೂವರರ ಅನುರಾಗವನ್ನು ಹೆಚ್ಚು ಮಾಡ್ತಾ. ಈ ಚಂದ್ರ ವಧುಗಳ ಮತ್ತು ವರರ ವಿಯೋಗದಲ್ಲಿರ್ತಕ್ಕಂಥ ಅವರ ಸಂಕಟವನ್ನು ಹೆಚ್ಚು ಮಾಡ್ತಾನೆ. ಆದರೆ ನಿನ್ನ ಮುಖ ವಧೂವರರೆಲ್ಲ ಚಂದ್ರೋದಯ ಕಾಲದಲ್ಲಿ ಅರುಂಧತಿ ನಕ್ಷತ್ರ ದರ್ಶನ ಮಾಡಬೇಕು. ಹೀಗಾಗಿ ಅವರಿಗೆ ನಿಜ ದಾಂಪತ್ಯ ದೀರ್ಘಕಾಲ ಸಿದ್ಧಿಯಾಗುವಂಥದ್ದು ಅಂತ ಆಗುತ್ತದೆ. ಅದೆಲ್ಲ ಮಾಡೋದ್ರಿಂದ ಚಂದ್ರನ ಕೆಲಸ ಇನ್ನೂ ಚೆನ್ನಾಗಿ ಮಾಡೋದ್ರಿಂದ ನಿನ್ನ ಮುಖಚಂದ್ರನಿಗೂ ಆ ಚಂದ್ರನಿಗೂ ಯಾವ ಮಟ್ಟದ ಹೋಲಿಕೆ ಹೋಗು ಅಂತ ಹೇಳ್ಬಿಟ್ಟು. ಹಾಗಾಗಿಯೇ ಚಂದ್ರ ಏನು ಮಾಡ್ತಾನೆ ಗೊತ್ತೇ? ತಪಸ್ಸು ಮಾಡ್ತಾನೆ, ವ್ರತ ಮಾಡ್ತಾನೆ ಅಂತ. ನೋಡಿ, ಕಮಲಕ್ಕೆ ಹೋಲಿಸ್ತಾರೆ. ಕಮಲಕ್ಕಿಂತ ನಿನ್ನ ಮುಖ ಕಮಲ ದೊಡ್ಡದು ಅಂತಾರೆ. ಮತ್ತು ಆ ಕಾರಣದಿಂದಲೇ ಕಮಲ ಏನೇನೋ ಒದ್ದಾಟ ಮಾಡ್ಕೊಂಡಿದೆ ಅಂತೆಲ್ಲ ಹೇಳ್ತಾರೆ. ಹಾಗೆ ಚಂದ್ರನಿಗೆ ಹೋಲಿಸ್ತಾರೆ, ಚಂದ್ರನಿಗಿಂತ ಶ್ರೇಷ್ಠ ಅಂತಾರೆ. ಆ ಕಾರಣದಿಂದ ಚಂದ್ರ ಎಷ್ಟು ಒದ್ದಾಡ್ತಾನೆ ಅನ್ನೋದು ತೋರ್ಪಡಿಸ್ತಾರೆ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಂತ ಹೇಳ್ತಾರೆ.
ಚಾಣಕ್ಯಾದಿಗಳು ಮಾಡಿದ್ದು. ಮಾಡಲು ಬೇರೊಂದು ರೀತಿ ಮಾಡಲು, ಮಾಡದೇನೂ ಇರಲು, ಆ ಎಲ್ಲ ರೀತಿಯನ್ನು ಡೂ, ನಾಟ್ ಟು ಡೂ ಅಂಡ್ ಡೂ ಇನ್ ಎ ಡಿಫರೆಂಟ್ ವೇ ರಾದರ್ ಅಂಡು ಆಲ್ಸೋ, ಏನೂ ಮಾಡುವ ಸಾಧ್ಯತೆ ಉಂಟು ಅಂತ. ಇದು ಕವಿಗಳ ಶಕ್ತಿ. ನೇಮಿಚಂದ್ರ ಹೇಳ್ತಾನಲ್ಲ, ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ ವಾನನ ಕ್ರಮಂ, ಮುಟ್ಟುಗೆ ಮುಟ್ಟದಿರ್ಕೆ. ಆ ರೀತಿಯಲ್ಲಿ ಏನನ್ನು ಬೇಕಾದರೂ ಮಾಡ್ತಾರೆ. ಕಿವಿಯಿಂದಿಂಟಿಸುವರ ಸಮಸ್ತ ರಸಂ, ಕಿವಿಯಿಂದಲೇ ಎಲ್ಲ ರಸವನ್ನು ಹೀರಿಸಿಬಿಡ್ತಾರೆ ಅಂತ. ಚಂದ್ರ ಚಾಂದ್ರಾಯಣ ವ್ರತ ಮಾಡ್ತಾ ಇದ್ದಾನೆ ಅಂತ, ಉಪವಾಸ ವ್ರತ ಮಾಡ್ತಾ ಇದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ. ಪಕ್ಷದ್ವಯ ಕ್ರಮಪುಷೋ ಪಕ್ಷದ್ವಯ ಕೃಷಿಮಪೋಷಂ ಪಕ್ಷದ್ವಯ ಕೃಷಿಮಪೋಷ ವಿಭವ್ಯಮಾನ ಚಾಂದ್ರಾಯಣ ವ್ರತ ನಿಷೇವಣ ಏವ ನಿತ್ಯಂ ಕುರ್ವನ್ ಪ್ರದಕ್ಷಿಣಮುಪೇಂದ್ರ ಸುರಾಲಯಂ ತೇ ಲಿಪ್ಸುರ್ಮುಖಬ್ಜ ರುಚಿಮೇಷ ತಪಸ್ಯತಿಂದು. ಚಾಂದ್ರಾಯಣ ಅಂತಂದರೆ ಒಂದು ವಿಶಿಷ್ಟವಾದ ವ್ರತ, ಧರ್ಮಶಾಸ್ತ್ರದಲ್ಲಿ ಬರ್ತದೆ. ಪಾಪ ಪರಿಹಾರಕ್ಕಾಗಿ ಮಾಡಿಕೊಳ್ಳುವುದು. ಕೃಚ್ಛ್ರ, ಅತಿಕೃಚ್ಛ್ರ, ಮಹಾಕೃಚ್ಛ್ರ, ಚಾಂದ್ರಾಯಣ, ಸಾಂತಪನ ಅಂತೆಲ್ಲ ಬಗೆ ಬಗೆಯ ವ್ರತಗಳು ಉಂಟು. ಈ ಚಾಂದ್ರಾಯಣ ಚಂದ್ರನ ಉಬ್ಬುವ ಮತ್ತು ಕುಗ್ಗುವ ರೀತಿ ಯಾವುದುಂಟು. ಇವತ್ತು ಪ್ರತಿಪತ್ತು, ಒಂದು ಹಿಡಿ ಅನ್ನ ತಿನ್ನೋದು, ನಾಳೆ ದ್ವಿತೀಯ 2 ಹಿಡಿ, ಹೀಗೆ ಹೋಗಿ ಪೂರ್ಣಿಮೆ ಎಂದು 15 ಹಿಡಿ ಅನ್ನ ತಿನ್ನೋದು, ಅಷ್ಟೇ, ಇನ್ನೇನೂ ಇಲ್ಲ. ಆಮೇಲೆ ಮತ್ತೆ ಪ್ರತಿಪತ್ತಿನಲ್ಲಿ 14, ಕೃಷ್ಣ ಪಕ್ಷದಲ್ಲಿ ಕಡಿಮೆ ಕಡಿಮೆ ಮಾಡಿಕೊಳ್ತಾ ಅಮಾವಾಸ್ಯೆಂದು ಉಪವಾಸ. ಹೀಗೆ ಒಮ್ಮೆ ಮಾಡಿದ್ರೆ ಚಾಂದ್ರಾಯಣ. ಈ ಚಂದ್ರನೇ ತಾನು ಹಿಗ್ಗುವ ಕುಗ್ಗುವ ಮೂಲಕ ಚಾಂದ್ರಾಯಣ ವ್ರತ ಮಾಡ್ಕೋತಾ ಇದ್ದಾನೆ. ಜೊತೆಗೆ ವ್ರತ ಮಾಡೋದಲ್ಲದೆ ದೇವತಾ ಮಂದಿರಗಳನ್ನು ಪ್ರದಕ್ಷಿಣೆ ಮಾಡ್ತಾನೆ ಇದ್ದಾನೆ. ಸುರಾಲಯ ಅನ್ನೋದಕ್ಕೆ ಮೇರು ಪರ್ವತ ಅಂತ. ಮೇರುವನ್ನು ಚಂದ್ರ ಸುತ್ತಿ ಸುತ್ತಿ ಬರ್ತಾನೆ. ಹಾಗೆ ಸುತ್ತಿ 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 ಬರ್ತಾ ಇದ್ದಾನೆ ಚಂದ್ರ ಆ ಒಂದು ದೇವತಾ ಮಂದಿರಗಳನ್ನು ಪಾಪ ಪರಿಹಾರ ಮಾಡ್ಕೊಳ್ಳೋದಕ್ಕೆ. ಯಾತಕ್ಕೆಂದರೆ ಹೀಗಾದರೂ ಮಾಡಿಕೊಂಡು ತನ್ನ ಪಾಪದಿಂದ ತಾನೇ ಗಣಪತಿಯನ್ನು ನೋಡಿ ನಕ್ಕವನು, ಪತ್ನಿಯರಲ್ಲಿ ಪಕ್ಷಪಾತ ಮಾಡಿ ಮಾವನಿಂದ ಶಾಪ ಪಡ್ಕೊಂಡವನು, ಗುರುಪತ್ನಿಯನ್ನು ಆಸೆಪಟ್ಟು ತನ್ಮೂಲಕ ಪರದಾರಾಭಿಗಮನ ಗುರುತಲ್ಪಗಮನ ಮಾಡಿದ ಮಹಾಪಾತಕಿ, ಪಂಚಮಹಾಪಾತಕಗಳಲ್ಲಿ ಒಂದು. ಹೀಗೆಲ್ಲ ಮಾಡಿದ ಪಾಪ ಕಳ್ಕೊಂಡ್ರೆ ನಿನ್ನ ಮುಖದ ಸಾಮ್ಯ ಬಂದೀತೋ ಅಂತ ಒದ್ದಾಡ್ತಾ ಇದ್ದಾನೆ. ಹೀಗಾಗಿ ಚಂದ್ರನನ್ನು ನಿನ್ನ ಮುಖಕ್ಕೆ ಹೋಲಿಸೋಕ್ಕೆ ಸಾಧ್ಯವಾ ಅಂತ ಹೇಳ್ಬಿಟ್ಟಂತಾರೆ. ಇನ್ನೂ ಮತ್ತೆ ಪಾಪ ಚಂದ್ರನ ಎಷ್ಟು ಗೋಳಿಕೋತಾರೆ ಅಪ್ಪ ಈ ದೀಕ್ಷಿತರು ನೋಡಿ. ದರ್ಭ್ಯಾಂ ಮುಕುಂದ ಮೃಗಲೋಚನ ಕೋಮಲಾಭ್ಯಾಂ ಜಾತಾಧಿಕ ದ್ಯುತಿ ವಿಲೋಕ್ಯ ತವಾನನಾಬ್ಜಂ ಮನ್ಯೆ ಸ್ವಮಂಡಲ ಮಿತೋಪ್ಯಧಿಕಂ ವಿಧಿತ್ಸು ತಸ್ಮಿನ್ ಬಿಭರ್ತಿ ಮೃಗಮೇವ ಜಡಸ್ಸಿ ತಾಂಶು. ನಿನ್ನ ಕಣ್ಣುಗಳು ಜಿಂಕೆಯ ಕಣ್ಣುಗಳು ಹಾಗಿವೆ ದೇವ. ಅದರಿಂದ ಚಂದ್ರನಿಗೆ ಅನ್ನಿಸ್ಬಿಡ್ತು, ನಿನ್ನ ಕಣ್ಣುಗಳು 2 ಜಿಂಕೆ ಕಣ್ಣುಗಳು ಹಾಗಿರೋದ್ರಿಂದ ಹರಿಣಲೋಚನ ನಿನ್ನ ಕಣ್ಣುಗಳು. ತಾನು ಜಿಂಕೆಯನ್ನೇ ತನ್ನ ಒಡ್ಲಲ್ಲಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗ್ಬಿಡ್ತೀನಿ ಅಂತ ಇಟ್ಕೊಂಡ್ಬಿಟ್ಟ. ಅದು ಕಳಂಕವೇ ಆಗ್ಬಿಡ್ತು. ಪೆದ್ದ ಅವನು ಏನು ಮಾಡೋದು, ಹೆಸರೇ ಜಡ, ಕಲ್ಲು, ಇನ್ನು ಹೇಗಿರುತ್ತೆ ಪಾಪ ಬುದ್ಧಿ, ಆ ಥರ ಆಗಿರುವಂಥದ್ದು ಅಂತ ಹೇಳ್ಬಿಟ್ಟಂತಾರೆ. ಆಮೇಲೆ ಚಂದ್ರ ಮತ್ತು ಕಮಲ ಎರಡನ್ನೂ ಮುಖದ ಜೊತೆಗೆ ಹೋಲಿಸಿ ನಿಷ್ಪ್ರಯೋಜಕವಾಗಿವೆ ಅಂತನ್ನೋದನ್ನು ತೋರ್ಪಡಿಸ್ತಾರೆ. ಮತ್ತು ನಿನ್ನ ಮುಖದಲ್ಲಿ ಅವೆರಡೂ ಇರೋದ್ರಿಂದ ಅವು ತುಂಬ ಚೆನ್ನಾಗೂ ಇದೆ ಅಂತ ತೋರ್ಪಡಿಸ್ತಾರೆ. ಈ ಥರದ ಅದ್ಭುತವಾದಂಥದ್ದು ಇದು ವಿಕಸ್ವರ ಅನ್ನುವ ಅಪರೂಪವಾದ ಅಲಂಕಾರದಿಂದ ಕೂಡಿರುವಂಥದ್ದು. ಮಾಲಿನ್ಯಮಬ್ಜ ಶಶಿನೋಹೋ ಮಧುಲಿಣ್ ಕಲಂಕೌ ದತ್ತೋ ಮುಖೇತು ತವ ದೃಕ್ ತಿಲಕಾತ್ಮನಾಭಾಂ ದೋಷಾವಿತ ಕ್ವಚನ ಮೇಲನತೋ ಗುಣತ್ವಂ ವಕ್ತುರ್ಯಥೇಶ ವಚಸಿ ಭ್ರಮ ವಿಪ್ರಲಂಭೌ. ದೇವ, ನಿನ್ನ ಮುಖ ಕಮಲ ಮತ್ತು ಚಂದ್ರ ಇಬ್ಬರನ್ನೂ ಹೋಲತ್ವೆ. ಹೇಗೆ ಅಂತಂದರೆ, ನಿನ್ನ ಚಂದ್ರನ ಬಿಂಬದಲ್ಲಿ ಕಳಂಕ ಮತ್ತು ಕಮಲದಲ್ಲಿ ದುಂಬಿ, ಎರಡೂ ಕಪ್ಪಗಿರುವ ಪದಾರ್ಥಗಳು. ಕಮಲದಲ್ಲಿ ದುಂಬಿ ಇದ್ದರೆ ಚೆನ್ನಾಗಿರೋಲ್ಲ, ಮಕರಂದ ಹೀರಿದೆ, ಕಮಲ ಮೈಲಿಗೆ ಆಗಿದೆ. ಇನ್ನು ಕಳಂಕ ಇದ್ದರೆ ಚಂದ್ರ ಪೂರ್ಣ ಅಲ್ಲ, ಅವನ ಕ್ಷಯರೋಗ ಅದು ಮತ್ತು ಅವನ ಪಾಪದ ಲಕ್ಷಣ. ಆದರೆ ನಿನ್ನ ಮುಖದಲ್ಲಿ ಇವೆರಡೂ ಇದ್ದು ಸೌಂದರ್ಯ ಚೆನ್ನಾಗಿ ಬಂದಿದೆ. ನಿನ್ನ ಕಣ್ಣುಗಳು ದುಂಬಿಗಳ ಹಾಗಿವೆ. ನಿನ್ನ ಮುಖ ಕಮಲ ಮತ್ತಷ್ಟು ಸುಂದರವಾಗಿದೆ. ಅದರಿಂದ ಕಣ್ಣಿಲ್ಲದ ಮುಖ ಚೆನ್ನವೇ ಇಲ್ಲ, ಮುಖಕ್ಕೆ ಕಣ್ಣೇ ಸೊಗಸು. ಮತ್ತು ಕಳಂಕ ಕಸ್ತೂರಿ ತಿಲಕದಂಥ ಆಕಾರವನ್ನು ತಳೆದಿದೆ. ತಿಲಕ ಇಲ್ಲದೆ ಇದ್ದರೆ ಮುಖಕ್ಕೆ ಚೆನ್ನ, ಎಲ್ಲಿ ಬೋಳಹಣೆ ಏನು ಚೆನ್ನ. ಹೀಗಾಗಿ ಚಂದ್ರನಲ್ಲಿ ಕಳಂಕ, ಕಮಲದಲ್ಲಿ ದುಂಬಿ, ಅದು ಚೆನ್ನಾಗಿಲ್ಲ. ಆದರೆ ನಿನ್ನ ಮುಖದಲ್ಲಿ 2 ದುಂಬಿಗಳಂಥ ಕಣ್ಣುಗಳು, ಕಲಂಕದಂತೆ ಕಸ್ತೂರಿ ಲಾಂಛನ ಲಲಾಟದಲ್ಲಿ ಇದು ಬಂದು ಇನ್ನೂ ಚೆನ್ನಾಗಿದೆ. ಹೇಗೆ ಎರಡೂ ಬಂದು ಸೇರಿಕೊಂಡು 2 ನೆಗೆಟಿವ್ಸ್ ಮೇಕ್ 1 ಪಾಸಿಟಿವ್ ಅಂತಿದೆಯಲ್ಲ, ಆ ರೀತಿ ಆಗಿರ್ತಕ್ಕಂಥದ್ದು ಅಂತ. ಇದು ಭ್ರಮ ವಿಪ್ರಲಂಭವು ಗುಣವು ಅಂತ. ಭ್ರಮೆ ಮತ್ತು ಮೋಸ ಎರಡೂ ಮಾಡೋಕ್ಕೆ ಹೋದಾಗ ಭ್ರಮೆ ಒಂದು ದೋಷ, ಮೋಸ ಮಾಡೋದು ಒಂದು ದೋಷ. ಈ ಎರಡೂ ಸೇರಿಕೊಂಡ್ರೆ ದೋಷ ಆಗೋಲ್ಲ. ಅದು ಹೇಗೆ? ಅದೊಂದು ಯುಕ್ತಿ. ಒಬ್ಬ ಮನೆಯಲ್ಲಿ ತನ್ನ ತಂದೆ ಇದ್ದಾರೆ, ದೊಡ್ಡ ದಾನಿ.
ಅವ್ರು ಯಾರಾದರೂ ಮನೇಲಿ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವರು ಇದ್ದಾರೆ ಅಂದರೆ ಯಾಚಕರು ಬರ್ತಾರೆ. ಅವನಿಗೆ ಮಗನಿಗೆ ಇಷ್ಟ ಇಲ್ಲ, ಅಪ್ಪ ಬಂದು ಎಲ್ರಿಗೂ ಕೊಟ್ಬಿಡ್ತಾರೆ ದುಡ್ಡು ಅಂತ. ಅವನು ಭ್ರಮೆ ಆಗ್ಬಿಡ್ತು, ಅಪ್ಪ ಮನೆಯಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟಿದ್ನು. ಹಾಗಾಗಿ ಯಾಚಕರನ್ನೆಲ್ಲ ಗೋಳಿಕೊಳ್ಬೇಕು ಅಂತ ಮನೇಲಿದ್ದಾರೆ ಬನ್ನಿ ಅಂತ ಕರೆದನಂತೆ. ಅವನು ಗೊತ್ತಿಲ್ಲ ಮನೇಲಿ ಅಪ್ಪ ಇದ್ದಾರೆ ಅಂತ. ಇಲ್ಲ ಅಂತ ಅಂದ್ಕೊಂಡ, ಇದ್ದಾರೆ ಅಂತ ಅಂದ್ಕೊಂಡು ಬಾಯಿ ಬಡ್ಕೊಂಡು ಸಾಯಲಿ ಬಾಗಿಲತ್ರ ಅಂತ. ಹೀಗೆ ಅವನು ಮೋಸ ಮಾಡಬೇಕು ಅನ್ನೋ ಉದ್ದೇಶವು ಇಟ್ಕೊಂಡಿದ್ದಾರೆ. ಅವನಿಗೆ ಭ್ರಮೇನೂ ಇತ್ತು. ಪೆದ್ದ ಮಾಡೋಕ್ಕೆ ಹೋಗಿದ್ದ ಮೋಸದಿಂದ ಲೋಕಕ್ಕೆ ಒಳ್ಳೆಯದೇ ಆಗೋದು. ಈ ರೀತಿ 2 ನೆಗೆಟಿವ್ಸ್ ಮೇಕ್ 1 ಪಾಸಿಟಿವ್ ಅಂತ ಭ್ರಮವಿಪ್ರಲಂಭಗಳಿಂದ ಹೀಗಾಗುತ್ತದೆ. ನಿನ್ನ ಮುಖಕಮಲದ ನೇತ್ರ ಭ್ರಮರಗಳು ಮತ್ತು ನಿನ್ನ ಮುಖಚಂದ್ರನ ತಿಲಕ ಕಳಂಕ ಇದು ಅತಿ ಸುಂದರ, ಆದರೆ ಕಮಲಕ್ಕೆ ಚಂದ್ರನಿಗೆ ಅಲ್ಲ ಅಂತ. ತುಂಬ ಬ್ರೈನಿ ಆದಂಥ ಇಮೇಜಿನೇಷನ್ನು. ಆಮೇಲೆ ಕಮಲಚಂದ್ರ ಇಬ್ಬರ ಶೋಭೆನೂ ನಿನ್ನ ಮುಖದಲ್ಲಿದೆ ಅನ್ನೋದನ್ನೊಂದು ಮಾತು ಹೇಳ್ತಾರೆ. ಆಮೋದ ಕಾಂತಿ ಬೃದಹರ್ನಿಶಮೇಕರೂಪ ಮಾಸೇವಿತಂ ದ್ವಿಜಗಣೈರ್ ದಿವಿಷದ್ಗಣೈಶ್ಚ ಅಂಕಾಧಿರೂಢ ಸಹಜಶ್ರೀ ಮುಖಂ ತ್ವದೀಯಂ ಶಂಕಾಮಹೇ ವರದ ಸಂಹತಮಬ್ಜಯುಗ್ಮಂ. ಕಮಲಕ್ಕೇನಿರುತ್ತೆ? ಸುಗಂಧ ಇರುತ್ತದೆ. ಚಂದ್ರನಿಗೇನಿರುತ್ತೆ? ಕಾಂತಿ ಇರುತ್ತೆ. ಕಮಲದಲ್ಲಿ ಕಾಂತಿ ಇಲ್ಲ, ಚಂದ್ರನಲ್ಲಿ ಸುಗಂಧ ಇಲ್ಲ. ಆದರೆ ನಿನ್ನ ಮುಖದಲ್ಲಿ ಕಾಂತಿಯೂ ಇದೆ, ಪರಿಮಳವೂ ಇದೆ. ಮತ್ತು ಚಂದ್ರನನ್ನು ಪಕ್ಷಿಗಳು, ಚಕೋರಗಳು ಸೇವಿಸುತ್ತವೆ, ಕಮಲಗಳನ್ನು ಹಂಸಗಳು ಸೇವಿಸುತ್ತವೆ. ಹಾಗೆ ದೇವತೆಗಳು ಕಮಲವನ್ನು ಸೇವಿಸ್ತಾರೆ, ಚಂದ್ರನನ್ನು ಸೇವಿಸ್ತಾರೆ. ಮತ್ತು ಸಹಜವಾದ ಕಾಂತಿ ತುಂಬಿಕೊಂಡಿರುವಂಥದ್ದಾಗಿದೆ. ಇದೆಲ್ಲ ನಿನ್ನ ಮುಖದಲ್ಲಿದೆ. ಹೀಗಾಗಿ ಚಂದ್ರ ಮತ್ತು ನಿನ್ನ ಮುಖ, ಹಾಗೆ ಚಂದ್ರ ಮತ್ತು ನಿನ್ನ ಮುಖದಂತೆ ಕಮಲ ಮತ್ತು ನಿನ್ನ ಮುಖ ಎರಡೂ ಹೋಲೋದ್ರಿಂದ ಕಮಲ ಚಂದ್ರರ ಇಬ್ಬರ ಶೋಭೆಯೂ ನಿನ್ನ ಮುಖದಲ್ಲಿದೆ. ದುರ್ದೈವ, ಚಂದ್ರನ ಕಂಡ್ರೆ ಕಮಲಕ್ಕಾಗಲ್ಲ, ಕಮಲನ ಕಂಡ್ರೆ ಚಂದ್ರಕ್ಕಾಗಲ್ಲ. ಚಂದ್ರ ಇದ್ದರೆ ಕಮಲ ಇಲ್ಲ, ಕಮಲ ಇದ್ದರೆ ಚಂದ್ರ ಇಲ್ಲ. ಅರೆ ನಿನ್ನ ಮುಖದಲ್ಲಿ ಏಕಕಾಲದಲ್ಲಿ ಚಂದ್ರನೂ ಕಾಣಿಸ್ತಾನೆ, ಕಮಲವೂ ಕಾಣಿಸುತ್ತದೆ. ಇದು ಅಲ್ಲಿರುವ ಸ್ವಾರಸ್ಯ ಅಂತ ಹೇಳ್ಬಿಟ್ಟಂತಾರೆ. ಆಮೇಲೆ ಆ ಮುಗುಳ್ನಗೆಯ ವರ್ಣನೆ ಮಾಡ್ತಾರೆ. ವಿದ್ಯಾಮಯೇಷು ತವ ನಿಶ್ವಸಿತೇಶ್ವ ಪೂರ್ವಂ ವಿದ್ಯಾ ವಿಶೇಷಮಿವ ಶಿಕ್ಷಿತು ಅಂತರಾತ್ಮನ್ ವಾಣ್ಯಾ ಸದಾ ತವ ಮುಖಂಬುರುಹೇ ವಸಂತ್ಯಾಹ ಕಾಯಪ್ರಭೇವ ಲಸತಿ ಸ್ಮಿತಚಂದ್ರಿಕಾತೆ. ದೇವ, ಅಪೂರ್ವವಾದ ವೇದವಿದ್ಯೆಯನ್ನು ಸದಾ ನಿನ್ನ ಬಾಯಲ್ಲಿ ನೆಲೆಯಾದದ್ದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ನಿನ್ನ ಮುಖಕಮಲದ ಬೆಳ್ದಿಂಗಳಿನ ರೂಪದಲ್ಲಿ ಸರಸ್ವತಿ ಶೋಭೆಯನ್ನು ಪಡೀತಾ ಇದ್ದಾಳೆ. ತಾಪತ್ರಯ ಔಷಧ ವರಸ್ಯ ತವ ಸ್ಮಿತಸ್ಯ ನಿಶ್ವಾಸ ಮಂದ ಮರುತ ನಿಬುಸೀಕೃತಸ್ಯ ಏತೆ ಕಡಂಗರಚಯ ಇವ ವಿಪ್ರಕಿರಣ ಜೈವಾತ್ರಿಕಸ್ಯ ಕಿರಣ ಜಗತಿ ಭ್ರಮಂತಿ. ದೇವ, ನಿನ್ನ ಮುಗುಳ್ನಗೆ ಎನ್ನುವುದು ಎಂಥದ್ದು ಅಂದರೆ ತಾಪತ್ರಯಗಳಿಗೆ, ಅಧಿಭೂತ, ಅಧಿದೈವ, ಅಧ್ಯಾತ್ಮ ಅಂತ 3 ಬಗೆಯ ತಾಪಗಳು. ಫಿಸಿಕಲ್ ಅಧಿಭೂತವಾದದ್ದು, ಅಧ್ಯಾತ್ಮ ಮೆಂಟಲ್ ಆದದ್ದು, ಅಧಿದೈವಿಕ ಆಕ್ಸಿಡೆಂಟಲ್ ಆಗದದ್ದು. ಫಿಸಿಕಲ್, ಮೆಂಟಲ್ ಆ್ಯಂಡ್ ಆಕ್ಸಿಡೆಂಟಲ್ ಅಂತನ್ನುವ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ನಿನ್ನ ಮುಗುಳ್ನಗೆ ಇದೆಯಲ್ಲ, ಅದು ಮುಗುಳ್ನಗೆ ಮೇಲೆ ಮೂಗಿದೆ, ಮೂಗಿಂದಾಗಿ ಉಸಿರಾಟದಿಂದಾಗಿ ಆ ಮುಗುಳ್ನಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಯುಕ್ತಾಯುಕ್ತ ಅನ್ನುವಂಥ ತೌಡು ಕಾಳನ್ನು ಬೇರ್ಪಡಿಸ್ತಾ ಇರುವ ಮಂದ ಮಾರುತ ಬೀಸಿ ಹೊಟ್ಟೆಲ್ಲ ಹೋದಾಗ ದೂರ ಹೋದಂತೆ ಆಗುತ್ತದೆ. ನಿನ್ನ ಮುಗುಳ್ನಗೆಯ ಕಾಂತಿ ಬೆಳ್ಳಗಿದೆಯಲ್ಲ, ಅದರೊಳಗೆ ಲೈಟಾಗಿರುವುದೆಲ್ಲ ಆಚೆ ಕಡೆ ಹೋಗುತ್ತೆ. ಹೊಟ್ಟು ಅದೇ ಚಂದ್ರಬಿಂಬದ ತುಣುಕುಗಳು, ಇನ್ನೇನೂ ಅಲ್ಲ ಅಂತ ಹೇಳ್ಬಿಟ್ಟಂತಾರೆ. ಆಮೇಲೆ ನಿನ್ನ ಮೂಗಿನ ಹೊಳ್ಳೆಯಲ್ಲಿ ಆ ಗಾಳಿ ಇದೆಯಲ್ಲ, ಅದು ಎಷ್ಟು ಪವಿತ್ರವಾದದ್ದು, ಮಧುರವಾದದ್ದು ಅನ್ನೋದನ್ನು ಅವರು ಹೇಳ್ತಾರೆ. ನಿಶ್ವಾಸ ಮಂದ ಮಲಯಾನಿಲ ಕಂದಲೇನ ನಿರ್ಹಾರಿಣ ಬಹುತರೇಣ ಚ ಸೌರಭೇಣ ನಾಸಾಪುಟವು ನಲಿನಲೋಚನತೆ ಮನೋಜ್ಞವು ಮನ್ಯೇ ಸದೈವ ಮಧುಮಾಧವಯೋರ್ ನಿವಾಸು. ನಿನ್ನ 2 ಹೊಳ್ಳೆಗಳಲ್ಲಿ ಓಡಾಡುವಂತಹ ಗಾಳಿ ಅಂತಿದೆಯಲ್ಲ, ಅದು ಒಂದು ಚೈತ್ರದ, ಇನ್ನೊಂದು ವೈಶಾಖದ ಮಲಯ ಮಾರುತ. ಚೈತ್ರ ಮಾಸದ ಗಾಳಿ ಮಲೆಯ ಪರ್ವತದ ಮೇಲಿಂದ ಬೀಸಿ ಬರುವಂಥದ್ದು ಚಂದನ ಪರಿಮಳ ಪರಿಶೀಲಿತ. ವೈಶಾಖ ಮಾಸದ ಗಾಳಿ ಹೂವು ಹಣ್ಣುಗಳಿಂದ ನಿಬಿಡವಾದ ಎಲ್ಲ ಕಾನನಗಳ ಮೇಲಿಂದ ಬೀಸಿ ಬರುವ ಗಾಳಿ. ಹೀಗಾಗಿ ಆ 2 ಪರಿಮಳ ಪರಿಶೀಲಿತವಾದ ಗಾಳಿಗಳ ಸೊಗಸೆ ನಿನ್ನ ಉಸಿರಾಟದಲ್ಲಿ ಇದೆ ಅಂತನಿಸುತ್ತದೆ ಅಂತಾರೆ. ಸಾಮ್ಯಭ್ರಮಾದ ವಿನಯೇನ ಸಮುನ್ನತಸ್ಯ ಸವ್ಯಂ ತವಾಕ್ಷಿ ಹರತಿ ಶ್ರಿಯಮಂಬುಜಸ್ಯ ತಸ್ಯಾಪಿ ತಾಂ ಸಮಧಿಕಾಂ ತನುತೇ ಯದನ್ಯತ್ ದಾಕ್ಷಿಣ್ಯಮೇವ ಧನುಜಾಹಿತ ತತ್ರ ಮೂಲಂ. ಇನ್ನು ನಿನ್ನ ಕಣ್ಣುಗಳಲ್ಲಿ ನೋಡಿದ್ರೆ ಈ ಎಡಗಣ್ಣಿದೆಯಲ್ಲ, ಅದು ಕಮಲದ ಕಾಂತಿಯನ್ನೇ ನುಂಗಿಬಿಡುತ್ತೆ. ಎಡಗಣ್ಣು ಚಂದ್ರ, ಬಲಗಣ್ಣು ಸೂರ್ಯ ಅಂತ ವೇದ ಪ್ರಸಿದ್ಧ. ಹೀಗಾಗಿ ನಿನ್ನ ಎಡಗಣ್ಣಿನ ಚಂದ್ರ
ಕಮಲದ ಸೊಗಸನ್ನೆಲ್ಲ ನುಂಗಿಬಿಡುತ್ತದೆ. ಆಗ ದಾಕ್ಷಿಣ್ಯದಿಂದ ಬಲಗಣ್ಣು ಅದಕ್ಕೆ ಜೀವವನ್ನು ಕೊಡುತ್ತೆ. ದಾಕ್ಷಿಣ್ಯ ಅನ್ನೋದಕ್ಕೆ ಬಲಕ್ಕೆ ಸಂಬಂಧಪಟ್ಟಿದ್ದು ಅಂತ ಒಂದು ಅರ್ಥ ಇದೆ, ಮತ್ತು ಜನರಾಸಿಟಿ, ಔದಾರ್ಯ ಅಂತ ಒಂದು ಅರ್ಥ ಇದೆ. ಬಲಗಣ್ಣು ಸೂರ್ಯ ಕಮಲವನ್ನು ಅರಳಿಸುತ್ತದೆ. ಅಯ್ಯೋ ಪಾಪ, ಯಾಕೋ ಏನೋ ಇದು ಕಮಲವನ್ನು ಮುಚ್ಚಿಸ್ಬಿಡುತ್ತಲ್ಲ ಎಡಗಣ್ಣು ಅಂತ ಬಲಗಣ್ಣು ಕಾರುಣ್ಯದಿಂದ ಅರಳಿಸುತ್ತದೆ. ಅಂದರೆ ಕಮಲದ ಒಂದು ಗತಿ ಈ ಕಣ್ಣುಗಳ ಮುಂದೆ ಏನೂ ಅಲ್ಲ ಅಂತನ್ನುವಂಥದ್ದನ್ನು ತೋರ್ಪಡಿಸ್ತಾರೆ. ಮತ್ತು ಕಣ್ಣನ್ನು ನಿನ್ನ ಕಣ್ಣು ನೀನೇ ಅಂತ ಹೇಳ್ಬಿಟ್ಟಂತಾನೆ. ಕಣ್ಣಿಗೆ ನಿನ್ನನ್ನೇ ಹೋಲಿಕೆ ಕೊಡೋದು ಅಂತಂದರೆ ಹೇಗೆ ನೋಡಿ, ಬಹಳ ವಿಚಿತ್ರವಾದದ್ದು. ಇದು ಕಲ್ಪನೆಯ ಪರಾಕಾಷ್ಠೆ ಎನ್ಬೋದು. ಪದ್ಮಾನುರಾಗ ಜುಷಿ ಲೋಹಿತ ಶುಕ್ಲ ಕೃಷ್ಣಾಂ ಆಸೇದುಷಿ ಪ್ರಕೃತಿ ಮಾದೃತ ಮೀನ ರೂಪೇ ಶ್ರುತ್ಯಂತ ಭಾಸಿನಿ ಮದಾವಲ ಶೈಲನಾಥ ತ್ವಲ್ಲೋಚನೆ ತ್ವೈಚ ಭಾತಿ ನಮೇ ವಿಶೇಷ. ನಿನ್ನ ಕಣ್ಣು ನಿನ್ನಂತೆಯೇ ಇದೆ. ಹೀಗೆ ಯಾರಾದರೂ ಹೇಳಿ ಅದಕ್ಕೆ ಸಾಕ್ಷ್ಯವನ್ನು ಕೊಡೋಕ್ಕೆ ಸಾಧ್ಯವ? ಇದು ಸಂಸ್ಕೃತ ಕವಿಗಳು ಮಾಡಬಲ್ಲರು, ಅಪ್ಪಯ್ಯ ದೀಕ್ಷಿತರು ಮಾಡ್ತಾರೆ. ನಿನ್ನ ಕಣ್ಣು ಕಮಲದ ಕಾಂತಿಯಿಂದ ತುಂಬಿದೆ. ಪದ್ಮಾನುರಾಗ ಜುಷಿ ಅಂತ, ಕೆಂಬಣ್ಣದ ಕಣ್ಣು. ಕಪ್ಯಾಸೋ ಪುಂಡರೀಕಮೇವ ಮಕ್ಷಿಣಿ ಅಂತ ವೇದ ಹೇಳ್ತದಲ್ಲ, ಕೆಂಬಣ್ಣದ ಕೆಂದಾವರೆಗಿಂಥ ಕಣ್ಣುಗಳು ಅಂತ. ಇನ್ನೊಂದು, ನೀನು ಪದ್ಮಾನುರಾಗ, ಪದ್ಮಾಲಕ್ಷ್ಮಿ ಅನುರಾಗದಿಂದ ಕೂಡಿದ್ದೀಯ. ಮತ್ತು ನಿನ್ನಲ್ಲಿ ಈ ಸತ್ವ ರಜಸ್ ತಮಸ್ಸುಗಳು ಅನ್ನುವ 3 ಗುಣಗಳು ಬಿಳುಪು, ಕಪ್ಪು, ಕೆಂಪು ಬಣ್ಣದಿಂದ ಇವೆ. ನಿನ್ನ ಕಣ್ಣಲ್ಲಿ ಕೂಡ ಕಣ್ಣಿನ ಬೆಳ್ಪು ಬಣ್ಣ, ಕಣ್ಣಿನ ತುದಿಯ ಕೆಂಪು ಬಣ್ಣ, ಕಣ್ಣಿನ ನಡುವಿನ ಕಪ್ಪು ಬಣ್ಣ ಇರೋದ್ರಿಂದ ತ್ರಿಗುಣಗಳ ಸಮಾಹಾರದಂತೆ ಕಾಣಿಸುತ್ತದೆ. ಮತ್ತು ನೀನು ಮೊದಲಿನ ಅವತಾರವನ್ನೇ ಮೀನಾವತಾರ ತಾಳಿದೆ. ನಿನ್ನ ಕಣ್ಣು ಆಕಾರದಿಂದ ಮೀನಾವತಾರ ತಾಳಿದೆ. ಮತ್ತು ನೀನು ಶ್ರುತ್ಯಂತ ಭಾಸಿ. ಶ್ರುತ್ಯಂತ ಅಂದರೆ ವೇದಾಂತ, ಶ್ರುತಿ ವೇದ, ವೇದದ ಕೊನೆ, ಉಪನಿಷತ್ತುಗಳಲ್ಲಿ ನೀನು ಗೋಚರ. ಶ್ರುತ್ಯಂತ ಭಾಸಿ ಅಂದರೆ ಕಿವಿವರೆಗೂ ದೀರ್ಘವಾಗಿರುವಂಥ ಆಕರ್ಣ ದೀರ್ಘ ನಯನ. ಹೀಗಿರೋದ್ರಿಂದ ನೀನು ನಿನ್ನ ಕಣ್ಣಿನ ಆಗಿದೀಯಾ ಅಂದರೆ ಇನ್ನೇನನ್ನೋಣ ಅಂತ. ಆಮೇಲೆ ಹಣೆಯ ತುದಿಯಲ್ಲಿ ಮೂಡಿದ ಬೆವರಿನ ವರ್ಣನೆಯನ್ನು ಮಾಡ್ತಾನೆ ನೋಡಿ. ನಾವು ಬೆವರಿಗೇನು ವರ್ಣನೆ ಅಂತಂತೀವಿ, ಆ ದೇವತಾಭಿಷೇಕವಾದಾಗಷ್ಟು ಸೊಗಸು ಮಾಡ್ತಾರೆ. ಮುಕ್ತ ಪ್ರಜಾಪತಿರಯಂ ಮಮ ದರ್ಶನಾದಿತ್ಯನ್ಯಂ ವಿಧಾತು ಮನಸಸ್ತವ ಬಾಲಜಾತ ಘರ್ಮಾಂಬು ಬಿಂದು ತತಿರೇವ ಕಿರೀಟ ಮೂಲ ಪ್ರತ್ಯುಕ್ತ ಮೌಕ್ತಿಕ ತತಿಚ್ಛಲತೋ ವಿಭಾತಿ. ನಿನ್ನ ಹಣೆಯ ತುದಿಯಲ್ಲಿ ಮೂಡಿದ ಬೆವರಿನ ಮಣಿಗಳು, ಮುತ್ತಿನ ಗೊಂಚಲುಗಳು ನಿನ್ನ ಕಿರೀಟದ ಕೆಳಗೆ ಮಾಡಿರುವ ಅಲಂಕಾರದಂತೆ ಕಾಣುತ್ತವೆ. ಕಿರೀಟದ ಕೆಳಗೆ ಮುತ್ತಿನ ಗೊಂಚಲುಗಳನ್ನು ಮಣಿಮಣಿಯಾಗಿ ಪೋಣಿಸಿದ್ದಾರೆ. ಆದರೆ ಅದು ಬೆವರು. ಎಷ್ಟೋ ಬ್ರಹ್ಮರನ್ನು ಸೃಷ್ಟಿ ಮಾಡೋದಕ್ಕೆ ಅಂತ ಮಹೋಪನಿಷತ್ತಿನಲ್ಲಿ ಬರ್ತದೆ, ಗೋಪಥ ಬ್ರಾಹ್ಮಣದಲ್ಲೂ ಬರ್ತದೆ, ಪರಮಾತ್ಮನ ಬೆವರಿನಿಂದ ಬ್ರಹ್ಮ ಬಂದ ಅಂತ. ಹೀಗೆ ಎಷ್ಟೆಷ್ಟು ಬ್ರಹ್ಮರನ್ನು ಸೃಷ್ಟಿ ಮಾಡಬೇಕಾಗಿದೆಯೋ ಅಂತ ಒಂದೊಂದು ಬಿಂದುಗಳಲ್ಲಿ ಒಬ್ಬೊಬ್ಬ ಬ್ರಹ್ಮ ಅಂತ, ಆ ರೀತಿಯಾಗಿ ಬೆವರಿನ ಮಣಿಗಳು ಮೂಡಿವೆಯಾ ಅನ್ನುವಂತೆ ಆ ಮುತ್ತಿನ ಜಾಲಕ ಕಾಣಿಸುತ್ತದೆ ಅಂತ. ಹೀಗೆ ಪಾದದಿಂದ ಮೊದಲುಗೊಂಡು ಕಿರೀಟದವರೆಗೆ, ಕಿರೀಟದ ಮಣಿಗಳವರೆಗೆ ತುಂಬ ಸೊಗಸಾಗಿ ವರ್ಣನೆಯನ್ನು ಮಾಡಿ ಹೇಳ್ತಾರೆ. ಆಪಾದ ಮಾಚಿಕುರ ಭಾರ ಮಶೇಷ ಮಂಗಮಾನಂದ ವೃಂದ ಲಸಿತಂ ಸುದಶಾಮಸೀಮಂ ಅಂತರ್ಮಮ ಸ್ಫುರತು ಸಂತತಮಂತರಾತ್ಮನ್ ಅಂಭೋಜಲೋಚನ ತವ ಶ್ರಿತಶೈಲ ಹಸ್ತಂ. ನೀನು ಎಲ್ಲರ ಅಂತರ್ಯಾಮಿ, ನನ್ನ ಅಂತರಂಗವೂ ಹೌದು. ನೀನು ಜ್ಞಾನಿಗಳಿಗೆ, ಭಕ್ತರಿಗೆ, ಎಲ್ಲರಿಗೂ ಏಕಕಾಲದಲ್ಲಿ ಆನಂದವನ್ನು ತಂದುಕೊಡುವ ಹಸ್ತಿಗಿರೀಶ ವರದರಾಜನಾಗಿದ್ದೀಯಾ. ನಿನ್ನನ್ನು ಪಾದದಿಂದ ಕೇಶದವರೆಗೆ, ಯಾಕೆ ತಲೆಯಿಂದ ಕಾಲಲ್ಲ, ಕಾಲಿಂದ ತಲೆವರೆಗೆ ಅಂದರೆ ನಮ್ರತೆಯಿಂದ ಮೊದಲು ಹೋಗಬೇಕು ಅಂತ. ಅದರಿಂದಲೇ ವಿಗ್ರಹಗಳನ್ನು ಕೆತ್ತುವಾಗಲೂ ಪಾದದಿಂದ ಕೆತ್ತುವುದಕ್ಕೆ ಆರಂಭ ಮಾಡಿ ಮತ್ತೆ ತಲೆಗೆ ಬರಬೇಕು, ಅಥವಾ ಕನಿಷ್ಠ ಪಾದಗಳಲ್ಲಿ ಆ ಒಂದು ಚಿತ್ತಾರ ಮಾಡಿ ಒಂದು ಉಳಿಪೆಟ್ಟು ಹಾಕಿ ಆಮೇಲೆ ಮೇಲಕ್ಕೆ ಬರಬೇಕು ಅಂತ ಉಂಟು. ಅಂದರೆ ಅಹಂಕಾರದಿಂದ ಆರಂಭ ಮಾಡಬಾರ್ದು ಅಂತ. ದೇವಾಲಯದ ವಾಸ್ತುವಿನಲ್ಲೂ ಕೂಡ ನಾವು ನೋಡ್ತೀವಿ, ಮುಖಮಂಟಪ ಅಂತ ಯಾವುದುಂಟು, ಮುಖದ್ವಾರ, ಅದು ಮೊದಲಿಗೆ ರಾಜಗೋಪುರ ಅಂತ ಕರಿತೀವಲ್ಲ, ಅದು ಪರಮಾತ್ಮನ ಪಾದ. ಅಲ್ಲಿಂದ ಗರ್ಭಗೃಹಕ್ಕೆ ಬರುವಾಗ ಅವನ ಶಿರೋಭಾಗ, ಮೂಲಮೂರ್ತಿ ಆಜ್ಞಾಚಕ್ರದಲ್ಲಿರುವಂಥದ್ದು ಅಂತ ಹೀಗೆಲ್ಲ ಉಂಟು. ಆ ರೀತಿಯಾಗಿ ಪಾದಾದಿಕೇಶ ಅಂತ ವರ್ಣನೆಯನ್ನು ಮಾಡಿದ್ದೀನಲ್ಲ, ಈ ರೂಪ ಸದಾ ನನ್ನ ಅಂತರಂಗದಲ್ಲಿ ಸ್ಫುರಿಸಲಿ ಅಂತಂತಾರೆ. ವರದರಾಜಸ್ತವದ ತಾತ್ಪರ್ಯ ನಮಗೆ ಎಲ್ಲ ಸ್ತೋತ್ರಗಳಂತೆಯೇ ಭಗವದ್ವಿಭೂತಿಯನ್ನು ಅಂತರಂಗದಲ್ಲಿ ತುಂಬಿಕೊಳ್ಳುವುದು. ಅದಕ್ಕೆ ಕಾವ್ಯ ಮಾರ್ಗ ತುಂಬ ಉತ್ತಮವಾದದ್ದು ಅಂತ. ನಿಜ, ವರದರಾಜಸ್ತವದಲ್ಲಿ ಬುದ್ಧಿಂಶ ಜಾಸ್ತಿ, ಭಾವಾಂಶಕ್ಕಿಂತ ಬುದ್ಧಿಂಶ, ಕಲ್ಪನಾಂಶ ಜಾಸ್ತಿ. ಅದಕ್ಕಿಂತ ಭಾವಾಂಶ ನಾಳೆ ನಾವು ನೋಡುವ ನೀಲಕಂಠ ದೀಕ್ಷಿತನ ಆನಂದ ಸಾಗರ ಸ್ತವದಲ್ಲಿ ಇದೆ. ಗುಣಕ್ಕೆ ಮತ್ಸರ ಇಲ್ಲ. ಇವೆರಡಕ್ಕಿಂತಲೂ ನನ್ನ ಮಿತ್ರ ಶಂಕರ ಬರೆದ ಭಾರಾವತಾರ ಸ್ತವದಲ್ಲಿ ಬುದ್ಧಿ ಭಾವಾಂಶಗಳ ಸಮಾಹಾರ ತುಂಬ ಚೆನ್ನಾಗಿದೆ. ಸಹಜ ಕವಿತಾಂಶ ಅಲ್ಲಿ ಹೆಚ್ಚಾಗಿದೆ. ದೊಡ್ಡವರು ಅಪ್ಪಯ್ಯ ದೀಕ್ಷಿತರು ಮಹಾವಿದ್ವಾಂಸರು. ನೀಲಕಂಠ ದೀಕ್ಷಿತನ ವಕ್ರೋಕ್ತಿ ಅತ್ಯಂತ ರಮಣೀಯ.
ಇವರಿಗಿಂತ ದೊಡ್ಡ ವಿದ್ವಾಂಸನಲ್ಲ ನನ್ನ ಗೆಳೆಯ ಶಂಕರ, ಆದರೆ ಇವರಿಗಿಂತ ಉತ್ಕೃಷ್ಟ ಕವಿ. ಆ ಸತ್ಯವನ್ನು ಹೇಳಿ ಇವತ್ತಿನ ಮಾತು ಮುಗಿಸೋಣ. ನಮಸ್ಕಾರ.